ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ವಾರದ ಭವಿಷ್ಯ ಕೇಳಲಿಕ್ಕೆ ಕಾಯ್ತಿರ್ತೀರಿ. ಖಂಡಿತ 5ನೇ ತಾರೀಕು ಮೇ 2024 ಭಾನುವಾರ. ಇವತ್ತು ಉತ್ತರಾಭಾದ್ರ ನಕ್ಷತ್ರ. ಖಂಡಿತ ಏನೇನೋ ಆಗ್ತಿದೆ ಮಕ್ಕಳೇ, ದಯಮಾಡಿ ನಕ್ಕು ಬಿಡಿ. ಹೌದು, ಇವತ್ತು ವಿಶ್ವ ನಗೆ ಹಬ್ಬ. ಮನಸ್ಬಿಚ್ಚಿ ನಗಿ ಮಕ್ಕಳೇ. ಒಂದು ಹೆಣ್ಣಿನಲ್ಲಿ ಅಂತ ಆಕರ್ಷಣಾ ಶಕ್ತಿ ಯಾಕೆ ಅನ್ನೋದನ್ನ ಮನಃಶಾಸ್ತ್ರಜ್ಞರಿಂದ ಹಿಡಿದು ಮಹರ್ಷಿ ಪರಂಪರೆಗಳಿಂದ ಹಿಡಿದು ಋಷಿ ಪರಂಪರೆಯಿಂದ ಹಿಡಿದು ಒಂದು ಸ್ತ್ರೀಯಲ್ಲಿ ಆಕರ್ಷಣೆ ಯಾಕೆ, ಹಾಗೆ ಮಕ್ಕಳಲ್ಲಿ ಆಕರ್ಷಣೆ ಯಾಕೆ. ನಾವು ಯಾರಾದ್ರೂ ಪುರುಷನ್ ನೋಡಿದ್ರೆ ಏನೂ ಅನ್ಸೋಲ್ಲ, ಇದು ಮಸ್ಕುಲಿನಪ್ಪ, ಒಂಥರಪ್ಪ, ಹಾಗಪ್ಪ ಹೀಗಪ್ಪ ಅಂತ ಹೇಳ್ತೇವೆ. ನಿಜವೇ, ಯಾಕೋ ಅವನು ನೋಡಿದ್ರೆ ಒಂಥರ ಬಿರ್ಸಾಗಿ ಕಾಣಿಸ್ತಾರೆ ಪುರುಷರು. ಆದರೆ ಮಕ್ಕಳನ್ನ ನೋಡ್ತಿದ್ದಾಗೆ ನಮಗೆ ತಬ್ಕೋಬೇಕು ಅಂತ ಆಸೆ ಆಗುತ್ತೆ, ಎತ್ಕೋಬೇಕು, ಮುದ್ದು ಮಾಡಬೇಕು. ಅವ್ರ ನಗು, ಅವ್ರ ತುಂಟಾಟ, ಅವರು ಆಲಾಪನ, ಓಡಾಟ, ಎಲ್ಲೋ ಒಂಥರ ಮ್ಯಾಜಿಕ್ ಮೂಮೆಂಟ್. ಆದರೆ ಈಗಿನ ಮಕ್ಕಳಲ್ಲಿ ಅದು ಕಡಿಮೆ ಆಗ್ಬಿಟ್ಟಿದೆ. ತುಂಬ ತುಂಬಿಸಿಟ್ಬಿಟ್ಟಿದ್ದಾವೆ ಅವರಿಗೆ ನಂಬರ್ಸು, ನೀಟು, ಕ್ಲೀನು, ಏನೇನೋ ತುಂಬಿಸಿಟ್ಬಿಟ್ಟಿದ್ದಾವೆ. ಆ ಮಕ್ಕಳಲ್ಲಿ ಭಯಗಳು, ಒತ್ತಡಗಳು, ಆತಂಕಗಳು. ಮೊನ್ನೆ ಕೇಳ್ಬಿಟ್ಟೆ, ಅದೇ ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಒಂದು ಬಹುದೊಡ್ಡ ನಟ ತನ್ನ ಮಕ್ಕಳನ್ನ ಒಂದು ಒಳ್ಳೆ ಸ್ಕೂಲಲ್ಲಿ ಓದಿಸ್ತಿದಾರಂತೆ. ಸ್ಕೂಲೇ ಒಳ್ಳೇದು ಕೆಟ್ಟದು ಎರಡೂ ಇಲ್ಲ. 20 ಲಕ್ಷ ಫೀಸ್ ಅಂತೆ. ರಾಮಚಂದ್ರ, ಆ 20 ಲಕ್ಷಕ್ಕೆ ಏನ್ ಕಲಿಸ್ತಾರೆ ನನಗೆ ಅರ್ಥ ಆಗ್ತಿಲ್ಲ. ಏನಾದ್ರೂ ಬ್ರೈನ್ ಅನ್ನ ಓಪನ್ ಮಾಡಿ ಎಲ್ಲ ತುಂಬಿಸಿ ಎಲ್ಲ ಅದೇನೋ ಮೆಮೊರಿ ಚಿಪ್ ಅಂತೀವಲ್ವ ನಾವು, ಪೆನ್ ಡ್ರೈವ್ ಅಂತೆಲ್ಲ ಹೇಳ್ತೀವಲ್ಲ, ಏನ್ ಬೇಕಾದ್ರೂ ತುಂಬಿಸ್ಬೋದು. ಒಳ್ಳೇದು ಕೆಟ್ಟದ್ದು ಇನ್ನೊಂದು ಅನ್ನೋ ತರ ರಾಬರ್ಟ್ ಚಿಪ್ ಅಂತಾರಲ್ಲ, ಮೆಮೊರಿ ಚಿಪ್ ಅಂತಾರಲ್ಲ, ಮೊಬೈಲ್ ಕೆಪಾಸಿಟಿ. ನಾವು ಒಳ್ಳೇದು ಹಾಕಿದ್ರೆ ಒಳ್ಳೇದು, ಕೆಟ್ಟದ್ದು ಹಾಕಿದ್ರೆ ಕೆಟ್ಟದ್ದು, ಆ ಥರ ಏನಾದರೂ ತೆಗೆದು ತುಂಬಿಸ್ತಾರ? ಅಯ್ಯೋ, ನನಗಂತೂ ಗೊತ್ತಿಲ್ಲಪ್ಪ. ಇದೊಂದು ಎಳೆದಾಟ ನನಗೆ ಆಶ್ಚರ್ಯ ಅನ್ನಿಸ್ತಕ್ಕಂಥದ್ದು. ಮಕ್ಕಳಲ್ಲಿ ಇವತ್ತು ನೀವು ನೋಡಿ, ಯಾವ ಮಗುವಾದ್ರೂ ಮನಸ್ಸು ಬಿಚ್ಚಿ ನಗ್ತಾನ, ಆಡ್ತಾನ. ಅವ್ನು ಕೇಳೋದು ಮೊಬೈಲ್ ಬ್ರಹ್ಮಾಸ್ತ್ರ. ಅವ್ನ ಕಣ್ ಕೆಳಗಡೆ ಆಲ್ರೆಡಿ ಕಪ್ಪು ಬಂದ್ಬಿಟ್ಟಿದೆ. 8 ವರ್ಷದ ಮಗು, 10 ವರ್ಷದ ಮಗು ಸೀರಿಯಸ್ ದೊಡ್ಡ ಬ್ಯಾಗ್ ಎತ್ಕೊಂಡು, ಕನ್ನಡಕ ಹಾಕೊಂಡು. ಆ ತಾಯಂದ್ರು ನೋಡಿ, ಯಾವುದೇ ಸ್ತ್ರೀಯನ್ನ ನೋಡಿ, ಒಂದು 10,000ದಲ್ಲಿ ಯಾರೋ ಒಂದು 2-3 ಆ ಕಳೆ, ಆ ನಗು, ಆ ತೃಪ್ತಿ. ಯಾರನ್ನು ನೋಡಿದ್ರು ಮುಖ ಹಿಂಗೆ ಇಟ್ಕೊಂಡು ಏನೋ ಪ್ರಪಂಚ ಹೋಗ್ಬಿಟ್ಟ ಹಾಗೆ. ಆ ಆಕರ್ಷಣೆ ಇಲ್ಲವೇ ಇಲ್ಲ. ಆ ದೈವಿ ಆಕರ್ಷಣೆ ಅಂತೇವೆ. ಇವರಿಬ್ಬರಿಗೆ ದೇವರು ಕೊಟ್ಟಿರೋ ವರ. ದೇವರು ಕೂಡ ತಲೆಬಾಗುತ್ತಾನಂತೆ. ಅದಕ್ಕೆ ಮಕ್ಕಳಿಗೆ ಸಾಡೆ ಸಾತಿ ಇಲ್ಲ, ಗುರು ದೋಷ ಇಲ್ಲ, ಶನಿ ದೋಷ ಇಲ್ಲ, ಬಾಲಾರಿಷ್ಟ ದೋಷ ಇರುತ್ತೆ, ಅದು ಬೇರೆ. ಅದನ್ನ ನೋಡ್ಕೋಬೇಕಷ್ಟೇ ನಾವು. ಯಾವ ಮಕ್ಕಳಿಗೂ ಸಾಡೆ ಸಾತಿ ಇಲ್ಲ, ತಟ್ಟಲ್ಲ. ಇದು ಮಕ್ಕಳಿಗೆ ದೈವವೇ, ಶಿವಶಾಸನ. ಅಲ್ಲಿ ಹೋಗ್ಬೇಡ. ಹಾಲು ಕುಡಿಯೋ ಮಕ್ಕಳು ಜನ್ಮತಃ ಹುಟ್ಟುವಾಗ ಕೆಲವೊಂದು ಕರ್ಮಫಲ ಸಿದ್ಧಾಂತಗಳು ಹುಟ್ಟಿರ್ತವೆ. ಆದರೂ ನೀನು ಮಾರಕವಾಗಿದ್ದು ಇನ್ನೊಂದಾಗಿದ್ರೆ, ಶನಿ ಸ್ವಭಾವತಃ ಆಯುಷ್ಯಕಾರಕ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಆಯುಷ್ಯ ತೆಗೆಯೋ ಅಧಿಕಾರ ಅವನಿಗಿಲ್ಲ, ಅವನು ತೆಗಿಯೋಲ್ಲ. ಹೌದು ನೋಡಿ, ಜಯಲಲಿತಾ ಅವರ ಜಾತಕದಲ್ಲಿ 2ನೇ ಮನೆಯಲ್ಲಿ ಶನಿ. ತುಂಬಾ ಜನಕ್ಕೆ ನಾನು ನೋಡಿದ್ದೇನೆ. ದೈವಾನುಗ್ರಹ. ತುಂಬ ದೊಡ್ಡವ್ರ ಜಾತಕನ್ನು ನೋಡಿದ್ದೇನೆ, ಸಾಮಾನ್ಯರ ಜಾತಕನ್ನು ನೋಡಿದ್ದೇನೆ. ವಿಜಯ್ ಮಲ್ಯ ಜಾತಕ 2ನೇ ಮನೆಯಲ್ಲಿ ಶನಿ, ಬಂಧನ ಯೋಗ, ದೂರ ಓಡೋಗ್ಬೇಕು, ಇನ್ನೊಂದು ಹುಟ್ಟಿದೂರು, ಹುಟ್ಟಿದ ಬದುಕು, ಓದೋದೊಂದು, ಮಾಡೋದೊಂದು, ವೃತ್ತಿ ಇನ್ನೊಂದು ಅಂತ. ಮಲ್ಯ ಜಾತಕದಲ್ಲೂ 2ನೇ ಮನೆ ಶನಿ. ಅಷ್ಟಮ ಸ್ಥಾನ ನೋಡ್ತಿದ್ಯಲ್ಲ, ಆಯುಷ್ಯ ಸ್ಥಾನ ನೋಡ್ತಿದ್ಯಲ್ಲ, ಕೆಡ್ಬೇಕಲ್ವಾ? ಇಲ್ವೇ? ಯೋಚನೆ ಮಾಡಿ ನೋಡಿ. ಅಲ್ಲೊಂದು ಲೆಕ್ಕಾಚಾರ. ನೋಡಿ, ಆ ಅಮ್ಮನಿಗೆ, ಜಯಲಲಿತಾ ಅಮ್ಮನಿಗೆ 2ನೇ ಮನೆಯಲ್ಲಿ ಶನಿ, ಕಡಗ ರಾಶಿಯಲ್ಲಿ.
ಅದ್ಭುತವಾಗಿ ಲಾಭಸ್ಥಾನ, ಸೂರ್ಯ ಉಚ್ಚಂಗತ, ಶನಿ ಸೂರ್ಯ ಸಂಗಮ, ಅಧಿಕಾರ ಯೋಗ. ಎಷ್ಟು ಕಷ್ಟ ಕೊಡ್ತೋ, ಎಷ್ಟು ಬಾಧೆ ಕೊಡ್ತೋ ಅಷ್ಟೇ ಸ್ಥಾನನೂ ಕೊಡ್ತೋ. ಆಯುಷ್ ಅಷ್ಟು ಬೇಗ ತಗೊಂಡೋಗ್ಲಿಲ್ಲ. ಖುದ್ದು ಶನಿ ಬಂದು ಆಯುಷ್ಯ ತೆಗೆಯುವುದಿಲ್ಲ. ಅದರಿಂದ ಮಕ್ಕಳಿಗೆ ಶನಿ ಪ್ರಭಾವ ನಾವು ನೋಡೋಲ್ಲ. ಹುಟ್ಟುವಾಗ ನೋಡ್ತೇವೆ ಆಯುಷ್ಯ ಹೇಗಿದೆ, ಬಾಲಾರಿಷ್ಟ ದೋಷ ಅತಿ ಮುಖ್ಯವಾಗಿ ನೋಡೋದು, ಗುರುಬಲ ನೆಕ್ಸ್ಟ್ ನೋಡ್ತೇವೆ. ಅತಿ ಮುಖ್ಯವಾಗಿ ಆತ್ಮಕಾರಕ ಸೂರ್ಯನ ಸ್ಥಾನ, ಮನೋಕಾರಕ ಚಂದ್ರನ ಸ್ಥಾನ. ಅಂದ್ರೆ ತಂದೆ ತಾಯಿಗೆ ಹೇಗಿದೆ, ಆರೋಗ್ಯ ಹೇಗಿದೆ. ಆತ್ಮಕಾರಕ ಸೂರ್ಯ, ಮನೋಕಾರಕ ಚಂದ್ರ, ಇವರಿಬ್ಬರು ಬಲವಾಗಿರ್ಬೇಕು. ನನ್ನ ಜಾತಕದಲ್ಲಿ ಚಂದ್ರ ಬಲವಾಗಿಲ್ಲ. ಹುಟ್ಟಿದಾಗ ನಾನು ಬದುಕುಳಿದಿರೋದು ಪವಾಡ. 3 ಬಾರಿ ಎಲ್ಲಾ ಗಂಡಗಳನ್ನು ನೋಡ್ಬಿಟ್ಟಿದ್ದಾನೆ. ಆಮೇಲೆ ಬೇರೆ ಬೇರೆ ಗಂಡಗಳಾಗಿದೆ, ಅದು ಬೇರೆ. ಯಾಕೆಂದ್ರೆ ಅಲ್ಲೊಂದು ಭಾವ, ಅಷ್ಟಮ ಸ್ಥಾನದ ಪ್ರಭಾವ ನಡೆದಿದೆ, ಇರ್ಲಿ, ಅದಾಮೇಲೆ ಲೆಕ್ಕ. ಮಕ್ಕಳಿಗೆ ಇದಿರೋಲ್ಲ. ಆದ್ರೆ ನಾವು ಇವತ್ತೇನ್ ಮಾಡಿಟ್ಬಿಟ್ಟಿದ್ದೇವೆ, ಮಕ್ಕಳಿಗೆ ತಿರಾವಾರ, ಓದು ಓದು ಓದು. ಅವ್ರು ಇನ್ನೇನ್ ಮಾಡ್ತಾರೆ, ಆಟ ಇಲ್ಲ, ಬಯಲಾಟ ಇಲ್ಲ, ಗ್ರೌಂಡ್ ಇಲ್ಲ. ಏನ್ ಮಾಡ್ತಾರೆ ಮಕ್ಕಳು ಹೇಳಿ? ಮೊಬೈಲ್ ಇಟ್ಕೋತಾರೆ, ಲ್ಯಾಪ್ಟಾಪ್ ಇಟ್ಕೋತಾರೆ, ಟಿವಿ ನೋಡ್ತಾರೆ. ನಾನು ನಿಜವಾಗ್ಲೂ ನಮ್ಮ ಮನೆ ಮಕ್ಕಳ ಜೊತೆ ನಾನು ಕೂತ್ಕೊಂಡು ಡೋರೆಮಾನ್ ನೋಡ್ತೀನಿ. ತುಂಬಾ ಇಷ್ಟ ನನಗೆ ಡೋರೆಮಾನ್ ಅನ್ನೋದು. ತುಂಬಾ ಖುಷಿ ಕೊಡುತ್ತೆ ನನಗೊಂಥರ. ನಾವು ಮಕ್ಕಳಾಗಿದ್ದಾಗ ಅದನ್ನೆಲ್ಲ ನೋಡೋಕೆ ನಮ್ಗೆ ವ್ಯವಸ್ಥೆ ಇರಲಿಲ್ಲ. ನಮ್ಮ ಮಕ್ಕಳಿಗಿದೆ, ನಮ್ಮ ಮೊಮ್ಮಕ್ಕಳಿಗಿದೆ. ಅವ್ರು ಮಾಡ್ತಿದ್ರೆ ನೋಡ್ತಿದ್ರು, ಹಾಗೇ ನೋಡ್ತಾ ಕಳೆದೋಗ್ಬಿಟ್ಟಿರ್ತಾನೆ. ನನಗೆ ನಾನೇ ಹೋಗ್ಲಿ ಬಿಡು, ಡೋರೆಮಾನ್ ಆದ್ರೂ ನೋಡ್ತಿದ್ದಾರೆ ಅಂತ. ನಮ್ಮನೆ 16-18 ವರ್ಷದ ಮಕ್ಕಳು ಡೋರೆಮಾನ್ ನೋಡ್ತಾರೆ. ನೀವು ನಂಬೋಲ್ಲ. ನಗುತ್ತಾ, ಕಿಚಾಯಿಸ್ತಾ. ಎಸ್, ಯಾವ ತಾಯಿನಾದ್ರೂ ನೋಡಿ, ಏನೋ ಬಾರ ಮಗನ ಬೆಳಗ್ಗೆ ಎದ್ದೋಳು, ಮಕ್ಕಳ ರೆಡಿ ಮಾಡು, ಇನ್ನೇನೋ ಆ ಸ್ಕೂಲು ಇದು. ಯಾವಾಗ ನೋಡಿದ್ರು ಮುಖ ನೋಡಿದ್ರೆ ಸಿಂಡಿಸ್ಕೊಂಡು, ಇಲ್ಲ ಏನೋ ಬಾಡೋಗಿತ್ತಲ್ಲ, ಇನ್ನೇನೋ. ಆ ದೈವಿ ಆಕರ್ಷಣ ಹೊರಟೋಗ್ಬಿಟ್ಟಿದೆ. ಕಾರಣ ಏನ್ ಗೊತ್ತಾ? ಒತ್ತಡ. ನಕ್ಕು ಬಿಡಬೇಕು. ಯಾಕೆ ಸ್ತ್ರೀಯರಲ್ಲೊಂದು ಆಕರ್ಷಣೆ ಗೊತ್ತಾ? ಕಡಿಮೆ ಅಂದರೂ ಒಂದು ಸ್ತ್ರೀ ದಿನಕ್ಕೆ 150-200 ಬಾರಿ ನಗುತ್ತಾಳೆ. ದ ಸ್ಮೈಲಿಂಗ್ ಫೇಸ್ ಇಲ್ಲ ಇವತ್ತು. ನೀವು ನೋಡಿ ನಿಮ್ ಸುತ್ತಮುತ್ತ ಯಾರನ್ನಾದ್ರೂ ನೋಡಿ, ಏನೋ ಗಾಂಭೀರ್ಯ, ಏನೋ ಭಯ, ಏನೋ ಆತಂಕ. ಯಾವಾಗ ಮನೆ ಕಟ್ತೀವೋ, ಯಾವಾಗ ಕಾರ್ ತಗೋತೀವೋ, ಯಾವಾಗ ಮಕ್ಕಳನ್ನ ಫಾರಿನ್ ಕಳಿಸ್ತೇವೆಯೋ, ಅದಾಗೋ ಕಾಲಕ್ಕಾಗುತ್ತೆ. ನಕ್ಕು ಬಿಡಿ. ಏನೇ ಒತ್ತಡ ಬಂದ್ರು ನಕ್ಕು ಬಿಡಿ. ಹಿಂದಿನ ಕಾಲದಲ್ಲಿ ನನ್ನ ಅಮ್ಮನ ಅಂದ ಏನ್ ಗೊತ್ತಾ? ಅಮ್ಮ ತುಂಬಾ ಮನಬಿಚ್ಚಿ ನಗ್ತಿತ್ತು. ಮನಬಿಚ್ಚಿ 2 ನಿಮಿಷದ ಕೋಪ ತೆಗೆದು ಬಿಡ್ತಿತ್ತು. ಉತ್ತಮನ ಬೇಸರ ಉದಯ ಕಾಲದವರೆಗೆ. ಅಯ್ಯೋ, ಆ ಅಜ್ಜಿ ನೋಡ್ಬೇಕಿತ್ತು. ಆ ನಗು ನೋಡ್ತಿದ್ದಾಗೆ ನಮ್ಮಪ್ಪ ಮೆಲ್ಲಗೆ ಈಗ ನೋಡದ್ ನಾನು, ಅಪ್ಪ. ಅದೇ ಬುದ್ಧಿ ನನಗೂ ಬಂದಿದೆ ಬಿಡಿ, ಇದೆ. ನಾನು ನನ್ನ ಅಕ್ಕ ತಂಗಿನೂ ಬೈತಿರ್ತೇನೆ, ಏನ್ರೇ ಅಮ್ಮಂದಿರ, ಅದ್ಯಾಕ್ರಿ ಅಷ್ಟು ಸೀರಿಯಸ್ ಆಗಿ ಏನ್ ಕಳ್ಕೊಬಿಡ್ತೀರಿ? ಏನ್ ಎತ್ಕೊ ಬಂದ್ರಿ? ಏನು ಎತ್ಕೊ ಬಂದಿಲ್ಲ. ನೀವು ಯೋಚನೆ ಮಾಡೋದ್ರಿಂದ, ನೀವು ಗಾಬರಿ ಪಡೋದ್ರಿಂದ, ನೀವು ಒತ್ತಡ ಪಡೋದ್ರಿಂದ ಇದು ಸರಿ ಆಗ್ಬಿಡುತ್ತಾ? ಖಂಡಿತ ಇಲ್ಲ. ಕೆಲವ್ರಿಗೆ ಮಕ್ಕಳಿಲ್ಲ ಅನ್ನೋ ಚಿಂತೆ, ಕೆಲವ್ರಿಗೆ ಮದುವೆ ಇಲ್ಲ, ಬರೀ ಚಿಂತೆಗಳೇ. ಮದುವೆ ಇಲ್ಲ ಅನ್ನೋ ಚಿಂತೆ, ಓದ್ತಿಲ್ಲ ಅನ್ನೋ ಚಿಂತೆ, ಓದಕ್ಕೆ ತಕ್ಕಂತ ಕೆಲಸ ಸಿಕ್ಕಿಲ್ಲ ಅನ್ನೋ ಚಿಂತೆ, ಕೆಲಸ ಸಿಕ್ಕಿದ್ಮೇಲೆ ಮನೆ ಕಟ್ಟಿಲ್ಲ ಅನ್ನೋ ಚಿಂತೆ, ಸ್ಟ್ಯಾಂಡರ್ಡ್ ಆಗಿಲ್ಲ ಅನ್ನೋ ಚಿಂತೆ, ಸ್ಟೇಟಸ್ ಆಗಿಲ್ಲ ಅನ್ನೋ ಚಿಂತೆ. ಅಯ್ಯೋ, ಕ್ಯಾ ಹೋ ಜಾಯೇಗಾ? ಯಾವ ಸ್ಟೇಟಸ್ ಇದ್ರು, ಯಾವ ಎತ್ತರದ ಅಂತಸ್ತಿದ್ರು, ಪದವಿ ಇದ್ರು, ಪ್ರತಿಷ್ಠೆ ಇದ್ರು, ಇಲ್ಲದಿದ್ರು ನಮ್ಮನ್ನ ಚಟ್ಟದ ಮೇಲೆ ಕುಂದಿಸಿದಾಗ ನಮ್ಗೆ ಏನು ಹಾಕ್ತಿದಾರೋ ಗೊತ್ತಿಲ್ಲ. ಸಿಮೆಣೆ ಹಾಕ್ಸುಟ್ರು, ತುಪ್ಪ ಹಾಕ್ಸುಟ್ರು. ಸತ್ಯ ಮಕ್ಕಳೇ, ಅದು ಏನೋ ತುಂಬಿಸ್ಕೊಬಿಟ್ಟಿದ್ದೀರಾ. ಅದು ಯಾವುದೋ ತೀರದ ಏನೋ ದೊಡ್ಡ CM ಪೋಸ್ಟ್ ಒಪ್ಕೊಳ್ಳೋಣ. CM ಪೋಸ್ಟ್ ಸಿಗ್ದಿದ್ದವ್ರೆ ನಗ್ನಗ್ತಾ ಖುಷಿಯಾಗಿದ್ದಾರೆ ನೋಡಿ. PM ಪೋಸ್ಟ್ ಸಿಗ್ದಿದ್ದವರು ಆನಂದವಾಗಿದ್ದಾರೆ ನೋಡಿ. ಅದಕ್ಕಿಂತ ದೊಡ್ಡ ಸ್ಥಾನವಾ? ಏನೋ ನೀವು ಜೀವನದಲ್ಲಿ ಒಮ್ಮೆನೂ ಬಾಲಾಜಿ ನೋಡಿಲ್ಲ. ಏನ್ ನೀವು ನೋಡ್ಬಿಟ್ರೆ ಬಾಲಾಜಿ ಎದ್ದು ನಿಮ್ ಜೊತೆಲಿ ಬಂದ್ಬಿಡ್ತಾನೆ, ಅದಕ್ಕೊಂದು ಚಿಂತೆ. ನನ್ನ ಮಕ್ಕಳು ಮದುವೆ ಆಗಿಲ್ಲ, ಸರಿ ಆಯ್ತು. ಮೊಮ್ಮಕ್ಕಳಾಗಿಲ್ಲ, ಸರಿ ಆಯ್ತು. ಆ ಮೊಮ್ಮಕ್ಕಳು ಒಳ್ಳೆ ಸ್ಕೂಲ್ ಸಿಕ್ಕಿಲ್ಲ, ಆಯ್ತು. ಆ ಮೊಮ್ಮಕ್ಕಳಿಗೆ ಒಳ್ಳೆ ಕಾಲೇಜ್ ಸಿಗ್ಲಿಲ್ಲ, ಆಯ್ತು. ಏನಾದ್ರೂ ಒಂದು ನೆತ್ತಿಯ ಮೇಲಿಟ್ಟುಕೊಂಡು ಒದ್ದಾಡುವುದೇ, ಏನಾದರೂ ಒಂದು ಇಟ್ಕೊಂಡು ಒದ್ದಾಡೋದೆ. ಅಯ್ಯೋ ರಾಮಚಂದ್ರ, ಯಾಕೆ ಈ ರೀತಿ ಭಾವಗಳು ಒಳಗಾಗ್ತಿದ್ರೆ ನನಗೊಂದು ಗೊತ್ತಾಗ್ತಿಲ್ಲ. ಏನಾಗ್ಬಿಡುತ್ತೆ ಮಹಾ? ಆ ತಟ್ಟೆ ಮುಂದ್ಗಡೆ ಕುತ್ಕೊಂಡಿದ್ರು ಯೋಚನೆ, ಅನ್ನಕ್ಕೂ ಕೂಡ ಮರ್ಯಾದೆ ಇಲ್ಲ. ಅದಕ್ಕೆ ನಿಮ್ಮ ಮುಖ ಬಾಡೋಗ್ಬಿಟ್ಟಿದೆ, ನಿಮ್ಮಲ್ಲಿ ನಗು ಇಲ್ಲ.
ಆ ಪ್ರೇತ ಕಳೆ ತುಂಬಿಟ್ಟಿದ್ದೆ, ಅದನ್ನ ಮಕ್ಕಳಿಗೂ ತುಂಬಿಸ್ಬಿಟ್ಟಿದ್ರು. ಅಪ್ಪನ್ ನೋಡಿದ್ರು ಸೀರಿಯಸ್, ಅಪ್ಪ ಸೀರಿಯಸ್ ಇರ್ತಾನೆ ಬಿಡಿ. ಆ ಮಕ್ಕಳಿಗೆ ಯಾರ ಹತ್ರ ಹೋಗ್ಬೇಕು ಅಂತ ಗೊತ್ತಿಲ್ಲ. ಅಮ್ಮನ್ ನೋಡಿದ್ರೆ ಭಯ, ಅಮ್ಮನ ಹತ್ರ ಹೋಗೋಕೆ ಭಯ. ಬುಲ್ಡಾಗ್ ಬಂದ್ಬಿಟ್ಟೈತೆ ನಮ್ಮ ಮನೇಲಿ ಗುರುಜಿ ಅಂತಾರೆ. ಈ ತರದೆಲ್ಲ ಹೆಸರು. ಏನು ಎಲ್ಲೂ ಓಡುತ್ತಿದ್ದೀರಿ, ಏನಕ್ಕೆ ಆತಂಕ, ಏನಕ್ಕೆ ಈಗ ಬರೀ, ಅದಕ್ಕೆ ಇಷ್ಟೆಲ್ಲ ಕಾಯಿಲೆಗಳ ಭರಾಟೆ, ಮಾನಸಿಕ ಅಸಮತೋಲನ, ಥೈರಾಯ್ಡು, ಪ್ಯಾರಾಥೈರಾಯ್ಡು, ಹೈಪರ್ ಟೆನ್ಷನ್ನು. ಅಯ್ಯೋ ನಡೀರಿ ಮಕ್ಕಳ, ಏನೂ ಆಗೋಲ್ಲ. ಹೊಟ್ಟೆ ತುಂಬ ತಿನ್ನಿ, ಮನಸ್ ಬಿಚ್ಚಿ ಮಾತಾಡಿ, ನಗಿ. ನಿಮಗೆ ನಗತಕ್ಕಂತ ಯಾವುದೋ ತುಂಬಾ ವಿಚಾರಗಳಿರ್ತವೆ, ಅದನ್ನ ಮನಸ್ ಬಿಚ್ಚಿ ನಗಿ. ಬೇಜಾರು ಮಾಡ್ಕೋಬೇಡಿ, ಮನಸ್ ಬಿಚ್ಚಿ ನಗಿ. ಕಣ್ ತುಂಬಾ ನೀರು ಬರಬೇಕು. ಆ ರೀತಿ ಆನಂದವೂ ಬ್ರಹ್ಮ ಅನ್ನಿಸ್ತಕ್ಕಂಥದ್ದು ಅನ್ನಿಸ್ಬೇಕು. ಹೌದು, ಅಂಥದ್ದೊಂದು ಶಕ್ತಿ ಏನಾಗ್ಬಿಡುತ್ತೆ, ಕಳ್ಕೊಳ್ಳೋಕೇನು ಇಲ್ಲ, ಪಡ್ಕೊಂಡೇ ಬಂದಿಲ್ಲ, ಬರಿಗೈತಾನೆ ನಾವು ಬಂದಿದ್ದು. ಹೋಗುವಾಗ ಏನಾದ್ರೂ ಇಟ್ಟು ಹೋಗ್ತಾರ? ಖಂಡಿತ ಇಲ್ಲ. ನಾವು ಇಲ್ಲಿ ಇರಲು ಬಂದಿಲ್ಲ ಅಂತ ಅಂದ್ಕೊಂಡ್ಮೇಲೆ ನಕ್ಕಬೇಡಿ. ಬದುಕೇನ್ ಕಷ್ಟ ಕೊಟ್ರು, ಕಷ್ಟ ಅಲ್ಲ, ಅದೊಂದು ಅನುಭವ. ಯಾಕೆ ಆ ದೇವತೆಯರಲ್ಲಿ ಅವತ್ತಂಥದ್ದೊಂದು ಕಳೆ ಇರ್ತಿತ್ತು ಅಂದ್ರೆ, ಪ್ರತಿಯೊಂದನ್ನು ನಗ್ನಗ್ತಾ ತಗೊಳ್ಳೋರು, ನಕ್ಕು ಬಿಡೋರು, ಸದಾ ನಗು ಇರೋದು. ಒಂದು ಸ್ತ್ರೀ ಮಿನಿಮಮ್ ಒಂದು 150 ಬಾರಿ ಆದ್ರೂ ದಿನಕ್ಕೆ ನಗ್ತಿರ್ಬೇಕಂತೆ. ಈ ತರ ಮುಗುಳ್ನಗೆ ಮುಗುಳ್ನಗೆ ಮುಗುಳ್ನಗೆ. ಒಂದು ದೇವರು ನೋಡಿ ಯಾಕೆ ಆ ಆಕರ್ಷಣೆ ಗೊತ್ತರ? ಸದಾ ನಗ್ತಿರ್ತಾನೆ ನನ್ನ ಭಗವಂತ. 10 ರೂಪಾಯಿ ವ್ಯಕ್ತಿ ಬಂದ್ರು ಕೂಡ, ಬೈಯೋ ವ್ಯಕ್ತಿ ಬಂದ್ರು ಕೂಡ, ಕೊರಗೋ ವ್ಯಕ್ತಿ ಬಂದ್ರು ಕೂಡ, ಕೋಟಿ ರೂಪಾಯಿ ಕಿರೀಟ ತರೋ ವ್ಯಕ್ತಿ ಬಂದ್ರು ಕೂಡ, ಬೆಳಂಬೆಳಗ್ಗೆ ಪ್ರಾತಃ ಕಾಲದ ಪೂಜೆಗೆ ಬಂದ್ರು ನಗ್ತಿರ್ತಾನೆ, ರಾತ್ರಿ 12 ಗಂಟೆ ದರ್ಶನಕ್ಕೆ ಹೋದ್ರು ನಗ್ತಿರ್ತಾನೆ. ಅವನ್ ಸದಾನಂದ ಚಿನ್ಮಯಿ, ಅವನ್ ನಗ್ತಲೇ ಇರ್ತಾನೆ. ನನ್ನ ರಾಮ, ನನ್ನ ಕೃಷ್ಣ, ನನ್ನ ದೇವಿ, ನನ್ನ ಅಲ್ಲ, ನನ್ನ ಜೀಸಸ್. ಅವ್ರು ಕುರುಗಲ್ಲ, ಅವ್ರು ಬೇಸರ, ನೀವು ಏನೂ ತರಲಿಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಈಗ 10 ರೂಪಾಯಿ ವ್ಯಕ್ತಿ ಹೋದ ನಾನು ದರ್ಶನ ಮಾಡಲ್ಲ, ಹೋಗುವಂತ ಹಿಂಗನಲ್ಲ, ಬಿಗುಮುತ್ತಿ ಇಡಲ್ಲ, ನಾವಿಡ್ತೀವಿ. ನಮ್ಮ ಮುಖ ಹಿಂಗ್ ಮಾಡ್ಕೊಬಿಡ್ತೀವಿ. ಏನೋ ನೋಡ ಅವನು. ಪ್ರಕೃತಿಯ ಶಕ್ತಿಯೇ ಗೊತ್ತಿಲ್ಲ ಮಕ್ಕಳೇ ನಿಮಗೆ. ನೋಡಿ, ಯಾವತ್ತಾದ್ರೂ ಪ್ರಕೃತಿ ತನಗೋಸ್ಕರ ಬದುಕಿದ್ದು ನೋಡಿದ್ದೀರಾ? ಆ ನದಿ ನೋಡಿ, ಜಲ ಜಲಲ್ಲ ಜಲಲ್ಲ ಜಲಧಾರೆ ಹರಿಯುವಾಗ ಏನ್ ಆನಂದವಾಗಿ ಹರಿತಾಳೆ ಆ ತಾಯಿ ಜಗನ್ಮಾತೆ. ಕಾವೇರಿ, ತುಂಗಭದ್ರ, ಕೃಷ್ಣೆ, ಗೋದಾವರಿ, ಹೇಮಾವತಿ, ಮಲಪ್ರಭಾ, ಘಟಪ್ರಭಾ, ಕಪಿಲ, ಒಂದಾ ಎರಡ ನಮ್ಮ ಒಂದು ನದಿಗಳು. ಆ ತಾಯಂದ್ರು ಗಮನಿಸ್ ನೋಡಿ, ಯಾವತ್ತಾದ್ರೂ ನನಗೋಸ್ಕರ ಹರಿತಾನೆ, ನಾನು ಬೇಜಾರಾಗ್ಬಿಟ್ಟಿದೆ, ನಾನು ಇನ್ಮೇಲೆ ಹರಿಯೋಲ್ಲ, ನನಗೋಸ್ಕರ ಬಳಸ್ಕೋತೇನೆ ಅಂತ ಒಂದು ನದಿ, ಒಂದು ತಾಯಿ ಜೀವ ನಿರ್ಧಾರ ಮಾಡಿದ್ರೆ ಯಾವ ನದಿಗಳು ಇರೋದಿಲ್ಲ, ಬತ್ತೋಗ್ಬಿಡುತ್ತೆ. ಇವನ್ ಮನುಷ್ಯ ಕಲ್ಮಶ, ಕಶ್ಮಲ, ಇವನಿಗೆ ಎಷ್ಟು ಕೊಟ್ಟರು ಇವನಷ್ಟೇ, ಇವನಿಗೆ ತೃಪ್ತಿ ಇಲ್ಲದಂಥದ್ದು, ನಾನು ಯಾಕೆ ಹರಿಬೇಕು ಅಂತ ನಿರ್ಧಾರ ಮಾಡಿಬಿಟ್ರೆ ಮಕ್ಕಳೇ, ಇಲ್ಲ. ಚಂದ್ರನನ್ನ ನೋಡಿ, ಪ್ರತಿ ತಿಂಗಳು ಒಂದು 5 ದಿನ ಏನು ಬೆಳದಿಂಗಳು ಬರ್ತಾನೆ ಗೊತ್ತಾ? ಕಡಿಮೆ ಅಂದ್ರೂ 5 ದಿನ ಆಕಾಶದಲ್ಲಿ. ಅದ್ ನೋಡ್ತಿದ್ರೆ ಹಾಗೆಯೇ ಎಲ್ಲ ಮರ್ತೋಗಿ ಚುಕ್ಕಿಗಳಾಗಿ ನಮ್ಮ ಮನಸ್ಸಿನ ಹೃದಯ ಹಾಗೆಯೇ ಅರಳುತ್ತೆ. ಅದ್ ನೋಡ್ತಿದ್ರೆ ಅವನಿಗೂ ಬೇಜಾರಾಗಿ, ಹೋಗೋ ನಾನೇ ಅನ್ಕೊ ನಿಮಗ್ ಬೆಳದಿಂಗಳು ಕೊಡ್ಬೇಕು ಅಂತ. ಅವನಿಗೆ ಮಾತ್ರ ಬೆಳದಿಂಗಳು ಇಟ್ಕೊಂಡ್ರೆ ಯೋಚನೆ ಮಾಡಿ, ಯಾವತ್ತಾದ್ರೂ ಬೇಡ. ಗಿಡಗಳು, ಮರಗಳು, ಹಣ್ಣು ಕೊಡೋ ಮರ, ಹೂ ಕೊಡೋ ಗಿಡಗಳು, ನಾನೇನಕ್ಕೆ ಇವನಿಗೆ ಕೊಡಬೇಕು? ಯಾಕೆ ಕೊಡಬೇಕು ಅಂತ ನೋಡಿ. ಅವುಗಳು ಕೊಡುವುದರಲ್ಲೇ ಸಂತೃಪ್ತಿ ಪಡ್ತವೆ. ನಮಗೋಸ್ಕರ ತನ್ನ ಜೀವನ್ನೆಲ್ಲ ತೆಗೆದು ಬಸಿದು ಆ ಹಸಿರು, ಆ ಹಣ್ಣು, ಆ ಹೂವು, ಆ ಎಲೆ, ಆ ತೊಗಟೆ, ಅಯ್ಯೋ ಅಮ್ಮಂದಿರ, ಅದ್ ನೋಡ್ತಿದ್ರೆ ನಾವು ನಮಗೋಸ್ಕರ ಎಲ್ಲ ಮಾಡ್ತವೆ ಅವು. ನಮಗೋಸ್ಕರ, ತಮಗೋಸ್ಕರ ಬದುಕೋದಿಲ್ಲ ಪ್ರಕೃತಿ ಮಾತೆ. ಗಮನಿಸಿ ನೋಡಿ, ಪ್ರತಿ ಬೆಳಕು 15 ಕೋಟಿ ಕಿಲೋಮೀಟರ್ ಅಂತಾರೆ, ಕಡಿಮೆ ಅಂದರು. ಅದಕ್ಕೂ ದೂರ ಅಂತಾರೆ, 15 ಲಕ್ಷ ಕೋಟಿ ಮೈಲುಗಳ ದೂರದಿಂದ ಸೂರ್ಯನ ಬೆಳಕು ನಮಗೋಸ್ಕರ. ಹೋಗೋ ಇನ್ಮೇಲೆ ಬೆಳಕೊಳ್ಳಲ್ಲ, ನನಗೆ ಬೇಜಾರಾಗ್ಬಿಟ್ಟಿದೆ ನಿಮಗೆ. ನೀವು ಅಧಮರು, ಅನೀತಿವಂತರು, ಅಧರ್ಮವಂತರು, ಅನ್ಯಾಯವಂತರು ಅಂತ ಹೇಳಿ ಆ ಅಚ್ಯುತ ನೆನೆಸಿಕೊಂಡು ಬಿಟ್ಟರೆ ಬೆಳಕಿಲ್ಲಿ ನಮಗೆ. ಯೋಚನೆ ಮಾಡಿ ನೋಡಿ, ಯಾವತ್ತಾದ್ರೂ ಅವರು ತಮಗೋಸ್ಕರ ಬದುಕಿದ್ದಾರ? ನದಿಯಾಗಲಿ, ಗಾಳಿಯಾಗಲಿ, ಬೆಳಕಾಗಲಿ, ಪಕ್ಷಿಗಳಾಗಲಿ,
ಇಡೀ ಒಂದು ಈ ಪ್ರಕೃತಿ ಮಾತೆ ನೋಡಿ, ಆ ದರಿದ್ರಿ ಹೋಗೋ ನೀನೇನ್ ಬೆಳೆ ಹಾಕಿದ್ರು ನಾನು ಕೊಡಲ್ಲ ಬೆಳೆ, ಛೀ ನನ್ನ ಮೇಲೆ ಮಲದು ಗುಂಡಿನೂ ಸುರಿತಿ, ಕಸ ಹೇರ್ತಿ, ನನ್ನನ್ನು ಒದಿತಿ, ನನಗೆ ಮರ್ಯಾದೆ ಕೊಡಲ್ಲ, ಕಿತ್ತಾಡ್ತಿ, ನಂದು ನಂದು ಅಂತ, ಇನ್ನು ಮೇಲೆ ಇಲ್ಲ ಅಂತ ಯಾವ ಬೆಳೆ ತೆಗಿಲಿಕ್ಕೂ ಭೂತಾಯಿ ಒಪ್ಪಲಿಲ್ಲವೆಂದರೆ, ಯೋಚನೆ ಮಾಡಿ ನೋಡಿ, ಪ್ರಕೃತಿ ಮಾತೆ ಮುನಿಸಿಕೊಂಡರೆ ಯಾವತ್ತಾದ್ರೂ ನಗ್ನಗ್ತಾನೆ ಇರ್ತಾಳೆ ಆಕೆ, ಏನು ಮಾಡಿದ್ರು ನಗ್ತಾನೆ ಇರ್ತಾಳೆ. ನಮ್ಮ ತಾಯಿ ತರ ಆ ತಾಯಿಯ ನಗು ಗುಣ ಇರಬೇಕು, ಆ ಆನಂದಕ್ಕೆ, ಆ ಸಂಭ್ರಮಕ್ಕೆ. ನಮ್ಮಲ್ಲಿ ಇಲ್ಲವೇ ಇಲ್ಲ. ಯಾವ ಸ್ತ್ರೀಯನ್ನು ನೋಡಿ ಹೊರಟೋಗಿದೆ. ಇವತ್ತು ಏನಕ್ಕೆ ಡೈವರ್ಸ್ಗಳು ಅತಿ ಮುಖ್ಯವಾಗಿ ಆಗಲಿಕ್ಕೆ ಕಾರಣ ಅಂದ್ರೆ ನಿಮ್ಮಲ್ಲಿ ನಗು ಹೊರಟೋಗ್ಬಿಟ್ಟಿದೆ. ಯು ಆರ್ ನಾಟ್ ಲಾಫಿಂಗ್. ಸೀರಿಯಸ್ ತಗೋತೀರಾ ಪ್ರತಿ ವಿಚಾರ ಹೃದಯಕ್ಕೆ ತಗೋಬಿಡ್ತೀರಲ್ಲ, ಬುದ್ಧಿಯಲ್ಲಿ ಇಟ್ಕೊಂಡು ಕೊರ್ಗೋಕ್ ಶುರು ಹಚ್ಕೊಬಿಟ್ಟಿದ್ದೀರಾ. ಇಟ್ಸ್ ಬಾಯ್ಲಿಂಗ್ ಯು ಡೌನ್. ಬೇಯಿಸ್ತಿದೆ. ಯಾರ ಮನೇಲೂ ಕೇಳಿ PCOD ಪ್ರಾಬ್ಲಮ್ ಇಲ್ಲ, ಥೈರಾಯ್ಡ್ ಪ್ರಾಬ್ಲಮ್ ಇಲ್ಲ, ಬ್ಯಾಕ್ ಪೇನ್ ಪ್ರಾಬ್ಲಮ್, ಮೈಗ್ರೇನ್ ಪ್ರಾಬ್ಲಮ್, ಸೈನಸ್ ಪ್ರಾಬ್ಲಮ್, ವರ್ಟಿಗೋ ಪ್ರಾಬ್ಲಮ್, ಶುಗರ್ ಪ್ರಾಬ್ಲಮ್, ಮಂಡಿ ನೋವು ಪ್ರಾಬ್ಲಮ್, ಏನೋ ಜಗತ್ತನ್ನು ಆಳುವಂತ ಒಂದು ಸ್ಥಾನದಲ್ಲಿ ಕುತ್ಕೊಬಿಟ್ಟಿದ್ರೆ ನಿಮ್ಗೆ ಬಿಡುವಿಲ್ಲ ಎಕ್ಸರ್ಸೈಸ್ ಮಾಡೋಕ್ಕೆ, ಯೋಗ ಮಾಡೋಕ್ಕೆ, ಧ್ಯಾನ ಮಾಡೋಕ್ಕೆ, ನಿಮ್ ಕಡೆ ಗಮನ ಕೊಡ್ಲಿಕ್ಕೆ. ಹೌದಪ್ಪ ಒಪ್ಪೋಣ ಅಂತ ಹೇಳ್ಬಹುದು. ಅರೆ ಅಂಬಾನಿ, ಅದಾನಿ, ಟಾಟಾ, ಬಿರ್ಲಾಗಿಂತಲ್ಲ 150-170 ವರ್ಷಗಳ ಇತಿಹಾಸವಿರತಕ್ಕಂಥ ಸಂಸ್ಥೆಗಳು ನೋಡಿ. ಅವರು ಆಯಸ್ಸುಗಳನ್ನ ನೋಡಿ, ಅಷ್ಟು ದೊಡ್ಡ ಲಕ್ಷಾಂತರ ಕಾರ್ಮಿಕರನ್ನ ಇಟ್ಟುಕೊಂಡಿರ್ತಕ್ಕಂಥ ಸಂಸ್ಥೆಗಳ ಅಧಿನೇತರ ವಯಸ್ಸು ಆವರೇಜ್ಲಿ 80 ವರ್ಷ ಬದುಕ್ತಾರೆ. ಆವರೇಜ್ಲಿ 80-90. ನಮ್ ಟಾಟಾ ಅವ್ರು ನೋಡಿ, ಈಗ ಅವ್ರ ವಯಸ್ಸು ನೋಡಿ, ಈಗ್ಲೂ ಓಡಾಡೋದ್ ನೋಡಿ, ಈಗ್ಲೂ ಆ ಮುಖದ ಆ ಗಾಂಭೀರ್ಯ ನೋಡಿ, ಆ ನಗು ನೋಡಿ, ಆ ಒಂದ್ ಸಣ್ಣ ಕಿರುನಗೆ ನೋಡಿ. ಅಬ್ದುಲ್ ಕಲಾಂ ಅವರು ನಮಗೆ ಏನು ಗೊತ್ತಿಲ್ಲ, ಅಷ್ಟೊಂದು ನಮಗೆ ಒಂಥರ ಆಸ್ತಿ ಅನ್ಸೋದು. ನಮ್ಮವ್ರು ಅನ್ನೋದು ಅವ್ರ ಮುಖದಲ್ಲಿ ಸದಾ ಹೊಳಪಾಗಿರ್ತಕ್ಕಂಥ ನಗು. ಯಾವ ಪ್ರಶ್ನೆ ಕೇಳಿದ್ರು ನಗ್ತಿದ್ರು ಅವರು. ಓ ಗ್ರೇಟ್ ಅಂತಿದ್ರು. ರಾಜ್ಕುಮಾರ್ ಅವರು ಅಂತ ಮುಗ್ಧನಗೆ ನಮಗ್ ಸಿಗೋಲ್ಲ. ಪುನೀತ್ ರಾಜ್ಕುಮಾರ್ ಅಂತ ಮುಗ್ಧನಗೆ ನಮಗ್ ಸಿಗೋದಿಲ್ಲ. ವಿಷ್ಣುವರ್ಧನ್ ಸೀರಿಯಸ್ ಮಾಡಿ ಇಟ್ಕೊಬಿಟ್ಟಿದ್ದೇವೆ ಮಕ್ಕಳೇ. ಕಲಾವಿದರು ಯಾಕೆ ಹೇಳಿ ಅಷ್ಟು ಚೆನ್ನಾಗಿರ್ತಾರೆ ನಮಗೆ ಗೊತ್ತಿದೆ. ಅವರು ನಮ್ಮ ಹಾಗೆಯೇ. ಆದ್ರೆ ಅವ್ರು ಯಾಕೆ ಅಷ್ಟು ಚೆನ್ನಾಗಿರ್ತಾರೆ ಗೊತ್ತಿಲ್ಲ. ಅವ್ರ ಮೇಲೆ ಬರುವಷ್ಟು ಕಾಂಟ್ರವರ್ಸಿಗಳು ಇನ್ನೊಂದು ಇನ್ಯಾರಿಗೂ ಇಲ್ಲ. ನಗ್ತಿರ್ತಾರೆ ಅವ್ರು. ಅವ್ರದ್ದೊಂದು ಒಂಥರ ನಶೆಯಲ್ಲಿ ಇರ್ತಾರೆ ಅವ್ರು. ಅವ್ರ ಹೆಸರು, ಆ ಗತ್ತು, ಆ ಆಕ್ಟಿಂಗ್, ಅವ್ರೊಂಥರ ಇರ್ತಾರೆ. ಅವ್ರು ನೋಡ್ತಿದ್ದಾಗೆ ನಮ್ಗೆ ಅದಕ್ಕೆ ಆಕರ್ಷಣೆ. ಒಂದು ದೇವರನ್ನು ನೋಡಿದಾಗಲೂ ಕೂಡ ದೇವರು ನೋಡಿ 24 ಗಂಟೆ. ಅದಕ್ಕೆ ಅಂಥದ್ದೊಂದು ಕಳಾಕರ್ಷಣೆ, ದೈವೀಯ ಆಕರ್ಷಣೆ ಒಂದು ಅಮ್ಮನ ಹೃದಯದಲ್ಲಿದೆ, ನಿಮ್ಮಲ್ಲಿದೆ. ಇನ್ಮೇಲೆ ನಗ್ಲಿಕ್ಕೆ ಶುರು ಮಾಡಿ. ಮಕ್ಕಳಲ್ಲಿ ಯಾಕೆ ಗೊತ್ತಾ, ಅಂಥದ್ದೊಂದು ಅಟ್ರಾಕ್ಷನ್, ಆಕರ್ಷಣೆ. ದಿನಕ್ಕೆ ಕಡಿಮೆ ಅಂದರು 300-400 ಬಾರಿ ನಗ್ತಲೇ ಇರ್ತಾರೆ. ಅವ್ರಿಗೆ ಕೆಟ್ಟದ್ದು ಗೊತ್ತಿಲ್ಲ, ಒಳ್ಳೇದು ಗೊತ್ತಿಲ್ಲ. ಅವರಿಗೆ ಕೆಟ್ಟದ್ದು ಗೊತ್ತಿಲ್ಲ, ಒಳ್ಳೇದು ಗೊತ್ತಿಲ್ಲ. ದಟ್ ಇಸ್ ದ ಬ್ಯೂಟಿ. ನಗ್ತಲೇ ಇರ್ತಾರೆ. ಚಿಕ್ಕ ಮಕ್ಕಳು ನೋಡಿ, ನಾವು ಎಳೆ ಮಕ್ಕಳು ಗಿಲಿ ನಗ್ತಿರ್ತಾರೆ. ನಾವು ಕಚಗುಳಿ ಇಟ್ರೆ ಇನ್ನೊಂದು ನಾವ್ ಹಂಗ್ ನಗ್ಬೇಕು ಮಕ್ಕಳೇ. ದಿನಕ್ಕೊಂದು 15 ನಿಮಿಷ 20 ನಿಮಿಷ ಯಾವ್ದಾದ್ರು ಒಂದು ಕಾರ್ಟೂನ್ ಹಾಕೊಳ್ಳಿ, ಒಂದು ಡೋರೆಮಾನ್ ಹಾಕೊಳ್ಳಿ, ಒಂದು ಚಾರ್ಲಿ ಚಾಪ್ಲಿನ್ ಹಾಕೊಳ್ಳಿ. ನನ್ಗೆ ನೀವು ನಂಬೋಲ್ಲ, ತುಂಬಾ ಖುಷಿ ಆದಾಗ ಹುಡುಕ್ತೀನಿ. ನನ್ಗೆ ಬೇಜಾರಾದಾಗ ನಾನು ನೋಡೋದು ಯಾವ್ದು ಗೊತ್ತಿಲ್ಲ, 3 ಸ್ಟೂಜಸ್ ಅಂತಿದೆ. ಅದೊಂದು 1930 ಮೂವಿ. ಅದು 3 ಮೂರ್ಖರು, ಶತಮೂರ್ಖರು. ಅಯ್ಯೋ ಸುತ್ತಿ ತಗೊಂಡು ನೋಡ್ಕೊಳ್ಳೋದು, ಗಡ್ಡ ಇಟ್ಕೊಳ್ಳೋದು. ಅಯ್ಯೋ ನನ್ ಮನೆ ಮಕ್ಕಳ ಜೊತೆ ಕುತ್ಕೊಂಡು ಹಿಂಗ್ ನೋಡ್ತಾ ಬಿದ್ದು ನಗ್ತಾ. ಅಬ್ಬಾ ರಾಮಚಂದ್ರ. ಮೊನ್ನೆ ಯಾವ್ದೋ ಒಂದು ಪಿಕ್ಚರ್ ಹಾಕ್ಬಿಟ್ಟಿದ್ರು. ನಾನು ನಗ್ತಿದ್ರೆ ಮನೆಯವರೆಲ್ಲ ನನ್ನ ವಿಚಿತ್ರವಾಗಿ ನೋಡ್ತಿದ್ರು. ಅವನಿಗೆ 2 ಪ್ರೇಯಸಿರು, 2 ಮದುವೆ ಆಗ್ತೀನಿ ಅಂತ ಎಸ್ ಅಂದ್ಬಿಟ್ಟಿದ್ದಾನೆ. ಒಬ್ಳು ಕಾಫಿ ತಂದು ಕೊಡ್ತಾಳೆ, ಒಬ್ಳು ಟೀ ತಂದು ಕೊಡ್ತಾಳೆ. ತಮಾಷೆ ನೋಡ್ಬೇಕು. ಇಬ್ರದ್ದು ಯಾವ್ದು ಕುಡಿದ್ರು ಕಾಫಿ ಎತ್ಕೊಂಡ್ರೆ ಗರ್ರ ಅಂತಾಳೆ, ಟೀ ಎತ್ಕೊಂಡ್ರೆ ಇವಳು ಗರ್ರ ಅಂತಾಳೆ. ಎರಡನ್ನೂ ಕಲ್ಸ್ಬಿಟ್ಟು ಶಿವಾರ್ಪಣ ಮಸ್ತ್ ಅಂತ ಕುಡಿತಾರೆ. ನನಗೆ ಬೇಕಿತ್ತ ಬಡಿ ಪಾಟ್ಲು ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಆ ಮೂವಿ. ಹೊಟ್ಟೆ ಹಿಡ್ಕೊಂಡು ನಕ್ಕಿದ್ದಾರೆ. ಈ ತರದ್ ಕೆಲವೊಂದು ಇದಾವೆ. ಗುರು ಶಿಷ್ಯರು ಹಾಕೊಂಡು ನಾನು ನೋಡ್ತೇನೆ. ದ್ವಾರಕೀಶ್ ಅವರದ್ದು ಇತ್ಲಲ್ಲಿಂದ ಬರ್ತವ್ರು ದೊಡ್ಡವ್ರ ಕಡೋ ಅಂತ ಹೇಳ್ಬಿಟ್ಟು ತೆನಾಲಿ ರಾಮಕೃಷ್ಣದ ಹಾಕೊಂಡು ನೋಡ್ತೇನೆ. ನಿಜವಾಗ್ಲು ಬಾಲಕೃಷ್ಣನ ಬಾಲಕಾಂಡ ನೋಡ್ತಿರ್ತೇನೆ, ಭಾಗವತ ನೋಡ್ತಿರ್ತೇನೆ, ರಾಮರದ ಎಷ್ಟು ನಗತಕ್ಕಂಥ ವಿಚಾರಗಳು ನಮ್ ಸುತ್ತಮುತ್ತ ತುಂಬಾ ಇದಾವೆ ಮಕ್ಳು. ನಾವು ನಗೋದನ್ನ ಮರ್ತು ಬಿಟ್ಟಿದ್ದೇವೆ ಮಕ್ಳು. ನಾವು ಮಕ್ಕಳಾಗಿರ್ಬೇಕು. ನಮ್ಗೆ ಯಾವ ಕಾಯಿಲೆ ನೋಡಿ, ಮಕ್ಳಿಗೆ ಯಾವ ಕಾಯಿಲೆನೂ ಬರಲ್ಲ.
ಒಂದು ಲಿಟಲ್ ಬಿಟ್ ಇನ್ಫೆಕ್ಷನ್ ನಮ್ಮಿಂದ. ಬಾಯಿ ತೊಳಿದೆ ಮುತ್ತಿಡೋದು, ಕೈ ತೊಳೆಯೋದೆ ಮುಟ್ಟೋದು, ಏನೇನೋ ಮುಟ್ಟು ಬಂದಿರ್ತೀವಿ. ಕೈ ತೊಳೆದು ಮುಟ್ಬೇಕು, ಬಾಯಿ ತೊಳೆದು ಮುದ್ದು ಮಾಡ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಈಗಿನ ಮಕ್ಕಳು ತುಂಬಾ ಸೆನ್ಸಿಟಿವ್. ಮಗು ಹುಟ್ಟೋಕ್ ಮೊದ್ಲು ನಾನಾ ಇಂಜೆಕ್ಷನ್ಗಳು ತಗೊಂಡು ಮಗುನ್ ಭೂಮಿಗೆ ತರ್ತೀವಿ ನಾವು. ಅವ್ರುಗಳು ಒಂಥರ ಈ ಬಾಹ್ಯ ಲೋಕಕ್ಕೆ ಬರ್ತಿದ್ದಾಗೆ ಅವುಗಳ ಭರಾಟೆ ಜಾಸ್ತಿ. ಸೊ ವೆರಿ ಕೇರ್ಫುಲ್, ಸೆನ್ಸಿಟಿವ್. ಹತ್ರಕ್ಕೆ ಹೋಗೋದು, ಎತ್ಕೊಳ್ಳೋದು, ಮಾಡೋದು, ಮಾಡ್ಲಿಕ್ಕೆ ಹೋಗ್ಬಾರ್ದು. ಮಾಡೋಕ್ ಹೋದಾಗ ಹೈಜಿನಿಕ್ ಆಗಿ ಇರ್ಬೇಕು. ಈಗಿನ ಮಕ್ಕಳಲ್ಲೂ ನಾವು ನಂಬರ್ಸು, ಸ್ಕೂಲು, ಇಂಥ ಸ್ಕೂಲು, ಈ ಸ್ಪೋರ್ಟ್ಸ್ ಅಲ್ಲಿ ಫಸ್ಟು, ಈ ಡಾನ್ಸ್ ಅಲ್ಲಿ ಫಸ್ಟು, ಈ ಮ್ಯೂಸಿಕ್ ಅಲ್ಲಿ ಫಸ್ಟು. ಈಗ ಏನ್ ಬುಧ ಬೇರೆ ನೀಚ ಬೇರೆ ಹಾಕಿ ಕೂತಿದ್ದಾನೆ. ಯಾಕೆ ಹೇಳ್ತೀರಾ? ಎಲ್ಲ ನನ್ನ ಹತ್ರ ಬರ್ತಿರೋ ದಿನ 100-120 ಕಾಲ್ಸ್ಗಳಲ್ಲಿ ಏನ್ ತಮಾಷೆ ಗೊತ್ತಾ? ಮುಖ್ಯವಾಗಿ ಮಾತಾಡ್ತಿದ್ದಾನೆ. ಎಲ್ಲಾ ಮಕ್ಕಳಿಗೂ ಕನ್ಫ್ಯೂಷನ್, ತಂದೆ ತಾಯಿಗೂ ಕನ್ಫ್ಯೂಷನ್, ಯಾವ ಕೋರ್ಸ್ಗೆ ಹಾಕೋದು, ಯಾವ ಕಾಲೇಜ್ಗೆ ಹಾಕೋದು. ಸೀಟಿದೆ ಒಂದು ಗೊಂದಲ ಆಗ್ಬಿಟ್ಟಿದೆ ಅಲ್ಲಿ. ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳು ಕೊಟ್ಟಿದ್ದಾರೆ. ಇನ್ ಎಂತ ಪುಣ್ಯಾತ್ಮರು ಹಂಗಂತೇವೆ. ಬುಧ ನೀಚ ವಿದ್ಯಾಕಾರಕ, ವಾಣಿಕಾರಕ, ಸರಸ್ವತಿ ಕಾರಕ, ರಾಹು ಬೇರೆ ಸೇರ್ಕೊಂಡು, ಕುಜ ಬೇರೆ ಸೇರ್ಕೊಂಡು, ಆತ್ಮಕಾರಕ ಬೇರೆ ಶುಕ್ರನ ಜೊತೆ ಸೇರ್ಕೊಂಡು, ಅಲ್ಲಿಂದ ಜ್ಞಾನಕಾರಕ ಗುರು ವೃಷಭದಲ್ಲಿ ಬಂದ್ ಬೇರೆ ಕೂತಿದ್ದಾರೆ. ಇನ್ನೆಲ್ಲ ನಮ್ ಜ್ಞಾನ ಓಡೋದು. ಎಲ್ಲಾ ತಂದೆ ತಾಯಿ ಕೇಳಿ ನನ್ನ ಮಗುಗೆ ಯಾವ ಕೋರ್ಸ್ಗೆ ಹಾಕೋಣ, ಇನ್ನೇನ್ ಮಾಡೋಣ. ಅಲ್ಲೊಂದು ನಂಬರ್ಸ್ ಇನ್ನು ಕನ್ಫ್ಯೂಷನ್ ಅಲ್ಲಿ ಇದೆ. CBSE ಪೆಂಡಿಂಗ್ ಇದೆ, ICSE ರಿಸಲ್ಟ್ಸ್ ಪೆಂಡಿಂಗ್ ಇದೆ. ಈ ತರದ್ದೆಲ್ಲ ಅಂದ್ಕೊಂಡು ಕೂತಿರ್ತಕ್ಕಂಥ ಒಂದು ಭಾವ. ಮಕ್ಕಳಲ್ಲಿ ನಾವು ಗೊಂದಲ, ಇರ್ಲಿ ಬಿಡು, ಏನೂ ಆಗ್ಲಿಲ್ಲ ಅಂದ್ರೆ ಒಂದು BCom ತಗೋಣ ಬಿಡು, ಏನೂ ಆಗಲ್ಲ. BSc ಒಂದು ತಗೋಣ ಬಿಡು, ಏನೂ ಆಗಲ್ಲ. ನಮಗೇನು ಅನ್ನ ಇಡ್ಬೇಕು ಇಟ್ಟಿದ್ದಾರೆ. ನಾನಾ ಕೋರ್ಸ್ಗಳಿದೆ. BE ನಲ್ಲಿ ಇದು ಮಾಡೋದಾ, ಕಂಪ್ಯೂಟರ್ ಸೈನ್ಸ್ ಮಾಡೋದಾ, ಅದನ್ನ ತಗೋಣ ಅಂದ್ರೆ ಉದ್ಯೋಗಗಳಿಲ್ಲ ಅನ್ನೋ ಒಂದು ಭಯ. ಎಲೆಕ್ಟ್ರಾನಿಕ್ಸ್, ಟೆಲಿಕಮ್ಯುನಿಕೇಶನ್, ಈ ತರದೆಲ್ಲ ಆಗ್ಬಿಟ್ಟಿದೆ. ಮಕ್ಳಿಗೆ ನಾವು ತುಂಬಿಸಿ ಅವರು ಒಂಥರ ಕಮ್ಸಿಂಗ್ ನೋಡ್ತಿದ್ರೆ. ನಮ್ಮನೆಲ್ಲ 4 ಜನ ಮಕ್ಕಳಿಗೆ ಕಾಲೇಜಿಗೆ ಸೇರಿಸ್ಬೇಕು. ಯಾವ ಕಾಲೇಜು, ಯಾವ ಕೋರ್ಸು, ನನಗೆ ಕನ್ಫ್ಯೂಷನ್. ನಮ್ಮ ಗುರುಗಳ ಪಾದಕ್ಕೆ ಹಾಕ್ಬಿಟ್ಟಿದೆ. ನೀವು ನೋಡ್ಕೊಂಡು ನೀವು ಉತ್ತರ ಕೊಡಿ ಗುರುಗಳೇ, ನನಗೆ ಗೊತ್ತಾಗ್ತಿಲ್ಲ ಅಂತ. ಇರೋ ಬುಧ ನೀಚ ಬಿಡ್ಲಿ, ಸ್ವಲ್ಪ ಮೇಷಕ್ಕೆ ಬರ್ಲಿ, ಸ್ವಲ್ಪ ವೇಗವಾಗಿ ಓಡುತ್ತೆ ಬುದ್ಧಿ ಅನ್ನತಕ್ಕಂಥ ಭಾವ. ಸೊ ಮೊದಲು ಮನಸ್ಸಿಂದ ನಗೋದು ಅಭ್ಯಾಸ ಮಾಡ್ಕೊಳ್ಳಿ. ಏನಾಗ್ಬಿಡುತ್ತೆ, ಎಂಥದ್ದಾಗ್ಬಿಡುತ್ತೆ, ಇರ್ಲಿ ಬಿಡಿ. ನಮ್ಮ ಮನೇಲಿ ನಮ್ಮ ಅಪ್ಪಾಜಿ ತಿಂಗಳಿಗೆ 50 ರೂಪಾಯಿ ಸಂಬಳ ತರುವಾಗ್ಲೂ ನಾವು ಆನಂದವಾಗಿ ಊಟ ಮಾಡಿದ್ದೇವೆ. ತಿಂಗಳಿಗೆ 50 ರೂಪಾಯಿ, ದಿನಕ್ಕೊಂದು 2 ರೂಪಾಯಿ. 60 ರೂಪಾಯಿ ಬರಬೇಕು. ಒಂದೊಂದ್ ದಿನ ಮೈಕೇನೋ ಎಲ್ಲೋ 60 ಕಿಲೋಮೀಟರ್ 100 ಕಿಲೋಮೀಟರ್ ಹೋಗ್ಬೇಕಿತ್ತು ಆ ಮನುಷ್ಯ. ಭಾನುವಾರ ಅಂತ ಬಂದ್ರೆ ಬಿಸಿನೀರು ಹಾಕೊಂಡು, ಏನೋ ತಣ್ಣೀರೋ ಏನೋ ಅಲ್ಲೊಂದು ಇಲ್ಲೊಂದು. ನಾವು ನಮ್ ಕಡೆ ಎಲ್ಲ ಗಿಡ ಮರಗಳು, ಕೆರೆ ಹೋಗಿ ಪುಳ್ಳೆ ಪುರಿ ಎಲ್ಲ ಹೊತ್ಕೊಂಡು ಬರ್ತಿದ್ವಿ. ಸಮಯ ಸಿಕ್ಕಿದ್ರೆ ಅದನ್ನ ತಗೊಂಡು ಹಾಕಿ ಬೆಂಕಿ ಕಾಯಿಸಿ ನೀರು ಸುಟ್ಕೊಂಡು ಅಪ್ಪ ಹಾಕಿ ಸೀಗೆಕಾಯಿ ಹಾಕಿ ಉಜ್ಜಿ ನಮ್ಮನ್ನೆಲ್ಲ. ಅಯ್ಯೋ ಅದು ಆನಂದ ಬೇರೆ. ನಾವು ಮರ್ತು ಬಿಟ್ಟಿದ್ದೇವೆ. ಇವತ್ತು ನಮ್ಮ ಮಕ್ಕಳಲ್ಲಿ ಈ ಪೊಳ್ಳು ಕಾರು, ಪೊಳ್ಳು ಮನೆ, ಪೊಳ್ಳು ಕಾಲೇಜು, ವಿದೇಶ, ಅಲ್ಲೋದ್ರೂ ಕೂಡ ಅದೇ ಪಿಜ್ಜಾ ಬರ್ಗರ್ ತಿನ್ನೋದು ಹೆಚ್ಚಿ. ಅದನ್ನ ಏನಾದ್ರೂ ನಾಯಿ ವಾಂತಿ ಮಾಡಿರೋ ಊಟದ ತರ ಇರುತ್ತೆ. ಹೌದು, ಛೀ. ಆಮೇಲೆ ಅಲ್ಲಿ ಟಿಶ್ಯೂ ಪೇಪರ್ ಕಲ್ಚರು, ಆ ಉಪ್ಪು ಖಾರ ಇಲ್ಲದ ಏನೋ ಒಂದು. ಅದ್ಯಾವುದೋ ಪ್ಯಾಂಟ್ ಬಂದಿದೆ ಅಂತ, ಸುಸು ಪ್ಯಾಂಟು ಅಂತ. ಆ ಪ್ಯಾಂಟ್ ಹಾಕೊಂಡ್ರೆ ಪೂರ್ತಿ ಸುಸು ಮಾಡ್ಕೊಂಡಾಗೆ. ನನಗೆ ಯಾಕೆ ಈ ಸುಸು ಪ್ಯಾಂಟ್ ನೆನಪಿಗೆ ಬಂತು ಅಂದ್ರೆ, ಮೊನ್ನೆ ಆಫೀಸಲ್ಲಿ ನೀವು ನಂಬಲ್ಲ, ಕಾರಿಂದ ಎಳೆದು ಬರ್ತೇನೆ, ನೈಲಾನು ಪ್ಯಾಂಟ್ ಹಾಕೊಂಡಿದ್ದಾನೆ, ಒಂದು ಪೈಜಾಮ, ಅದು ನೈಲಾನು ದಾರ ಕಟ್ಕೊಂಡು ಮನೆಯಿಂದ ಕಾರ್ ಹತ್ಕೊಂಡು ಕುತ್ಕೊಂಡು ಬಂದಿದ್ದಾನೆ. ಆಫೀಸ್ ಹತ್ರ ಎಳಿತಾನೆ, ಅದು ಲೂಸ್ ಆಗ್ಬಿಟ್ಟಿದೆ, ಹೊಟ್ಟೆ ಕಟ್ಕೊಂಡಿದ್ದು ಇಳಿದು ಬಿಟ್ಟಿದೆ. ನನಗೇನೋ ಬಿದ್ದೋಗ್ತಿದೆ ಅಂತ ಹಿಂಗೆ ಇಟ್ಕೊಂಡು ಅಯ್ಯೋ ಅಂತ ಮನೇಲಿ ಮಕ್ಕಳ ಹತ್ರ ಹೇಳಿದ್ರೆ ಬಿದ್ದು ಅಯ್ಯೋ ನಿಮ್ ನಾಚಿಕೆ ಇಲ್ವಾ, ಇದನ್ನ ಬಂದು ಹೇಳ್ತೀನಿ. ಏನ್ ನಾಚಿಕೆ ಇದೆ, ಎಲ್ರಿಗೂ ಆಗುತ್ತೆ, ಇದೆಲ್ಲ ಇರ್ಬೇಕು. ಈ ರೀತಿ ಸಣ್ಣ ಸಣ್ಣ ವಿಚಾರಗಳಲ್ಲಿ ಎಷ್ಟೋ ಇರುತ್ತೆ ಮಕ್ಕಳೇ. ನಾವು ಹೌದು, ಒಂದು ನಾವೇನ್ ತುಂಬಾ ಬಿಗುಮಾನ, ತುಂಬಾ ಶಿಸ್ತು. ಅವ್ರಂದ್ರೇನು, ಇವ್ರು ನಮಗೋಸ್ಕರ ಬದುಕೋದನ್ ಕಲಿ, ನಮಗೋಸ್ಕರ ನಗೋದನ್ ಕಲಿ ಇದೆ. ಮನಸ್ಪಿಚ್ಚಿನಾಗಿದೆ. ದಿನಕ್ಕೊಂದು 15-20 ನಿಮಿಷ ತುಂಬಾ ಇಷ್ಟವಾದಂಥದ್ದು ಒಂದು ತಮಾಷೆ ಪ್ರಸಂಗ ಮಾತಾಡ್ಕೊಳ್ಳಿ, ಹೇಳ್ಕೊಳ್ಳಿ, ಇಲ್ಲ ಹಾಕೊಂಡು ನೋಡಿ. ಏನೋ ಬೇಕು, ನೀವೇನೋ ದೊಡ್ಡ ಸಾಧನೆ ಮಾಡ್ಬಿಟ್ಟು ಇಲ್ಲಿ ಕೊಡ್ಕೊಳ್ಳೆ, ನಾವು ಸಾಧನೆ ಮಾಡ್ಬಿಡ್ಬೇಕು. ಯಾವ ಸಾಧನೆ? ಇಂದಿರಾ ಗಾಂಧಿ ಅವ್ರಿಗಿಂತಲ, ನೆಹರುಗಿಂತಲ, ಮಹಾತ್ಮ ಗಾಂಧೀಜಿಗಿಂತಲ, ಅಯ್ಯೋ ವಾಜಪೇಯಿಗಿಂತಲ, ಅರೆ ಅಡ್ವಾಣಿಜಿ ಬಗ್ಗೆ BJPಗೆ 2 ಸೀಟು ಬಂದಿದ್ದು ಯಾರಿಗ ನೆನಪಿದೆ?
ಭೀಷ್ಮ ಅದು ಇದು ಅಂತಾರೆ. ಯಾರಿಗ್ ನೆನ್ಪಿದೆ? ಅವ್ರ ಮನೆಗೆ ಡೈಲಿ ಹೋಗಿ ಎಲ್ಲರೂ ನಿಂತ್ಕೊಂಡಿದಾರ? ಯಾರಿಗೂ ನೆನಪಿಲ್ಲ. ಎಲೆಕ್ಷನ್ ಮುಗಿದ್ಮೇಲೆ ಯಾರಿಗೂ ನೆನಪು ಬರಲ್ಲ. ಯಡಿಯೂರಪ್ಪ ಅವ್ರ ಮನೆಗೂ ಯಾರು ಹೋಗಲ್ಲ, ಇನ್ನೊಬ್ರ ಮನೆಗೂ ಯಾರ ಮನೆಗೂ ಹೋಗಲ್ಲ. ಸುಮ್ಮನೆ ಇದೆಲ್ಲ ಸುಳ್ಳು. ನಿಮ್ ಭ್ರಮಾಲೋಕ. ಇವರೆಲ್ಲ ಭ್ರಮಾಲೋಕದಲ್ಲಿ ಸೃಷ್ಟಿ ಮಾಡಿ ನಮ್ಮನ್ನೆಲ್ಲ ಇನ್ಫ್ಲೂಯೆನ್ಸ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಈ ಇನ್ಫ್ಲೂಯೆನ್ಸ್ ಮಾರ್ಕೆಟಿಂಗಿಗೆ ಒಳಗಾಗ್ಬೇಡಿ ಮಕ್ಳು. ಮನ ಬಿಚ್ಚಿ ನಗಿ ಮಕ್ಳೇ. ದೇವಿ ಆಕರ್ಷಣೆ ಬರುತ್ತೆ. ಆ ಮಕ್ಕಳ ತರ ನಗಿ ಮಕ್ಳು. ಈ ಗಂಡಸರು ಬಿಡಿ, ಅಯ್ಯೋ ಮೊದಲಾದ್ರೂ ಒಂದು 60-80 ಬಾರಿ ದಿನಕ್ಕೆ ನಗ್ತಿದ್ರಂತೆ. ಇವತ್ತಿನ ಗಂಡಸರಂತೂ ದಿನಕ್ಕೆ 6 ಸರಿ ನೋವಲ್ಲ. ಒಳ್ಳೆ ದೆವ್ವಗಳ ತರ ಕಾಣಿಸ್ತಾರೆ, ನೋಡಿದ್ರೆ ಭೂತಗಳ ತರ ಕಾಣಿಸ್ತಾರೆ. ಏನೋ ಪ್ರಪಂಚದಲ್ಲಿ ಇವನೊಬ್ಬನೇ ಎಲ್ಲ ಅಂತ. ಅಕ್ಬರ್ ಮಹಾಶಯನ್ಗೆ ಕಡಿಮೆ ಅಂದ್ರು 500 ಲೀಗಲ್ ಆಗಿ ಇಲ್ಲೀಗಲ್ ಆಗಿ 5,000 ಜನ ಹೆಂಡ್ತಿರು ಅಂತಕ್ಕಂಥದ್ದು. ಶನಿವಾರ ವಾಡ ಅಂತಾನೆ ಮಾಡಿಟ್ಕೊಂಡಿದ್ರು. ಎಲ್ಲ ಇತ್ತು. ಅವನ ಮುಖದಲ್ಲಿ ಸದಾ ನಗು ಇರ್ತಿತ್ತು. ಆ ಗಾಂಭೀರ್ಯ, ಆ ನಗು, ತುಂಟು ಪ್ರಜ್ಞೆ ಅನ್ನತಕ್ಕಂಥದ್ದು. ಶ್ರೀಕೃಷ್ಣ ದೇವರಾಯರಿಗೂ 2 ಹೆಂಡ್ತಿರೋ. ಅವರ ಮುಖದಲ್ಲೂ ನಗು ಇರ್ತಿತ್ತು. ರಾಮಕೃಷ್ಣರೇ ಅಂತ ಬಿದ್ದು ಬಿದ್ದು ನಗೋರಂತೆ. ಇವತ್ತಿಲ್ಲ ನಮಗೆ. ಒಂದು ಬದುಕು, ಒಂದು ಜೀವನ, ಒಂದು ಕುಟುಂಬ ಅನ್ನತಕ್ಕಂಥದ್ದಕ್ಕೆ ತಡಬಡಾಯಿಸಿ ಅಯ್ಯೋ ಅಪ್ಪ ನೀವು ಓಡದಷ್ಟು ಇನ್ಯಾರು ಜಗತ್ತಲ್ಲಿ ಓಡ್ಲೇ ಇಲ್ಲ ಅನ್ನೋ ರೀತಿನಲ್ಲಿ ಆ ಸೀರಿಯಸ್. ಪ್ರಕೃತಿಯನ್ನು ನೋಡಿ ನಗರಿ ಮಕ್ಕಳೇ. ಆ ಪ್ರಕೃತಿ ಮಾತೆ ಅಷ್ಟು ನಿರ್ವಿಕಾರ, ವಿಕಾರ ಅಲ್ಲ, ನಿರ್ವಿಕಾರ, ವಿಕಾರವೇ ಇಲ್ಲ. ನಗ್ನಗ್ತಾ ನಮ್ ಜೊತೆ ಇದೆ. ನಾವು ನಗೋದನ್ನ ಅಭ್ಯಾಸ ಮಾಡಿದ್ರೆ 190 ಕಾಯಿಲೆ ಹೊರಟೋಗುತ್ತೆ. ತಿಳಿಯಾಗಿ ತಗೊಂಡ್ರೆ ಹೊರಟೋಗುತ್ತೆ. ಒಮ್ಮೆ ಬೀಚಿ ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ಬಿಟ್ಟಿದ್ರಂತೆ. ನಾನು ಬೀಚಿಯ ಪ್ರಸಂಗಗಳು ಓದ್ತಿರ್ತಾನೆ, ನೋಡ್ತಿರ್ತಾನೆ. ನನ್ಗೆ ತುಂಬಾ ಇಷ್ಟ, ತುಂಬಾ ಖುಷಿ, ತುಂಬಾ ಸಮಾಧಾನ ಅಂತ ಒಂದು ವೈಶಿಷ್ಟ್ಯತೆ. ಅವರ ಹತ್ರ ಒಬ್ರು ಮಹಾಗುರುಗಳು ಹೋಗ್ತಾರೆ, ಮಾತಾಡ್ತಾ ಏನೋ ಹಿಂಗ್ ಮಾಡಿಟ್ಕೊಂಡಿದೀಯಾ ಅಂತ ಹೇಳ್ಬಿಟ್ಟು. ನನಗಿರೋ ಚಟಗಳಿಗೆ ನಿನಗೇನಾದ್ರೂ ಇದ್ದಿದ್ರೆ ಯಾವತ್ತೋ ಚಟ ಇರ್ಬಿಟ್ಟು ಹೋಗ್ಬಿಡ್ತಿದ್ಯೋ, ನಾನು ಇನ್ನೂ ಇಲ್ಲೇ ಇದ್ದೀನಿ ನೋಡು ಅಂದ್ರಂತೆ. ಆ ನೋವಲ್ಲೂ ಆಸ್ಪತ್ರೆಯಲ್ಲಿ ಬೆಳಗಿದ್ರು ಕೂಡ ಬೀಚಿಯವರು, ಅಬ್ಬಾ ನೀವು ಬೀಚಿಯವ್ರ ಲೇಖನಗಳನ್ನ ಪುಸ್ತಕ ಒಂದೊಂದು ತಂದು ಇಟ್ಕೊಳ್ಳಿ ಮಕ್ಕಳೇ. ಹೌದು, ಬೀಚಿಯವರ ಗುಂಡನ ಕಥೆಗಳು ಇದೆಲ್ಲ ನೀವು ನೋಡಿ, ನೀವು ಬ್ಯೂಟಿಫುಲ್. ಅದು ಏನೋ ಸೀರಿಯಸ್ ಪ್ರಪಂಚದಲ್ಲಿ ನೀವು ಒಬ್ಬರು ಸಾಧನೆ. ಯಾರೋ ಲಕ್ಷಕ್ಕೊಬ್ಬ, ಕೋಟಿಗೊಬ್ಬ. ಬಿಡಿ ಬಿಡಿ, ಅವ್ರೇನೋ ಮಾಡ್ಕೋತಾರೆ. ಅವ್ರು ಸೀರಿಯಸ್ ಎಲ್ಲ ಅವ್ರು ಇರ್ತಾರೆ. ನಾವೇನ್ ಅಲ್ಲಿ ಇಲ್ವಲ್ಲ, ಆ ರೇಸಲ್ಲೇ ನಾವ್ ಇಲ್ವಲ್ಲ. ನಾವೇನ್ ಅಮಿತಾಬ್ ಬಚ್ಚನ್ ಮಗನ ಲೋಕಕ್ಕೆ ಪ್ರೂವ್ ಮಾಡಕ್ಕೆ ಅವನೇನ್ ತಲೆ ಕೆಡ್ಸ್ಕೊಂಡಿಲ್ಲ. ಅಮಿತಾಬ್ ಬಚ್ಚನ್ ಸೊಸೆನ ಐಶ್ವರ್ಯ ಬಚ್ಚನ್ ಯಾರು ನೋಡ್ತಾರ್ರಿ ಈಗ? 50 ದಾಟ್ತು ಸುಮ್ನೆ ಅದೆಲ್ಲ ಸ್ಟಂಟು, ಅವೆಲ್ಲ ಆಗೋಲ್ಲ. ಸುನಿಲ್ ಗವಾಸ್ಕರ್ ಮಗನ ನಮ್ಮ ಅಪ್ಪನ ತರ ಹೆಸರು ತಗೋಬೇಕು, ಯಾರು ಕೇಳೋರಿಲ್ಲ. ಅವ್ನು ರಿಟೈರ್ಡ್ ಆಗೋಗಿದ್ದಾನೆ. ರೋಹನ್ ಗವಾಸ್ಕರ್ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ? ಅವ್ನ ನಂಬರ್ಸ್ ಗೊತ್ತಿದ್ಯಾ? ಆ ವಯ್ಯ ಕಾಮೆಂಟ್ರಿನಲ್ಲಿ ಬಂದು ಕೂತಿರೋದ್ರಿಂದ ನೆನಪಿದೆ ಅಷ್ಟೇ. ನಮ್ ಶ್ರೀಕಾಂತ್ ಅವ್ರ ಬಗ್ಗೆ ಯಾರು ಗೊತ್ತಿದೆ? ನಮ್ ವೆಂಕಟೇಶ್ ಪ್ರಸಾದ್ ಅವ್ರ ಬಗ್ಗೆ ಯಾರು ಗೊತ್ತಿದೆ? ಅನಿಲ್ ಕುಂಬ್ಳೆ ಅವ್ರ ಬಗ್ಗೆ ಯಾರು ಗೊತ್ತಿದೆ? ಜಾವಗಲ್ ಶ್ರೀನಾಥ್ ಅವಾಗವಾಗ ರೆಫ್ರಿ ಆಗ್ಬಿಟ್ಟು ಬಂದು ಈ ತರ ಆಗದಾಗ ನಿಂತಾಗ ನಮ್ಗೆ ನೆನಪಿಗೆ ಬರುತ್ತೆ. ಯಾರಿಗ್ರಿ ನೆನಪಿದೆ? ಅವ್ರ ಮಕ್ಕಳ ಬಗ್ಗೆ ನೆನಪಿದ್ಯಾ? ಜಾವಗಲ್ ಶ್ರೀನಾಥ್ ಅವ್ರ ಬ್ರದರಪ್ಪ ನಾನು, ಬ್ರಿಜೇಶ್ ಪಟೇಲ್, ರಾಕೇಶ್ ಪಟೇಲ್ ಅವ್ರಿದ್ದು ಯಾವೆಲ್ಲ ಯಾರು ನೆನ್ಪಿಟ್ಕೊಳ್ಳಲ್ಲ, ನಿಮಗ್ ಗೊತ್ತಿಲ್ಲ. ಹೌದು, ಶಾರುಖ್ ಖಾನ್ ಮಗ. ಯಾವ್ದಪ್ಪ ಹಿಂಗೆ ಇರ್ಬೇಕು, ಹೀಗೆ ಇರ್ಬೇಕು, ಹಾಗೆ ಇರ್ಬೇಕು ಎಲ್ಲ ಇಲ್ಲ. ಅವ್ರ ದೊಡ್ಡ ತೂತುಗಳಿದಾವೆ ಪಾಪ, ದೊಡ್ಡ ನೋವುಗಳಿದಾವೆ. ಸ್ಟ್ಯಾಂಡರ್ಡ್ ಬರೋದು ಭಾರಿ ಕಷ್ಟ ನೋಡಿ. ಅವ್ರಿಗೆಲ್ಲಾ ಫೆಸಿಲಿಟಿ ಇದೆ, ಅವ್ರ ಅಪ್ಪಂದ್ರಗಳಿಗಿಲ್ಲ, ಅವ್ರ ಅಮ್ಮಂದ್ರಗಳಿಗಿಲ್ಲ. ಬಟ್ ಅವ್ರಂತ ಅಚೀವ್ಮೆಂಟ್ ಮಾಡಿಲ್ಲ. ಈಗ ಹೇಮಾಮಾಲಿನಿನೇ ತಗೊಳ್ಳಿ, ಎಷ್ಟು ಕಷ್ಟಪಟ್ಟಿದ್ದಾರೆ ತಾಯಿ ಜೀವ. ಅವ್ರ ಮಕ್ಕಳಂತ ಸಕ್ಸಸ್ ಪಡೆದಿದಾರ. ನಟಿ ರೇಖಾ ನೋಡಿ, ಅಲ್ಲಿ ನೋಡಿ, ಯಾವತ್ತಾದ್ರೂ ಆ ತಾಯಿ ಜೀವತ್ತು. ನಾವು ರೇಖಾಗಿಂತ ಸೀರಿಯಸ್ ಇಲ್ದಿದ್ದ ಕಾಯಿಲೆ ತಂದಿಟ್ಕೊಬಿಟ್ಟಿದ್ದಾವೆ. ನಮಗೆ ಇನ್ನೊಬ್ಬರ ಇನ್ಫ್ಲೂಯೆನ್ಸೇ ಜಾಸ್ತಿ, ಇನ್ನೊಬ್ಬರ ಬಗ್ಗೆ. ಹೌದು, ದೇವರು ಕೊಟ್ಟಿರುವ ವರವನ್ನು ನಾವು ಗಮನಿಸ್ತಲೇ ಇಲ್ಲ. ನಮಗೆ ಇದೊಂದೇ ಬದುಕು ಕೊಟ್ಟಿರೋದು, ಇದೊಂದೇ ಬದುಕು, ಇದೊಂದೇ ಜೀವನ, ಇದೊಂದೇ ಅಮ್ಮ, ಇದೊಂದೇ ಅಪ್ಪ, ಇದೊಂದೇ ಮಗು, ಇದೊಂದೇ ಮದುವೆ, ಇದೊಂದೇ ಕೆಲಸ. ಮತ್ತಿನ್ನೊಂದಿಲ್ಲ ಅಂತ ಅನ್ನಿಸ್ಲಿಕ್ಕೆ ನಮ್ಗೆ ಶುರು ಆದಾಗ ನಮ್ಮ ಆನಂದವೇ ಬೇರೆ. ನಗಬೇಕು, ಅಟ್ಲೀಸ್ಟು ನಗಿಸಿ ಬದುಕಬೇಕು ಅಂತ ಬರೋದಿಲ್ಲ. ಬಿಟ್ಬಿಡಿ. ಚಾರ್ಲಿ ಚಾಪ್ಲಿನ್ ನಮಗೆ ಗೊತ್ತಿದೆಯಾ? ಆತನ ಜೀವನದಲ್ಲಿ ನಡೆದಿರುವಷ್ಟು ದುರಂತಗಳು ಇನ್ನೆಲ್ಲೂ ಇಲ್ಲ. ಜೀವನ ಪರ್ಯಂತ ಎಲ್ಲರನ್ನು ನಗಸಿಯೇ ಹೋದ ಆತ.
ತನ್ನ ನಟನೆಯ ಆ ಒಂದು ಪರಾಕಾಷ್ಠತೆಯಲ್ಲಿ ಕಣ್ಣಲ್ಲಿ ನೀರು ಬರೋದು, ತನ್ನಂತ ನೆನೆಸ್ಕೊಂಡು ತನ್ನ ಜೀವನವನ್ನು ನೆನೆಸ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಿದ್ನಂತೆ ಅಂತ. ಹೌದು, ನೀವು ನಟ ಸಾರ್ವಭೌಮನ ನರಸಿಂಹರಾಜು ಅವ್ರನ್ನ ನೋಡಿ, ನೀವು ಬೇಕಾದ್ರೆ ಬಾಲಕೃಷ್ಣ ಅವ್ರನ್ನ ನೋಡಿ, ದ್ವಾರಕೀಶ್ ಅವ್ರನ್ನ ನೋಡಿ, ಉಮೇಶ್ ಅವ್ರನ್ನ ನೋಡಿ, ಇಬ್ಬರ ಕಲಾ ಪ್ರಪಂಚದಲ್ಲಿ ನಮಗೊಂದು ರೀತಿ ನವರತ್ನಗಳು ಇವರೆಲ್ಲ. ನಗಸಿ ನಮ್ ಜೊತೆ ಇದ್ದು ಸಾಧು ಕೋಕಿಲ ಅವ್ರನ್ನ ಅಯ್ಯೋ ನನ್ಗೆ ತುಂಬಾ ಇಷ್ಟ. ಪರದೆ ಮೇಲೆ ಅವ್ರು ಮಾಡೋದು, ನೋಡೋದು, ನಗೋದು ಅನ್ನತಕ್ಕಂಥದ್ದು. ಮೊನ್ನೆ ಕೂಡ ಆ ಉಪಾಧ್ಯಕ್ಷ ಪಿಕ್ಚರ್ದು ಹಾಕೊಂಡು ಮನೇಲಿ ಹಾಕಿದ್ರು, ಆ ಬುಲೆಟ್ನ ಅಮ್ಮ ಅನ್ನತಕ್ಕಂಥದ್ದು ಇಟ್ಕೊಂಡು ಅಯ್ಯೋ ಬಹಳ ಬೆಚ್ಚಿ ನಗಬೇಕು ಮಕ್ಳೇ. ಈ ತರದೊಂದು ದಿನಕ್ಕೊಂದು 15 ನಿಮಿಷ ಈ ತರದೊಂದು ನಗುವನ್ನ ಅಭ್ಯಾಸ ಮಾಡ್ಕೊಳ್ತಕ್ಕಂಥದ್ದು ನೋಡಿ. ನಿಮ್ಮ ಮುಖದಲ್ಲಿ ಬರತಕ್ಕಂಥ ಅಂದ ನೋಡಿ, ಕಾಯಿಲೆಗಳು ನೋಡಿ, BP ಇಳಿಯುತ್ತೆ, ಕಂಟ್ರೋಲ್ಗೆ ಬರುತ್ತೆ, ಶುಗರ್ ಕಂಟ್ರೋಲ್ಗೆ ಬರುತ್ತೆ, ಮನ ಬಿಚ್ಚಿ ಮೋಷನ್ ಕರೆಕ್ಟ್ ಆಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ. ಸುರಸ್ಸಾಗಿ ಹಿಂಗ್ ಇಟ್ಕೊಂಡು ಗೋಡೆ ನೋಡ್ತಾ ಹಿಂಗ್ ಕುತ್ಕೊಂಡೆ ಎಲ್ಲ ಹೊರಟಾಗುತ್ತೆ. ಅಯ್ಯೋ ರಾಮ, ಊರ್ ಮೇಲೆ ಊರು ಬಿದ್ರೆ ನಮ್ಗೆ ಯಾಕ್ರಿ, ಅವ್ರೇನೋ ರಾಜಕೀಯ ಮಾಡ್ಕೊತಾರೆ, ಅವ್ರಿಗೆ ಹೇಳ ಬಿಡ್ರಿ. ನಮಗ್ ತಾಕತ್ತಿಲ್ಲ ಆ ತರ ಮಾಡಿ ನಾವು ಜೀವನಿಸ್ಕೊಳಕ್ಕೆ. ಗುಂಡಿಗೆ ಹೊಡೆದೋಗ್ಬಿಡುತ್ತೆ ನಮ್ಗೆ ಯಾಕೆ ಬೇಕು ಊರು ಉಸಾಬ್ರಿ. ಶಿವ ಅಂತ ಏನೋ ಒಂದ್ ಕೊಟ್ಟಿದ್ದಾನೆ, ಒಳ್ಳೆ ಅಮ್ಮ ಅಪ್ಪ ಪ್ರಕೃತಿ ಸಾಕಪ್ಪ ನಮ್ಗೆ. ನಮ್ಮದು ಅಂತ ಒಂದು ಪುಟ್ಟ ಧರ್ಮ ಕೊಟ್ಟಿದ್ದೀರ. ನಮ್ಮ ಧರ್ಮವೇ ನಮ್ಮ ಮನೆ. ನನಗೊಂದು ಹೆಂಡತಿ, ನನ್ಗೊಂದು ಮಗು, ನನ್ಗೊಂದು ಪಾಪು, ನನ್ಗೊಂದು ಅಣ್ಣ, ನನ್ಗೊಂದು ತಮ್ಮ, ನನಗೆ ನಿಮ್ಮಂತ ಒಂದು ಪ್ರೀತಿಯ ಆತ್ಮೀಯ ಬಂಧುಗಳು ಕೊಟ್ಟಿದ್ದಾರೆ. ವಾಟ್ ಇಸ್ ದೇರ್? ಪ್ರೀತಿಸಿ, ನಗಿ, ಆನಂದವಾಗಿರಿ. ಆ ಮಗುನ್ ನೋಡಿ, ಮಕ್ಕಳ ಜೊತೆ ಹೋಗಿ ಅದಕ್ಕೆ ಹಿಂದಿನ ಕಾಲದಲ್ಲಿ ಮನೆ ತುಂಬಾ ಮಕ್ಳು ಇರ್ತಿದ್ರು. ಹೌದು, ಮನೆ ತುಂಬಾ ಮಕ್ಕಳು, ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ತಂಗಿ ಮಕ್ಕಳು, ಅಕ್ಕನ ಮಕ್ಕಳು, ಅವ್ರ ಜೊತೆ ಮಾತಾಡ್ತಾ ಮುಗ್ದು ಮಕ್ಕಳು. ಅವ್ರು ಏನೋ ಮಾಡ್ತಾರೆ. ನನ್ ಚಿಕ್ಕ ಸೊಸೆ ನೋಡ್ಬೇಕು, ನನ್ ತಂಗಿ ಮಗು, ಅಬ್ಬ ರಾಮಚಂದ್ರ ಎಲ್ಲೂ ನೋಡಿದ್ರು, ಆಳ್ ನೋಡಿದ್ರೆ 6 ಅಡಿ ಕಟ್ಔಟ್. ಉಪ್ಪು ಹಿಂಗೆ ಕಣೋ, ಹಂಗೆ ಕಣೋ, ಈ ತರ ಇರ್ಬೇಕು ಅಂತ ಆ ಮಮ್ಮ ಅಂತ ಅವ್ರಮ್ಮ ಹತ್ರ ಹೋಗ್ಬಿಟ್ಟು ನಾನು ಏನ್ ಹಾಕಿದ್ರು ಅದಕ್ಕೆ ಇನ್ನೊಂದ್ ಸ್ವಲ್ಪ ಒಗ್ಗರಣೆ ಹಾಕಿ ಹೇಳ್ಬಿಟ್ಟಿರ್ತಾಳೆ. ಅವ್ರಿಗೆ ಏನೂ ಗೊತ್ತಾಗ, ಏನು 6 ಅಡಿ ಕಟ್ಔಟ್ ಇದೆಯೋ ಸ್ವಲ್ಪ ಯೋಚನೆ ಇಲ್ಲ ಮಮ್ಮ, ನಾನೇನು ಅಂತಿಲ್ಲ. ಆ ಮುಗ್ಧನಾಗೆ ನೋಡ್ಬೇಕು ನಾನು ಆಗಾಗ ಅನ್ಕೊಳ್ಳೋದು. ಮಕ್ಕಳು ಬೆಳೆದು ಬಿಟ್ರೆ ಈ ನಗು ಹೊರಟೋಗ್ಬಿಡುತ್ತೆ ರಾಮ. ಬೇಗ ಇವ್ರೊಳಗೆ ಮದುವೆ ಮಾಡಿಬಿಟ್ಟು 2 ಮಕ್ಕಳು ನನ್ನ ಮನೆಗೆ ಬರಬೇಕು, ಎಷ್ಟಾದ್ರೂ ಗುರುಭಾವ ಅಲ್ವಾ. ಮನೆ ತುಂಬಾ ಮಕ್ಕಳಿದ್ರೆ ಅದರ ಆನಂದವೇ ಬೇರೆ ನೋಡಿ. ಇದು ಕೊಟ್ಬಿಟ್ಟು ಕತೆ ಹೇಳ್ತೇನೆ ಮಕ್ಕಳು, ಒಂದು ವಿರಾಮ ತಗೊಂಡು. ಒಂದು ಮಗು ಕೂಡ ಒಂದು ರಾಜನನ್ನ ಗೆಲ್ಲುತ್ತೆ. ಮಗುವಿನಂತ ನಗು ಇದ್ರೆ, ಮಗುವಿನಂತ ನಿಷ್ಕಲ್ಮಶ ಮನಸ್ಸಿದ್ದರೆ, ಹೌದು, ಆ ಹೃದಯವಂತಿಕೆ ಇದ್ರೆ ಎಂಥವರನ್ನೂ ಕೂಡ ಕದಲಿಸಿ ಹಾಕುತ್ತದೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಅದ್ರ ಬಗ್ಗೆ ಮಾತಾಡೋಣ, ನಕ್ಕು ಬಿಡೋಣ, ಮನ ಬಿಚ್ಚಿ ನಗೋಣ, ಒಂದು ಕಣ್ಣು ಹೊಡೆಯೋಣ. ತುಂಟಾಟ ಇರಲಿ, ಒಂದು ರಸಮಯ ಇರಲಿ, ಒಂದು ಹಾಸ್ಯ ಇರಲಿ, ಒಂದು ಪುಟ್ಟ ರಸಿಕತೆ ಇರಲಿ. ನಾನು ಹಾಗಾಗಿ ಹೇಳ್ಕೊಡ್ತಿರ್ತೀನಿ, ಏನ್ರೋ ಕನ್ನಡಿ ಮುಂದ್ಗಡೆ ಬಂದು ಒಂದು ಚೂರು ಹಿಂಗೆ ಬಾಗ್ಬಿಟ್ಟು ಹಿಂಗೆ ಕಣ್ಣು ನೋಡಿರೋ, ಏನ್ರೋ ಇಷ್ಟು ಸೀರಿಯಸ್ ಇಟ್ಕೊಂಡಿದ್ದೀರ, ಬದುಕೇ ಮುಗಿದೋದಾಗೆ. ಏನೋ ಕಿತ್ತೂರು ರಾಣಿ ಚೆನ್ನಮ್ಮ ಅಂತಾರ, ಮೈಸೂರು ಪ್ಯಾಲೇಸ್ ಹೊರಟೋದಾಗೆ, ಅವೆಲ್ಲ ಅಷ್ಟು ಸೀರಿಯಸ್ ಇಟ್ಕೋಬೋದು. ಅದು ಅವ್ರು ಇಟ್ಕೊಳ್ಳಿ ಬಿಡಿ, ನಾವು ಸಾಮಾನ್ಯರಾಗಿ ಬದುಕೋಣ, ಆನಂದವಾಗಿರೋಣ, ಎಲ್ಲಿಟ್ರು ಅವನದ್ದೇ. ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃ ದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಒಬ್ಬ ರಾಜನಿದ್ದನಂತೆ. ಅವನಿಗೆ ಮಕ್ಕಳೇ ಇಲ್ಲ, ಸಂತಾನ ಸೌಭಾಗ್ಯವಿಲ್ಲ, ಮಾಡದ ಪೂಜೆ ಇಲ್ಲ, ಮಾಡದ ಪರಿಹಾರ ಇಲ್ಲ, ಹೋಗದ ಪುಣ್ಯಕ್ಷೇತ್ರ ಇಲ್ಲ, ತೀರ್ಥಕ್ಷೇತ್ರ ಇಲ್ಲ, ನದಿ ಕ್ಷೇತ್ರ ಇಲ್ಲ, ಸ್ನಾನಗಳಿಲ್ಲ, ವ್ರತಗಳಲ್ಲ, ಹೋಮಗಳ, ಏನೇನೋ ಮಾಡಿದ್ದಾನೆ. ಏನು ಮಾಡಿದರೂ ವರ್ಷಗಳು ಉರುಳಿದ್ರು ಮಕ್ಕಳಾಗ್ತಿಲ್ಲ ಅಂತ ಕೂರುವುದು. ಆಗ ತನ್ನ ಆಸ್ಥಾನ ಪುರೋಹಿತರನ್ನ ಕೇಳಿದ್ನೆ,
ಏನ್ ಮಾಡೋದು, ಇದಕ್ಕೆ ಏನಾದ್ರೂ ಪರಿಹಾರಗಳಿದೆ ಅಂತ ಹಾಗೆ ಹೀಗೆ ಏನೇನೋ ಗುಣಾಕಾರ ಲೆಕ್ಕಾಚಾರ ಎಲ್ಲ ಹಾಕಿ ಮಹಾಸ್ವಾಮಿ ಒಂದು ಕಠಿಣವಾದ ಒಂದು ಪರಿಹಾರ ಇದೆ, ಇದು ಕಷ್ಟ ಸಾಧ್ಯ, ಮಾಡಿದ್ರೆ ನಿಮಗ್ ಮಗುವಾಗುತ್ತೆ ಅಂತ. ಹೌದಾ, ಏನದು ಹೇಳಿ ನೋಡೋಣ ಪ್ರಯತ್ನ. ತುಂಬಾ ಕಷ್ಟ ಸ್ವಾಮಿ, ಯಾರ ಕೈಯಿಂದಲೂ ಆಗೋಲ್ಲ. ಇಲ್ಲ, ಮಾಡಿಸೋಣ ಹೇಳಿ ಅಂದಾಗ ಅವರೆಲ್ಲ ಸೇರ್ಕೊಂಡು, ಮಹಾಸ್ವಾಮಿ ಯಾರಾದ್ರೂ ಒಂದು 7-8 ವರ್ಷದ ಮಗುವನ್ನ ತಗೊಬಂದು ಪೂಜೆ ಮಾಡಿಸಿ ಬಲಿ ಕೊಟ್ಟು ಬಿಟ್ರೆ ನಿಮಗ್ ಮಗು ಆಗುತ್ತೆ, ಆ ದೋಷ ಹೊರಟೋಗುತ್ತೆ ಅಂತ. ರಾಜನಿಗೆ ತಲೆ ಕೆಟ್ಟೋಯ್ತು. ಎಲ್ಲಿದೆ, ಯಾರು ಕೊಡ್ತಾರೆ ಮಗುವನ್ನು ಬಲಿ ಕೊಡ್ಲಿಕ್ಕೆ? ಈಗ ನೋಡಿದ್ರೆ ವಾರಸ್ದಾರರಿಲ್ಲ ಈ ರಾಜಮನೆತನಕ್ಕೆ ಆಳಲಿಕ್ಕೆ, ತನಗೆ ಅಂತ ಹೇಳ್ಕೊಳ್ಳಿಕ್ಕೆ ಬೇಕೇ ಬೇಕು. ಆ ಉತ್ಕುಂಠತೆ, ವಿಪರೀತವಾದಂತಹ ಭಾವ ಇದನ್ನ ಆ ದೊರೆ ಮಟ್ಟಕ್ಕೆ ಬೇಕು. ನೋಡಿ, ತುಂಬಾ ಜನಕ್ಕೆ ಹೇಳ್ತಿರ್ತಾರೆ, ನೀನೇನ್ ದೊರೆಯ ಮಗು ಇಲ್ಲ ಅಂದ್ರೆ ಯಾಕೆ ಅನ್ಕೋತೀನಿ, ನಿನ್ ಗಂಡನೇ ಮೊದಲನೇ ಮಗು, ಹೆಂಡ್ತಿನೇ ಮೊದಲನೇ ಮಗು, ಆನಂದ. ಅಲ್ಲಿ ನೋಡು, ಆ ಪುಟ್ಟಿನ ಗಣ್ಣು, ನನ್ನ ಮಗು, ನನ್ನ ಬಂಗಾರ, ನಾನು ಇದ್ದೀನಿ ಕಣೋ ಅಂತ ಅಲ್ಲೊಂದು ಆತ್ಮತೃಪ್ತಿ ತುಂಬಿಸ್ರು. ಯಾಕೋ ಇಲ್ಲದ ಧಾವಂತಕ್ಕೊಳಗಾಗ್ತೀರಿ? ಅಂತ ಒಂದು ಆಸಕ್ತಿ ಇದ್ರೆ ಹೋಗಿ ಅನಾಥಾಶ್ರಮಕ್ಕೆ, ಅಲ್ಲೊಂದು ಮಗುವನ್ನು ದತ್ತಕ್ಕೆ ತಗೊಳ್ಳಿ. ಅಲ್ಲಿ ನಿಂತು ಅಟ್ಲೀಸ್ಟ್ ತಂದು ಈ ಪರಿಸರ, ಈ ಸಮಾಜ, ಬಂದು ಬಳಗ ಅನ್ನೋ ಒಂದು ಭಯ ಇದ್ರೆ ಅಲ್ಲೊಂದು 2 ಮಕ್ಕಳನ್ನ ಅಲ್ಲೇ ಅಡಾಪ್ಟ್ ಮಾಡ್ಕೊಳ್ಳಿ. ನಾವು ಬರ್ತೀವಿ 15 ದಿನಕ್ಕೊಮ್ಮೆ 2 ದಿನ ಕರ್ಕೊಂಡು ಹೋಗ್ತೀವಿ, ನಮ್ಮ ಜೊತೆಲಿ ಇಟ್ಕೋತೀವಿ. ನಿನಗೆ ಏನ್ ಬೇಕೋ ಓದು, ಪುಸ್ತಕ, ನಿನ್ನ ಬದುಕು ಕಟ್ಟೋವರೆಗೂ ನಾವು ನಿಲ್ತೇವೆ. ತಂದೆ ತಾಯಿ ಹೆಸರಲ್ಲಿ ನಮ್ಮ ಹೆಸರು ಹಾಕೋ, ಇಲ್ಲಿರು, ಈ ಮಕ್ಕಳ ಜೊತೆಲಿರು, ಇದ್ರ ಬಗ್ಗೆ ತಿಳ್ಕೊ, ನಿನ್ನಲ್ಲಿ ಆ ಶಕ್ತಿ ಬೆಳಿಲಿ, ನಾವಿದ್ದೇವೆ ನಿನ್ ಜೊತೆ ಅಂತ ಈ ರೀತಿ ಆದ್ರೂ ಮಾಡ್ರೋ. ಹೌದು, ನಾವು ಬಂಧುಗಳಿಗೆ ಎದುರ್ತೇವೆ, ಸಮಾಜಕ್ಕೆ ಎದುರ್ತೇವೆ, ಕುಟುಂಬಕ್ಕೆ ಎದುರ್ತೇವೆ. ಆ ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ಬಿಡೋಲ್ಲ ಇವ್ರುಗಳು. ಹಾಗೆ ಚುಚ್ಚಿ, ನೀನ್ ಯಾರು ಗೊತ್ತಾ, ನಿನ್ ವಂಶ ಯಾರು ಗೊತ್ತಾ, ಏನೋ ಒಂದು ಇಟ್ಬಿಡ್ತಾರೆ. ಆ ಮಕ್ಕಳನ್ನು ನೆಮ್ಮದಿಯಾಗಿ ತಂದೆ ತಾಯಿ ಜೊತೆಲಿ ಇರೋಕ್ ಬಿಡಲ್ಲ. ನಾನು ನೋಡಿದ್ದೇನೆ, ತುಂಬಾ ದತ್ತು ಮಕ್ಕಳನ್ನ ತಂದು ಸಾಕಿರೋರು ಮಕ್ಕಳಿಲ್ಲದಾಗ ಪಟ್ಟ ನೋವಿಗಿಂತಲೂ 1000 ಪಟ್ಟು ನೋವುಗಳನ್ನ ಪಟ್ಟಿರ್ತಕ್ಕಂಥದ್ದು ನಾನು ನೋಡಿದ್ದೇನೆ. ಗುರುಗಳೇ, ತಪ್ಪು ಮಾಡ್ಬಿಟ್ವಿ ಗುರುಗಳೇ, ಯಾಕೋ ಈ ಮಗು ಮನ್ಸಿಗೆ ತುಂಬಿಸ್ಬಿಟ್ಟಿದ್ದಾರೆ, ಆತಂಕ ಪಡ್ತಿದೆ. ಇನ್ನೊಂದು ಕಾರಣ ಏನ್ ಗೊತ್ತಾ, ಈ ಸಮಾಜ ಬಿಡೋಲ್ಲ. ಮೊದಲೇ ಇವರು ನಮಗ್ ಮಕ್ಕಳಿಲ್ಲ, ನಾವು ಆನಂದವಾಗಿದ್ದೀವಿ ಅಂದ್ರೆ ಬಿಡೋಲ್ಲ. ಆಹಾ, ಎಷ್ಟಾದ್ರೂ ಬಂದೆ, ಅವನ ಯಾವ ಗುರೂಜಿ ಆಗಿ ಏನ್ ಪ್ರಯೋಜನ, ಯಾರಿಗಿಡ್ಬೇಕು, ಕೊಡ್ಲಿ ಬಿಡು. ಆ ರೀತಿ ಖುದ್ದು ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ಇದಿದೆಪ್ಪ ನಿಮಗ್ ಗೊತ್ತಿಲ್ಲ. ನಾನು ನೋಡಿದ್ದೇನಂತ ಒಂದು ಕಡಿಮೆ ಅಂದ್ರೆ ಒಂದು 10,000 ಜಾತಕಗಳನ್ನ ನೋಡಿದ್ದೇನೆ. ತುಂಬಾ ನೊಂದಿದ್ದೇನೆ. ಏನು ರಾಮ, ಎಲ್ಲಿಯ ಬಾಬ ರಾಮ, ಯಾಕೆ ರಾಮ ಇದು ಅಂತ. ಹೌದು, ಇದು ಅರ್ಥ ಮಾಡ್ಕೊಳ್ಳೋದು ಸಮಾಜ ಬಿಡಿ. ಈ ರಾಜ ಕೂಡ ಅದೇ ಆತಂಕದಲ್ಲಿ ಸರಿ ಯೋಚನೆ ಮಾಡಿದ, ಆಗಿ ಇದ್ದದ್ದಾಗ್ಲಿ ಅಂತ ಜೋರಾಗಿ ಅನೌನ್ಸ್ ಮಾಡಿಸ್ಬಿಟ್ಟ ರಾಜ್ಯದಲ್ಲಿ. ಯಾರಾದರೂ ಮಗುವನ್ನ ಕೊಟ್ರೆ ಅವ್ರು ಕೇಳಿದಷ್ಟು ದುಡ್ಡು, ವಜ್ರ, ವೈಡೂರ್ಯ ಎಲ್ಲ ಕೊಡ್ತಾನೆ. 7 ತಲೆಮಾರುಗಳವರೆಗೂ ಅವ್ರನ್ನ ಚೆನ್ನಾಗಿ ನೋಡ್ಕೊತಾನೆ, ಹಾಗೆ ಹೀಗೆ ಅಂತ. ಯಾರು ಮುಂದಕ್ಕೆ ಬರ್ತಾರಪ್ಪ? ಯಾರಾದ್ರೂ ನಿಜವಾಗ್ಲೂ ಮಕ್ಕಳನ್ನ ತುಂಬಾ, ಹೆತ್ತವರಿಗೆ ಗೊತ್ತಿದೆ ಮಕ್ಕಳು ಅನ್ನೋದು, ಯಾರು ಮುಂದಕ್ಕೆ ಬರ್ಲಿಲ್ಲ. ಅವ್ನಿಗೆ ಅದೇ ಯೋಚನೆ. ಒಂದು ದಿನ ರಾಜ್ಯಸಭೆಗೆ ಒಂದು ಪುಟ್ಟ ಕುಟುಂಬ ಬಂತು, ತೀರಾ ಬಡ ಕುಟುಂಬ, ಮನೆ ತುಂಬಾ ಮಕ್ಕಳು, 3 ಮಕ್ಕಳು, ತಂದೆ ತಾಯಿ, ತೀರಾ ಬಡತನ. ನೋಡಿ ಸ್ವಾಮಿ, ನೀವು ಹೇಳಿದ ಹಾಗೆ 6ರಿಂದ 7 ವರ್ಷ ಇದೆ ನಮ್ಮ ಮಗುಗೆ, ನಮ್ಮ ಮಗುನ ಒಪ್ಸಿದ್ದೀವಿ, ನೀವು ನೋಡಿ ನಮಗ್ ಸಹಾಯ ಮಾಡಿ. ಸರಿ ಆಯ್ತು, ಒಪ್ಪಿಗೆ ಆಯ್ತು. ರಾಜನ ಖುಷಿ, ತನಗೆ ಈ ಒಂದು ಕಾರ್ಯ ಮಾಡಿಬಿಟ್ರೆ ಆಹಾ ಇನ್ನೇನ್ ಬೇಕು, ನನಗೆ ವಂಶೋದ್ಧಾರಕ ಹುಟ್ಟು ಬಿಡ್ತಾನೆ ಅಂತ ಹೇಳ್ಬಿಟ್ಟು ಸಿದ್ಧತೆಗಳು ಮಾಡ್ಕೊಂಡ ಆ ಮಗುವನ್ನ ಬಲಿ ಹಾಕ್ಲಿಕ್ಕೆ. ನೋಡಿ, ಆ ಮುಗ್ಧ ಮಗು ಅದಕ್ಕೆ ಗೊತ್ತಿಲ್ಲ. ತನಗ್ ಸಾವು ಅನ್ನೋದು ಒಂದು ಚಿಕ್ಕದಾಗಿ ಮನೇಲಿ ಹೇಳಿದಾರೆ, ನೋಡಪ್ಪ ಹಿಂಗಿದೆ ಹಿಂಗಿದೆ ಅಂತ ಒಪ್ಸಿದ್ದಾರೆ. ಆ ಮುಗ್ಧ ಮಗುಗೆ ಏನೂ ಗೊತ್ತಿಲ್ಲ. ನನ್ನ ಹಣ ಚೆನ್ನಾಗಿರ್ತಾನ, ನನ್ನ ಅಕ್ಕ ಚೆನ್ನಾಗಿರುತ್ತಾ, ನೀವು ಚೆನ್ನಾಗಿರ್ತೀರ, ಸರಿ ನಾನು ಹೋಗ್ತೀನಿ, ನಾನು ಶಾಮಿ ಹತ್ರ ಹೋಗ್ತೀನಿ ಅಂತ ಬಂದ್ಬಿಟ್ಟಿದೆ. ಅತ್ತಿದೆ ಮೊದಲು, ಅಮ್ಮ ನಾನು ಹೋಗಲ್ಲ, ನನ್ ನೀನ್ ಬೇಕು, ಅಪ್ಪ ನನ್ ಬಿಟ್ಟು ಹೋಗಲ್ಲ, ಅಕ್ಕ ಬಿಟ್ಟು ಹೋಗಲ್ಲ, ಅಣ್ಣ ಬಿಟ್ಟು ಹೋಗಲ್ಲ, ಬಂಧುಗಳು ಯಾರು ಆ ಮಗು ಸಹಾಯಕ್ಕಿಲ್ಲ. ಇನ್ ವಿಧಿ ಇಲ್ಲ. ಆ ಮಗುಗೆ ಏನ್ ಗೊತ್ತಿದೆ, ಲಾಭವೂ ಗೊತ್ತಿಲ್ಲ, ನಷ್ಟವೂ ಗೊತ್ತಿಲ್ಲ. ಇವರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಒಂದು ಮಗು ಹೋದ್ರಾದ್ರೂ ನಮ್ಮ ಕುಟುಂಬ ಉಳ್ಕೊಳ್ಳುತ್ತೆ. ಸರಿ ತಗೊಬಂದ್ಬಿಟ್ಟಿದ್ದಾರೆ ಅರಮನೆಯಲ್ಲಿ. ಅದಕ್ಕೊಂದು ಪೂಜೆಗಳು, ಪುನಸ್ಕಾರಗಳು, ಏನೇನೋ ಸಂಸ್ಕಾರಗಳು ಎಲ್ಲ ನಡೆದು ಆ ಇನ್ನೊಂದು ಬಲಿ ಕೊಡೋ ದಿನ
ಸರಿ, ಈ ರಾಜ ಈ ಮಗು ಏನ್ ಮಾಡ್ತಿದ್ದಾನೆ ನೋಡೋಣ, ಅವನನ್ನು ಮಾತಾಡಿಸಿ ಒಂದು ಸಮಾಧಾನ ಮಾಡಿ ಕರ್ಕೊಂಡು ಬಂದು ಕಡೆದಾಗ ಆ ಮಗು ನೋಡ್ಬಿಡೋಣ ಅಂತ ಆ ಮಗು ಇದ್ದಂತ ಆ ಒಂದು ಅಂತಃಪುರ ಬಂದು ನೋಡಿದ್ರೆ ಆ ಮಗು ಅಲ್ಲಿರೋ ಒಬ್ಬ ಸೇವಕನಿಗೆ ಹೇಳ್ಬಿಟ್ಟು ಈ ಗಣೇಶನ ಮೂರ್ತಿ ಮಾಡತಕ್ಕಂತ ಮಣ್ಣನ್ನ ಕೇಳ್ತಂತೆ. ಈ ಮೂರ್ತಿ ಮಾಡ್ಲಿಕ್ಕೆ ಒಂಥರ ಈ ಮಡಕೆ ಮಾಡ್ಲಿಕ್ಕೆಲ್ಲ ಈ ಕೆರೆ ದಡದ ಮಣ್ಣು ಬೇಕು, ಒಂಥರ ಅಂಟಂಟು ಮಣ್ಣು ಬೇಕು. ಅದನ್ನ ತರಿಸ್ಬಿಟ್ಟು ನೋಡ್ತಿದ್ದಾನಂತೆ ರಾಜ ದೂರದಿಂದ ಬಗ್ಗೆ. ಏನ್ ಮಾಡ್ತಿದ್ದೆ ಮಗು? ಪುಟ್ಟದಾಗಿ ತನ್ನ ಪುಟ್ಟ ಕೈಗಳಿಂದ ಆ ಸೈನಿಕನ ಹತ್ರ ಮಾತಾಡ್ತಾ, ಇದು ನಮ್ಮನೆ ಅಂತ ಹೇಳ್ಬಿಟ್ಟು ಒಂದ್ ಮನೆ ಕಟ್ತಿದ್ಯಂತೆ. ಅದ್ರಲ್ಲಿ ಪುಟ್ಟ ಬೊಂಬೆಗಳ ತರ, ಅದಕ್ಕೆ ಬೊಂಬೆ ಮಾಡಕ್ ಬರೋಲ್ಲ, ಏನೋ ಒಂದು ಪುಟ್ಟ 4 ಗೋಡೆ ತರ ಇಟ್ಬಿಟ್ಟು ಆ ಒಂದು 4 ಜನರು ಪ್ಲಸ್ ತನ್ನನ್ನು ಇಟ್ಟು ಒಂದು ಮನೆ ನೋಡ್ತೀನಿ. ಇದು ಇದು ನಮ್ಮ ಪಪ್ಪ, ಇದು ನಮ್ಮ ಅಮ್ಮ, ಇದು ನಮ್ಮ ಅಣ್ಣ, ಇದು ನಮ್ಮ ಅಕ್ಕ, ಇದು ಯಾರು? ಇದು ನಾನು, ಇದು ನಾನು ಅಂತಂತೆ. ಮತ್ತಿನ್ನೊಂದು ಮನೆ, ಮತ್ತಿನ್ನೊಂದು ಮನೆ, ಮತ್ತಿನ್ನೊಂದು ಮನೆ, ಈ ತರ 4 ಮನೆಗಳು ಮಾಡ್ತಂತೆ. ರಾಜ ಬಂದಂತೆ, ಏನ್ ಮಾಡ್ತಿದ್ಯಾ ಅಂತ ಮುದ್ದೆ ನಗುವಿಂದ, ಇದು ಶಾಮಿ ಮನೆ, ಇದು ನಮ್ಮ ಬಂಧುಗಳ ಮನೆ, ಇದು ನಮ್ಮ ಮನೆ, ಇದು ನಿಮ್ಮ ಮನೆ ಅಂತ. ಅರ್ಥ ಆಗ್ಲಿಲ್ವಂತೆ ರಾಜನಿಗೆ. ಬಿಡಿಸಿ ಹೇಳಪ್ಪ ಅಂತ. ಮೊದಲನೇ ಮನೆನ ಈಗ ತಳ್ಳಿಬಿಡ್ತಂತೆ. ಯಾಕೆ ಅನ್ನಂತೆ, ಇವರು ನಮ್ಮಪ್ಪ, ಇದು ನಮ್ಮಮ್ಮ, ಇದು ನಮ್ಮ ಅಣ್ಣ, ನಮ್ಮ ಅಕ್ಕ, ನಾನು ಅಲ್ಲಿದ್ದೀನಿ, ಆದ್ರೆ ನನ್ನ ಬೇಡ ಅಂತ ಕಳಿಸ್ಬಿಟ್ರು. ನಾನು ಎಷ್ಟು ಅತ್ತೆ, ನನ್ನ ಕಳಿಸ್ಬೇಡಿ, ನಾನು ಅಲ್ಲಿ ಇರ್ಬೇಕು, ಇವ್ರು ಯಾರು ನನ್ನ ಸಹಾಯಕ್ಕೆ ಬರಲಿಲ್ಲ, ಅದಕ್ಕೆ ಈ ಮನೆ ನನಗೆ ಬೇಡ, ತಳ್ಳಿಬಿಟ್ಟೆ ಅಂತ ಹೇಳ್ದಂತೆ. ರಾಜನ ಕಣ್ಣಲ್ಲಿ ನೀರು. ನಾನು ಎಷ್ಟೆಷ್ಟು ಅತ್ತೆ, ಅಮ್ಮ ನಿನ್ ಜೊತೆಲಿ ಇರ್ತೀನಿ, ಅಪ್ಪ ಅಣ್ಣ ನಿನ್ ಜೊತೆಲಿ ಆಡ್ಕೊಂಡಿರ್ತೀನಿ, ನಿನ್ ಮೇಲೆ ಗಲಾಟೆ ಮಾಡಲ್ಲ ಕಣೋ, ಅಕ್ಕ ನಿನ್ ಮಡ್ಲಲ್ಲಿ ಮಲಗ್ತೀನಿ ಅಕ್ಕ, ನಾನೇನು ಸುಸ್ಸು ಮಾಡಲ್ಲ ಅಂತ ಬೈಕ್ ಮಕ್ಕಳು ಒಂದೊಂದ್ ಸಮಯ ಮಾಡ್ಕೋತಾರೆ. ನಾವೇ ಮಾಡ್ಕೋತೀವಿ. ಇದು ತುಂಬಾ ಜನ ಒಪ್ಕೊಳ್ಳಲ್ಲ, ನಾನಂತೂ ಒಪ್ಕೋತೀನಿ. ಅಯ್ಯೋ ನನ್ ಸುಸು ಕತೆ ಕೇಳ್ಬಿಟ್ರಿ, ಅದು ಬೇಡ. ನನ್ ಕನ್ಸಲ್ಲಿ ನೋಡ್ಬೇಕು, ಒಂದ್ ಮರ ಬರೋದು, ಮರದ ಹತ್ರ ಸುಯ್ ಅಂತ ಹೋಗಿ ಹೊಡಿಯೋದು, ಇಲ್ಲಿ ಸುಯ್ ಅಂತ. ನಮ್ಮ ಅಜ್ಜ ನಮ್ಮಮ್ಮ, ಅಯ್ಯೋ ಇವನ್ ಮನೆ ಬಂಗಾರ ಆಗೋಗ, ಗೋಣಿ ಚೀಲದ ಮೇಲೆ ಮಲಗಿಸಿದ್ರು ಗೋಣಿ ಚೀಲ ಅಂತ ಬಿಟ್ಟಿದೆ. ನಂಗೇನಮ್ಮ ಮಾಡ್ಲಿ, ನಂಗೆ ಎಲ್ಲೋ ಯಾರೋ ಆಡ್ಕೊಂಡು ಹೋಗ್ತೀನ, ಆಡ್ತಾ ಸುಸ್ತಾಗುತ್ತಾ, ನೀರ್ ಚೆನ್ನಾಗಿ ಕುಡ್ದಿದ್ದೀನ, ಹೋಗ್ಬಿಟ್ಟು ಒಂದ್ ಮರದ ಹತ್ರ ಚುಯ್ ಅಂತ ಹೋಗ್ತಿದ್ದೀನಿ, ನೋಡ್ರಿ ಇಲ್ಲಿ ಉಳ್ಕೊಂಡ್ಬಿಟ್ಟಿದ್ದೀನಮ್ಮ ಅಂತ ನನಗೆ ಕವರ್ ಆಗಿ ಕಟ್ತಿದ್ರು. ಆದ್ರೆ ನಿಲ್ತಿರ್ಲಿಲ್ಲ. ಆಮೇಲೆ ರಾತ್ರಿ ಹೊತ್ತು ನೀರ್ ಕುಡಿಯೋದು ಕಡಿಮೆ ಮಾಡಿಸಿದ್ರು, ಮಧ್ಯದಲ್ಲಿ ಎಬ್ಬರಿಸಿ ಕಳಿಸ್ತಿದ್ರು. ಅದು ಈಗ್ಲೂ ಎದ್ದು ರಾತ್ರಿ 12 ಗಂಟೆ ಆಗ್ಲಿ ಎದ್ದು ಯೂರಿನ್ ಓಡ್ ಬರ್ತೇನೆ, ಸುಸು ಮಾಡ್ಬಿಟ್ಟು ಬರ್ತೇನೆ, ಬೆಳಿಗ್ಗೆ 4 ಗಂಟೆಗೂ ಸುಸು ಮಾಡಿ ಬರ್ತೇನೆ. ಇದ್ ಮನೇಲಿ ಮಕ್ಕಳಿಗಿದೆ, ನಾವು ಬಿಚ್ಚಿ ಹೇಳಲೆ, ನಾನು ಹಿಂಗೆ ಮಾಡ್ಕೊತಿದ್ದೆ ಕಣು ಅಂತ ಅವ್ರು ಕೇಳಿದ್ರೆ ಅವರು, ಓಹೋ ನಮ್ ತಾತನೋನು ನಮ್ ಪಪ್ಪನು ದೇ ವಿಲ್ ನಾಟ್ ಟೇಕ್ ಸೀರಿಯಸ್. ನಾವು ಈಗ್ಲೂ ಅಯ್ಯೋ ಸುಸು ಮಾಡ್ತಾರೆ, ಮೊನ್ನೆ ಒಂದು ಪುಟ್ಟ ಮಗು ಸ್ಕೂಲ್ ಹಾಸ್ಟ್ಲಿಂದಲೇ ಕಳಿಸ್ಬಿಟ್ಟಿದ್ದಾರೆ, ಮಕ್ಕಳೆಲ್ಲ ಗಲಾಟೆ ಮಾಡ್ಬಿಟ್ಟು. ಒಂದು ಹೆಣ್ಮಗು ಪಾಪ, ಗಾಬರಿ ಮಗು, ಅವಾಗ ಮಾಡ್ಕೊಬಿಡುತ್ತೆ, ಈ ಮಗು ಸುಸು ಮಾಡ್ಕೊಳುತ್ತೆ, ಬರುತ್ತೆ. ಸಮ್ ಪೀಪಲ್ ಆರ್ ವೀಕ್, ನಂತರ ಇರ್ತಾರೆ ಸುಸು ಮಾಡ್ಕೊಳ್ಳೋದು ಸುಯ್ ಅಂತ ಆಗುತ್ತೆ. ಬಿಡಿ, ಈಗಿನ ಮಕ್ಕಳಲ್ಲಿ ನಾವು ಸುಸು ಮಾಡ್ಕೊಳ್ಳೋದು ತಪ್ಪು, ಮಹಾಪಾಪ ಅಂತ ಹೇಳ್ಕೊಟ್ಬಿಟ್ಟಿದ್ದೀವಿ. ಆಗುತ್ತೆ ಮಕ್ಕಳೇ. ನೋಡಿ, ಈ ಮಗು ಹೇಳ್ತೀನಿ, ಅಕ್ಕ ಇನ್ಮೇಲೆ ಸುಸು ಮಾಡಲ್ಲ ಅಕ್ಕ ಅಂತ ಹೇಳಿದ್ರು, ಕೇಳಿಲ್ಲ, ಕಳಿಸ್ಬಿಟ್ರು. ಅದಕ್ಕೆ ಈ ಮನೆ ಬೇಡ ಅಂತ. ಸರಿ, ಈ ಮನೆ ಯಾರ್ದು? ಒಂದು ಇದೆಲ್ಲ ನಮ್ ದೊಡ್ಡಪ್ಪ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ, ಚಿಕ್ಕತ್ತೆ, ಇವರು ಬೇಡ ಅಂತ ತಳ್ಳಿಬಿಡ್ತಂತೆ ಆ ಮನೇನ. ಮುಗ್ಧವಾಗಿ ಕಣ್ಣಲ್ಲಿ ನೀರು ಹಾಕೊಂಡು ರಾಜ ಕೇಳಿದಂತೆ, ಯಾಕೆ ಅಂತ. ಇವ್ರಿಗೂ ನಾನು ಹೇಳಿದೆ, ಇವರು ಒಪ್ಲಿಲ್ಲ ನನ್ನ, ಇವರು ನನ್ನ ಸಹಾಯಕ್ಕೆ ಬರ್ಲಿಲ್ಲ, ಹೋಗಲೋ ಅಂದ್ಬಿಟ್ರು. ನಂಗೆ ಏನ್ ಮಾಡೋದು ಗೊತ್ತಾಗ್ಲಿಲ್ಲ. ಅದಕ್ಕೆ ಎಷ್ಟು ಕೇಳ್ಕೊಂಡೆ. ನಮ್ ದೊಡ್ಡಪ್ಪ ಯಾವಾಗ್ಲೂ ಎತ್ಕೊಳ್ಳೋರು ನನ್ನ ಭುಜದ ಮೇಲೆ. ನಮ್ ತಾತ ಯಾವಾಗ್ಲೂ ಮೀಸೆ ಎಲ್ಲ ಹಿಂಗೆ ಎಳೆಯೋರು, ಗಡ್ಡ ಎಲ್ಲ ಎಳಿಸ್ಕೊಳ್ಳೋರು, ತಿಂಡಿ ಕೊಡೋರು, ಬಚ್ಚಿಟ್ಕೊಳ್ಳೋರು, ಮರ ಹಚ್ಚೋರು. ಅವರು ಕೂಡ ಯಾರು ನನ್ನ ಬಂಧುಗಳು ಕೂಡ ನನ್ನ ಸಹಾಯಕ್ಕೆ ಬರ್ಲಿಲ್ಲ. ಅದಕ್ಕೆ ಇವರು ಬೇಡ ಸ್ವಾಮಿ, ಅದಕ್ಕೆ ಈ ಮನೆನೂ ಬೇಡ ಅಂತ ತಳ್ಳಿಬಿಟ್ಟೆ ಅಂತ. ಸರಿ, 3ನೇ ಮನೆ ಇದ್ಯಾರ್ದು ಅಂದ್ರೆ, ಇದು ಬೇಡ ಬಿಡಿ, ನಿಮ್ಗೆ ನೋವಾಗುತ್ತೆ, ಪರವಾಗಿಲ್ಲ ಹೇಳು,
ನೋಡಿ, ನಮ್ಮ ತಂದೆ ತಾಯಿಗೆ, ನಮ್ಮ ಬಂಧುಗಳಿಗೆ, ಈ ಊರಿಗೆ, ಈ ಊರಿನ ಜನಗಳಿಗೆ ಎಲ್ಲಾರಿಗೂ ಕಾಪಾಡೋರೇ ಈ ಊರಿನ ಯಜಮಾನ, ನಮ್ಮ ರಾಜ. ಅದು ನೀವೇ. ನಿಮ್ಮ ಹತ್ರನೇ ನೋವು, ನೀವೇ ನನ್ನ ತಲೆ ಕಡಿಲಿ ಕೇಳ್ಬಿಟ್ಟಿದ್ದೀರಿ. ನಾನು ಇನ್ನೇನು ಮಾಡಲಿ? ಅದಕ್ಕೆ ಈ ಮನೆನೂ ಬೇಡ. ನಮಗೆ ಕಾಪಾಡೋರೇ ನೀವು, ಸಮಾಧಾನ ಮಾಡೋರೇ ನೀವು, ಧೈರ್ಯಕ್ಕೆ ನೀವು. ನಮ್ಗೆ ಕಷ್ಟಕ್ಕೆ ಬಂದರೆ, ನಮ್ಗೆ ನೋವು ಬಂದರೆ, ನಮಗೆ ನಿಲ್ಬೇಕಾದ ದೊರೆಯೇ ನಮ್ಮ ಮನೆ ದೋಚ್ಬಿಟ್ಟಿದ್ದೀರಿ, ನಮ್ಮ ಮನೆ ನಗು ಕಿತ್ಕೊಬಿಟ್ಟಿದ್ದೀರಿ. ಇನ್ನು ನಂಗೆ ನಮ್ಮ ಅಮ್ಮ ಅಪ್ಪ ಇಲ್ಲ, ನಮ್ಮ ಬಂಧುಗಳಿಲ್ಲ, ಅವರೂ ಬರಲಿಲ್ಲ, ಇವರೂ ಬರಲಿಲ್ಲ. ಇನ್ನು ನೀವಾದರೂ ಇರ್ತೀರಾ ಅಂತ ಹೇಳಿದ್ರೆ ನಿಮಗೂ ಕೂಡ ಮನಸ್ಸು ಕರಗಲಿಲ್ಲ. ನಾನು ಇನ್ನೇನು ಮಾಡಲಿ? ಅದಕ್ಕೆ ಈ ಮನೆನೂ ಕಿತ್ತು ಬಿಟ್ಟಿದ್ದೀನಿ, ನನಗೆ ಬೇಡ ಅಂತ. ಬಟ್ ಈ ಮನೆ ಮಾತ್ರ ಇದೆ ಅಂತ. ಆ ಮನೆಯವನು ಬರ್ತಾನೆ ಅಂತ ನಮ್ಮ ಅಜ್ಜ ಹೇಳೋರು, ಎಲ್ಲರೂ ಹೇಳೋರು. ಅದಕ್ಕೆ ಆ ಮನೆ ಇಟ್ಕೊಂಡಿದ್ದೆ. ಹೌದಾ? ಆ ಮನೆಯವನು ಯಾರು ಅಂತ ರಾಜ ಕೇಳ್ತಾನೆ. ಅದು ನಮ್ಮೂರ ದೇವರು ಮಾದಪ್ಪ. ನಮ್ಮೂರ ದೇವರು ಮಾದಪ್ಪ. ಅವನನ್ನು ಪ್ರಾರ್ಥನೆ ಮಾಡಿದ್ರೆ ಎಲ್ಲಿಂದಲೂ ಬರ್ತಾನಂತೆ, ಭಗವಂತ ಅಂತೆ. ಇವ್ರ ಕೈ ಬಿಟ್ರು, ಇವ್ರ ಕೈ ಬಿಟ್ರು, ಇವ್ರ ಕೈ ಬಿಟ್ರು, ಇವನು ಬಂದೇ ಬರ್ತಾನಂತೆ. ಎಲ್ರಿಗೂ ಕಾಪಾಡ್ತಾನಂತೆ. ಯಾಕಂದ್ರೆ ನಮ್ಮ ಅಪ್ಪನಿಗೆ ಜೀವ ಕೊಟ್ಟಿರೋದು, ನಮ್ಮ ಬಂಧುಗಳು, ನಮ್ಮ ರಾಜನಿಗೆ ಶಕ್ತಿ ಕೊಟ್ಟಿರೋದು ಎಲ್ಲ ಇವನೇ ಅಂತ ನಮ್ಮ ಅಜ್ಜ ಹೇಳೋರು, ನಮ್ಮ ಸ್ಕೂಲ್ ಮಾಸ್ಟ್ರು ಹೇಳೋರು, ನಾನು ಕೇಳ್ತಿದ್ದೆ, ನಮ್ಮ ಗುರುಗಳು ಹೇಳೋರು. ಇವನಲ್ಲಿ ಇದಾನಂತೆ ಮಾದಪ್ಪನಲ್ಲಿ. ಅದಕ್ಕೆ ಅವನಿಗೊಂದು ಮನೆ ಕಟ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತಾ ಕೂತಿದ್ದೀನಿ, ಯಾವಾಗ ಬರ್ತಾನೋ ಅಂತ. ಅವನು ಬರ್ತಾನೆ, ಖಂಡಿತ ಬರ್ತಾನೆ ಅಲ್ವಾ ಮಹಾರಾಜ? ನಿನಗೂ ಶಕ್ತಿ ಕೊಟ್ಟಿರೋದು ಅವನೇ ಅಲ್ವಾ ಅಂತ. ರಾಜನ ಕಣ್ಣಲ್ಲಿ ನೀರಂತೆ, ಅವನ ಹೃದಯ ಛಿದ್ರ ಆಗ್ಬಿಡ್ತಂತೆ. ಛೀ, ಎಂಥ ಒಂದು ಆಲೋಚನೆ! ಒಂದು ಮಗುವಿನ ಮುಗ್ಧ ಪ್ರೇಮ, ಪ್ರೀತಿ, ಕುಟುಂಬ ಕಿತ್ತು ನನಗೆ ಮಗು ಆಗ್ಲಿಕ್ಕಿಂತ ಒಂದು ಸ್ವಾರ್ಥದ ಚಿಂತನೆಯಲ್ಲಿ ಇದ್ದು ಬಿಟ್ಟಿದ್ದೀನಲ್ಲ. ಒಂದು ಮಕ್ಕಳೇ, ನಾವು ಎಷ್ಟೋ ಜನರ ಬದುಕಿತ್ತಿರ್ತೀವಿ, ಅವರ ಹೃದಯವಂತಿಕೆ ಕಿತ್ತಿರ್ತೀವಿ, ಅವ್ರ ಜೀವನ ಕಿತ್ತಿರ್ತೀವಿ, ಅವ್ರ ಕನಸುಗಳು ಕಿತ್ತಿರ್ತೀವಿ, ಅವ್ರ ನೆಮ್ಮದಿ ಕಿತ್ತಿರ್ತೀವಿ, ಅವ್ರ ಬದುಕು ಕಿತ್ತಿರ್ತೀವಿ. ಖಂಡಿತ ಖಂಡಿತ ಮಾಡಿರ್ತೀವಿ. ನಮಗದು ಖುಷಿ, ನಮಗ್ ಗೊತ್ತಿಲ್ಲ, ಅದು ನಮ್ಮ ಭಾವಕ್ಕೆ ಅದು ಸರಿ. ಹೌದು, ಇನ್ನೊಬ್ಬರು ಬದುಕು ಕಿತ್ತಿರ್ತೀವಿ, ಇನ್ನೊಬ್ರು ಏನೇನೋ ಮಾಡಿರ್ತೀವಿ. ರಾಜನಿಗೆ ಅದು ಇಷ್ಟು ದೊಡ್ಡ ಸ್ಥಾನ, ಇಷ್ಟು ಒಂದು ವಿವೇಚನೆಯಲ್ಲಿದೆ, ಇಂಥದೊಂದು ದುರಾಲೋಚನೆ ಮಾಡಿಬಿಟ್ನ, ಕೃತಜ್ಞನಾಗ್ಬಿಟ್ನ ನನ್ನ ಜನಗಳಿಗೆ. ಪುಟ್ಟು ಮಗುವಿನಲ್ಲಿದ್ದಂಥ ಒಂದು ವಿಶಾಲ ಹೃದಯವಂತಿಕೆ ನನ್ನಲ್ಲಿ ಇಲ್ಲದೆ ಹೋಯ್ತಾ ಛೇ ಅಂತೇಳಿ ಆ ಮಗುನ ತಪ್ಕೊಂಡು ಬಿಕ್ಕಿ ಎತ್ತು ಆ ಮುಹೂರ್ತಕ್ಕೆ ಆ ಮಗುವನ್ನ ಕುಳ್ಳೆರಿಸಿ ಯುವರಾಜ ಪಟ್ಟ ಕಟ್ಟಿದ್ನಂತೆ. ಇವನೇ ನನ್ನ ಮಗ ಅಂತ. ನೋಡಿ ಮಕ್ಕಳೇ, ಒಂದು ಮಗುವಿನ ಕಪಟವಿಲ್ಲದ ಹೃದಯವಂತಿಕೆ ಕದಲ್ಸುತ್ತೆ. ಅದಕ್ಕೆ ಮನೇಲಿ ಮಕ್ಕಳಿರ್ಬೇಕು. ಆ ಮಕ್ಕಳು ನಾವು ಇವತ್ತು ಹೇಳ್ಕೊಡೋದೇನು ಬೇಡ, ನಮ್ಮನ್ನು ನೋಡಿ ಎಲ್ಲ ಕಲಿತಾರೆ, ಮಕ್ಕಳನ್ನ ದೂಷಿಸ್ಬೇಡಿ, ಬೈಬೇಡಿ, ತೆಗಳ್ಬೇಡಿ, ಕಂಪೇರ್ ಮಾಡಬೇಡಿ. ಮಕ್ಕಳನ್ನ ಮಾತ್ರ ದಯಮಾಡಿ ಹೇಳ್ತಾನೆ, ನಗಲಿಕ್ ಬಿಡಿ, ಖುಷಿಯಾಗಿರ್ಲಿಕ್ಕೆ ಬಿಡಿ. ಏನೋ ಮಾಡ್ತಾರೆ, ಅದು ಅವ್ರಿಗೆ ಗೊತ್ತಿಲ್ಲ, ನಮಗೆ ನೋವು ಕೊಡ್ಬೇಕು ಅಂತ ಮಾಡ್ತಾರೆ. ನಕ್ಕು ಬಿಡಿ, ಏನೋ ಮಾಡಿದ್ರೆ ನಕ್ಕು ಬಿಡಿ. ಇದು ಹೀಗೆ ಕಾಣು, ಗುರುಗಳೇ ಸುಸು ಮಾಡ್ಕೋತಿದ್ರಂತೆ ಅಂತ ಮೇಲೆ ಹೇಳಿ ಆಯ್ತು. ದಯಮಾಡಿ ಒಂದು ಪುಟ್ಟು ವಿರಾಮ ತಗೊಂಡು ಈ ವಾರದ ಭವಿಷ್ಯ ಬಂದ್ಬಿಡೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ ಮಾಡ್ತೀರಲ್ವಾ? ಮನಸಾರ ನಗ್ತಿರಲ್ವಾ? ಹೋಗ್ಲಿ, ನನ್ನ ಸುಸು ಕಥೆ ಆದ್ರೂ ಕೇಳ್ಬೇಕು ನಗ್ಬಿಟ್ರಪ್ಪ. ಅಯ್ಯೋ, ನನ್ನ ತುಂಟುತನ, ನನ್ನ ಎಡವಟ್ಟುತನ, ನನ್ನ ಮಂಗಾಟಿಕೆ, ನನ್ನ ಮಿಸ್ಗಳಿಗೆ, ಟೀಚರ್ಗಳಿಗೆ ಈಗಲೂ ನೆನಪುಂಟು. ವರ್ಷ ದಶಕಗಟ್ಟಲೆ ಕಳೆದಿದ್ರು ಕಾಲೇಜಲ್ಲಿ ಸಮೇತ. ಮೋಸ್ಟ್ ರಿಮೆಂಬರ್ಡ್ ಸ್ಟೂಡೆಂಟ್. ಒಳ್ಳೆಯವನ ಕೆಟ್ಟವನ ನನಗೆ ಗೊತ್ತೇ ಇಲ್ಲ. ತುಂಬ ಚಿಕ್ಕ ವಯಸ್ಸಿನ ಪಯಣ ನನ್ನದು. ದಟ್ ವಾಸ್ ಹ್ಯಾಪನ್. ಇರ್ಲಿ. ಮೇಷರಾಶಿ, ಈ ವಾರ ಕುಜ ಸ್ವಲ್ಪ 12ನೇ ಮನೆ, ಹುಷಾರು. ದುಡುಕಿನ ನಿರ್ಧಾರ, ದುಡುಕಿನ ವ್ಯಾಪಾರ, ದುಡುಕಿನ ಕೆಲಸ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ,
ಮಿಲಿಟರಿ, ಪೊಲೀಸ್, ನಾನು ಹೇಳ್ತಲೇ ಇದ್ದೆ, ಪ್ರಾಕೃತಿಕ ವಿಕೋಪಗಳು ನಡೆಯುತ್ತವೆ. ದಿಢೀರ್ ಮಳೆ, ಆಲಿಕಲ್ಲಿನ ಮಳೆ, ರಭಸದ ಮಳೆ, ಮರಗಳು ಬೀಳ್ತಾ ಇರುತ್ತು. ಹುಷಾರಾಗಿ ಎಚ್ಚರಿಕೆಯಿಂದಿರಿ ಅಂತ ಹೇಳಿದ್ದೆ, ನೋಡಿ ನಡೀತಿದೆ. ಅಂತ ವಿಭಾಗಗಳಲ್ಲೇ ಇರ್ತಕ್ಕಂಥವರಿಗೆ ಪೊಲೀಸು, ರಕ್ಷಣಾ ಇಲಾಖೆ, ಡಿಫೆನ್ಸ್ ಇಲಾಖೆ, ಬಾರ್ಡರ್ ಪ್ಲೇಸುಗಳು, ಬೆಂಕಿ, ಗೋಡೌನ್, ಅವಘಡಗಳು, ಇವುಗಳ ಪ್ರಚೋದನೆಯನ್ನ ಈ ವಾರವು ತೋರಿಸ್ತಿದೆ. ಕುಜ ಮೂವ್ಮೆಂಟ್ ಆಗ್ಬಿಡ್ಬೇಕು ರಾಹುವಿಂದ ಹೊರಗಡೆ. ಹೌದು, ಅಲ್ಲಿವರೆಗೂ ಸಮಾಧಾನವಾಗಿ ಕೊಡೋದಕ್ಕೆ ಬಿಡೋದಿಲ್ಲ. ಅದರಿಂದ ಸ್ವಲ್ಪ ಎಚ್ಚರಿಕೆ. ಮೇಷರಾಶಿ, ದುಡುಕ್ಬೇಡಿ. ದುಡುಕಿನ ಯಾವ ವ್ಯವಹಾರ, ಕೆಲಸ, ಕಾರ್ಯ ಈ ವಾರ ಮಾಡದೇ ಇದ್ರೆ ಅದೊಂದು ನೋಡ್ಕೊಳ್ಳಿ. ಭೂಮಿ ಇರ್ಬೋದು, ಮನೆ ಇರ್ಬೋದು, ಗಾಡಿ ಇರ್ಬೋದು, ತಗೊಳ್ಳೋದು, ಕೊಡೋದು, ಇವುಗಳನ್ನು ಸ್ವಲ್ಪ ಒಂದು ಸ್ಥಿತ್ಯಂತರಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಮಾಡಿ ಅದ್ಭುತ ಆಗ್ತಕ್ಕಂಥದ್ದು ಆಗುತ್ತೆ. ಸ್ವಲ್ಪ ಕೇಳಿ, ನಿಧಾನ ಮಾಡಿ. ಈ ವಾರ ಎಷ್ಟು ನಿಧಾನವಾಗಿರ್ತೀರೋ ಕೇಳೋದು, ಏನು ಪರವಾಗಿಲ್ಲ, ರಾಜ್ಯ ಕಳ್ಕೊಂಡಿಲ್ಲ, ಅಯ್ಯೋ ಬಿಡಿ, ಅವ್ರ ಕತೆ ಎಲ್ಲ ಬಿಡಿ, ಅವ್ರು ಕಳ್ಕೊಳ್ಳೋಕ್ಕೂ ರೆಡಿ, ಪಡ್ಕೊಳ್ಳೋಕ್ಕೂ ರೆಡಿ, ಅವ್ರು ಎಲ್ಲಾ ಮಾಡೋದಕ್ಕೂ ರೆಡಿ. ಅವರು ಆ ಅಸಹ್ಯಗಳ ಪರಮಾವಧಿ ನಮ್ಮ ಕೈಯಲ್ಲಿ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ನಾವು ಸಾಮಾನ್ಯ ಬುದ್ಧಿ, ಸಾಮಾನ್ಯ ಮಗುವಿನಂತ ಮನಸ್ಸು, ನಮಗ್ ಸಾಕು. ನಮ್ಮ ಬದುಕು ಎಷ್ಟು ಜೋಳಿಗೆ ಎಷ್ಟು ಕೊಟ್ಟಿದ್ದಾನೆ ಅದ್ರಲ್ಲಿ ಆನಂದವಾಗಿರ್ತಕ್ಕಂಥದ್ದು ಮಾಡೋರು. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಇವರ ಏನೇ ಮಾಡಿದ್ರು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಕೆಲಸ ಕಾರ್ಯ, ರಿಸ್ಕ್ ಇರೋ ಒಂದು ಪ್ರಾಜೆಕ್ಟ್ಗಳು, ದೂರದ ಕೆಲಸ, ದೂರದ ವ್ಯವಹಾರ, ಘಾಟ್ ಸೆಕ್ಷನ್ ಹೋಗ್ಬೇಡಿ, ಬೆಟ್ಟ ಗುಡ್ಡಗಳ ಸೆಕ್ಷನ್ಗೆ ಹೋಗ್ಬೇಡಿ, ಜಾಗ್ರತೆ. ಇಳಿಜಾರು ಪದ, ನದಿ ತೀರಗಳು, ಸಮುದ್ರ ತೀರಗಳು, ಪುಣ್ಯಕ್ಷೇತ್ರಗಳಂತೆಲ್ಲ ಬಿಟ್ಟಿ ಬಸ್ ಸಿಕ್ಕಿದೆ ಅಂತ ಹೋಗಿ ತುಂಬ್ಕೊಬಿಟ್ಟಿದ್ದಾರೆ. ನೋಡಿ, ಮೊನ್ನೆ ಒಂದು ಕೃಷಿ ಹೊಂಡ ವಿಡಿಯೋ ಮಾಡ್ತಿರೋಂಥ ಧೂಮ್ಕಿದಾನೆ. ಶಿವಾರ್ಪಣ ಮಸ್ತು. ಯಾವಾಗ ಎಲ್ಲಿಂದ ಮೃತ್ಯು ದೇವತೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಈ ರೀತಿ ಕುಜರಾಹು ಸಂಧಿ ಇದ್ರೆ, ಅದರಲ್ಲೂ ಮೀನು ರಾಶಿಯಲ್ಲಿದ್ರೆ ನೀರು, ಗಾಳಿ, ಕರೆಂಟು, ಬೆಂಕಿ, ಪ್ರಯಾಣ, ಇವುಗಳ ಉಲ್ಕಾಪಾತಗಳು ಜಾಸ್ತಿ. ಇಂಡೋನೇಷ್ಯಾನಲ್ಲಿ ನೋಡಿ, ಮತ್ತೆ ಚೈನಾನಲ್ಲಿ ನೋಡಿ, ಮತ್ತೆ ದುಬೈಯಲ್ಲಿ ನೋಡಿ, ನೋಡಿ ಏನಾಗ್ತಿದೆ. ತೈವಾನಲ್ಲಿ ನೋಡಿ, ಎಲ್ಲೆಲ್ಲೋ. ನಮಗಾಗಲ್ಲ ಅನ್ಕೋಬೇಡಿ, ಅಲ್ಲಿ ನೋಡಿದ್ರೆ ವಿಪರೀತ, ಇಲ್ಲಿ ನೋಡಿದ್ರೆ ಏನೂ ಇಲ್ಲ. ಈ ತರ ಉಲ್ಟಾ ಪಲ್ಟಾ ಪ್ರಕೃತಿ ಬದಲಾಗ್ಬಿಟ್ಟಿದೆ. ನಮ್ಮ ವಿಷಕಾರಿ ಬುದ್ಧಿಗೆ ತಕ್ಕಂತೆ ಹುಷಾರು. ಇನ್ನು ವೃಷಭ ರಾಶಿ, ನಿಮಗೆ ಖರ್ಚಿನ ವಾರ, ಅನಗತ್ಯ ಖರ್ಚಿನ ವಾರ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ವ್ಯವಸ್ಥೆ, ಓಡಾಟ, ಸುತ್ತಾಟ, ಜವಾಬ್ದಾರಿಗಳಿರ್ತಕ್ಕಂಥವ್ರು ಸ್ವಲ್ಪ ಕಮಿಟ್ಮೆಂಟ್ ಜಾಸ್ತಿ. ಅದರಲ್ಲೂ ಈ ಹೈನುಗಾರಿಕೆ, ಎಕ್ಸ್ಪೋರ್ಟು, ಇಂಪೋರ್ಟು, ಟೆಕ್ನಿಕಲ್ ಸರ್ವಿಸಸ್ಸು, ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಸರ್ವಿಸ್ ಇಂಡಸ್ಟ್ರಿನಲ್ಲಿದ್ದೀರಿ, ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಂಥ ಸರ್ವಿಸ್ ಇಂಡಸ್ಟ್ರಿಲಿದ್ದೀರಿ, ಸರ್ವಿಸ್ ಓರಿಯೆಂಟೆಡ್ ಕೆಲಸ ಕಾರ್ಯ. ಈ ಒಂದು AC ಫಿಕ್ಸ್ ಮಾಡೋದು, ಫ್ಯಾನ್ ರಿಪೇರಿ ಮಾಡೋದು, TV ರಿಪೇರಿ ಮಾಡೋದು, ಗಾಡಿ ರಿಪೇರಿ ಮಾಡೋದು, ಬಾಡಿ ರಿಪೇರಿ ಮಾಡೋದು, ಈ ರೀತಿಯ ವೃತ್ತಿ ಉದ್ಯೋಗ, ಲ್ಯಾಬ್ಗಳಲ್ಲಿ ಕೆಲಸ ಮಾಡೋದು, ಬ್ಲಡ್ ಟೆಸ್ಟ್ ಮಾಡೋದು, ಅಂತಹ ಒಂದು ವಾಹನಗಳ ರಿಪೇರಿ ಮಾಡೋದು, ಸರ್ವಿಸಿಂಗ್, ಮೇಂಟೆನೆನ್ಸ್, ಅದ್ಭುತವಾದಂಥ ಪ್ರಗತಿಯ ವಾರ. ಮಿಥುನ ರಾಶಿ, ರಾಶಿಯಾಧಿಪತಿಯ ನೀಚ, ಕುಜನ್ ಜೊತೆ ಸೇರಿದ್ದಾನೆ, ರಾಹು ಜೊತೆ ಸೇರಿದ್ದಾನೆ, ಗುರು ಬೇರೆ 12, ಶುಕ್ರನೊಬ್ಬನೇ ಕಾಪಾಡೋದು, ಸೂರ್ಯನೊಬ್ಬನೇ. ಸೊ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಕಲಾ ಮಾಧ್ಯಮ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಬೇಕರಿ, ಹಣ್ಣು, ತರಕಾರಿ, ಸೊಪ್ಪು, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ ಸರ್ವಿಸಿಂಗು, ವೆಹಿಕಲ್ ರಿಪೇರಿ, ವೆಹಿಕಲ್ ಸೇಲ್ಸು. ಹೌದು, ಡ್ರೈವರು, ಆಟೋ ಡ್ರೈವರು, ಟ್ಯಾಕ್ಸಿ ಡ್ರೈವರು. ಅದು ಯಾವುದೋ ಒಂದು ಹೊಸ ಆ್ಯಪ್ ಬಂದಿದೆ ಅಂತಪ್ಪ, ಅದಕ್ಕೆಲ್ಲರೂ ಟ್ರಾನ್ಸ್ಫರ್ ಆಗಿ ಡ್ರೈವರ್ಗಳೇ. ಅದು ಎಷ್ಟು ಸತ್ಯವೋ ಗೊತ್ತಿಲ್ಲ. ಹೌದು, ಈ ದೊಡ್ಡ ಕಳ್ಳರುಗಳು, ಇಬ್ರು ತಿಮಿಂಗಲ್ಗಳು 30% ಕಮಿಷನ್ ತಗೋತಾರಂತೆ. ಅಂದ್ರೆ ನಾವು 100 ರೂಪಾಯಿ ಕೊಟ್ರೆ 30 ರೂಪಾಯಿ ಇವರೇ ತಿಂತಾರಂತೆ ಪ್ರತಿದಿನ. ನಾನು ಮೊನ್ನೆ ಟ್ಯಾಕ್ಸಿಲಿ ಬರ್ತಾ ಕೇಳಿದೆ, ಎಷ್ಟು ಬರುತ್ತಪ್ಪ ಅಂತ. ಸರ್ ನೋಡಿ, 110 ರೂಪಾಯಿ ಬಿಲ್ ಆಗಿದೆ, 30 ರೂಪಾಯಿ ಹೊರಟೋಗುತ್ತೆ ಸರ್. ಇನ್ನು 80 ರೂಪಾಯಿ. ಅದ್ರಲ್ಲಿ ಪೆಟ್ರೋಲ್ ಎಷ್ಟು ಯೋಚನೆ ಮಾಡಿ, ಅದಕ್ಕೂ GST, ಎಲ್ಲದಕ್ಕೂ ಎಲ್ಲ 10 ಟ್ರಿಪ್ ಹೊಡೆದ ಅಂದ್ರೆ 700 ರೂಪಾಯಿ ಅವನಿಗೆ. ಹಾಗಾದ್ರೆ ಇವತ್ತಿಷ್ಟು ಕಾಂಪಿಟೇಷನ್ ಇಟ್ಟುಬಿಟ್ಟು 20 ಟ್ರಿಪ್ ಹೊಡಿಬೇಕು ಅವನು. ದಿನಕ್ಕೆ 1,500,000 ರೂಪಾಯಿ ನೋಡ್ಬೇಕು ಅಂತ ಚಿತ್ತ ಬಿಡ್ತಾನೆ. ಟಾಯ್ಲೆಟ್ ಕಂಟ್ರೋಲು, ಯೂರಿನ್ ಕಂಟ್ರೋಲು, ನಿದ್ದೆ ಕಂಟ್ರೋಲು, ಪ್ರೆಷರ್ ಕಂಟ್ರೋಲು. ಏನಾಗ್ತಾರೆ?
ಏನಾಗ್ತಾರೆ ಅವ್ರು ಒಂದು ದಿನ ಓಡಿಸ್ಬೋದು, 2 ದಿನ, 1 ವಾರ, 1 ವರ್ಷ ಹುಮ್ಮಸ್ಸು, ಸುಸ್ತಾಗ್ಬಿಡ್ತಾರೆ. ಈ ತರ 20 ಟ್ರಿಪ್ಗೆ 600 ರೂಪಾಯಿ ತಿಂದಾಗ್ತಿದ್ದಾನೆ ಅವ್ನು. ಕಡಿಮೆ ಅಂದ್ರೆ 100 ರೂಪಾಯಿಗೆ 30 ರೂಪಾಯಿ, 1000 ರೂಪಾಯಿಗೆ 300 ರೂಪಾಯಿ. ಅವ್ನು ಪೆಟ್ರೋಲ್ ಏನ್ ಹಾಕೋದು 100 ರೂಪಾಯಿಗೆ ಬಂದು ನಿಂತಿದೆ. ಎಲ್ಲಾರ್ಗು CNG ಮಾಡಿಸ್ಕೊಳಕ್ ಆಗೋಲ್ಲ. ನಮ್ ಕರ್ನಾಟಕದಲ್ಲಿ ಈಗ CNG ಬಿಟ್ಟಿದ್ದಾರೆ, ಯಾವಾಗ್ಲೂ ಬಿಡ್ಬೇಕಿತ್ತು. ಯಾವಾಗ್ಲೂ ಆ ಥರದ್ದೊಂದು ನಾರ್ತ್ ಇಂಡಿಯನ್ ಎಲ್ಲ CNG ಗಾಡಿಗಳೇ. ಇವ್ರ ಮನೆ ಬಂಗಾರ ಆಗೋದು, ಇವರೆಲ್ಲ ದೊಡ್ಡ ಕಳ್ಳರುಗಳು ಅಂತ ನಾನು ಅದಕ್ಕೆ ಹೇಳೋದು. ಯಾವುದೋ ಒಂದು ಹೊಸ ಆ್ಯಪ್ ಬಿಟ್ಟಿದ್ದಾರಂತೆ, ದಿನಕ್ಕಿಷ್ಟು ಏನೋ ಎಷ್ಟೋ ತಗೋತಾರಂತೆ, 25 ರೂಪಾಯೋ 30 ರೂಪಾಯೋ ಏನೋ ಒಂದು ಲೆಕ್ಕಾಚಾರ ಕೇಳಿದೆ, ಹೊಸ ಆ್ಯಪು ಅಂತ. ಅಂಥದಕ್ಕೆ ಡ್ರೈವರ್ಗಳು, ಗಾಡಿ ಇಟ್ಕೊಂಡಿರೋರು, ಆಟೋ ಇಟ್ಕೊಂಡಿರೋರು ಹೋಗಿ ಸೇರ್ಕೊಂಬಿಡಿ ಮಕ್ಕಳೇ. ಈ ದೊಡ್ಡ ಕಳ್ಳರುಗಳು ಬಂದು ಸೇರ್ಕೊಂಡಿದಾರಲ್ಲ, ಇವ್ರನ್ನ ಪಕ್ಕಕ್ಕಿಡೋಣ. ಇವ್ರುಗಳು ಲೂಟಿ ಮಾಡ್ತಿದ್ದಾರೆ. ಸರ್ವಿಸ್ ಕೊಡ್ತೀನಿ ಅಂತ ಸರ್ವಿಸ್ ಓರಿಯೆಂಟೆಡ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಬಿಟ್ಟು ಈ ಪಾರ್ಟಿ ದುಡ್ಡ. ನೀವು ನಂಬ್ತೀರಾ? ಯೂಬರ್ ಅನ್ನೋ ಕಂಪನಿ ಹತ್ರ ಸ್ವಂತದ್ದಾದ ಒಂದು ಕಾರ್ ಇಲ್ಲ. ಇಡೀ ವಿಶ್ವದಲ್ಲಿ ನಂಬರ್ 1 ಟ್ಯಾಕ್ಸಿ ಅಗ್ರಿಗೇಟರ್ ಕಂಪನಿ. ಎಷ್ಟು $1 ಬಿಲಿಯನ್ ಕಂಪನಿ ಗೊತ್ತಾ? ಅವಂದು ಅಂತ ಒಂದು ಕಾರ್ ಇಟ್ಕೊಂಡಿಲ್ಲ ಅವನು. ಕಳ್ಳ. ಹೌದು ರೀ, ಬೇಜಾರು ಮಾಡ್ಕೋಬೇಡಿ. ನಮ್ಮವ್ರಿ, ನಮ್ಮ ಮನೆಯವ್ರಿ, ನಮ್ಮನ್ನು ಸೇಫಾಗಿ ಕರ್ಕೊಂಡು ಬರೋ ಡ್ರೈವರ್ಗಳ್ರಿ, ಮಕ್ಕಳು ಅವರು ಹೊಟ್ಟೆ ತುಂಬ ಅವ್ರ ಮನೆಗೆ ಏನೋ ಒಂದು ದಿನಕ್ಕೆ 600 ರೂಪಾಯಿ ಮಿನಿಮಮ್ ಅಂತ ಹೇಳಿದಾಗ ತಿಂಗಳಿಗೆ 18,000 ರೂಪಾಯಿ, ವರ್ಷಕ್ಕೆ ಹೆಚ್ಚು ಕಡಿಮೆ 2 ಲಕ್ಷ ರೂಪಾಯಿ. ಏನು ಸುಮ್ಮನೆನಾ? ಒಂದ್ 5 ವರ್ಷ ಅಂದ್ರೆ 10 ಲಕ್ಷ 11 ಲಕ್ಷ ಆಯ್ತದ್ದು. ಅವ್ರ ಮಕ್ಕಳು ಮದುವೆ, ಓದು, ಕೆಲಸ, ಇನ್ನೊಂದು ಏನೋ ಒಂದು ಮಾಡ್ಕೋಬಹುದು. ಅವ್ರ ಸಾಲ ತೀರ್ಬಿಡುತ್ತೆ. ಕಾರ್ ಸಾಲನೇ 2 ಲಕ್ಷ 10 ಲಕ್ಷ. ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಇವನ್ ಯಾರು ತಿನ್ನೋದು. ಸೊ ಮಿಥುನ್ ರಾಶಿ ಸರ್ವಿಸ್ ಓರಿಯೆಂಟೆಡ್, ಬ್ಯೂಟಿಫುಲ್. ಕರ್ಕಾಟಕ ರಾಶಿ ಚೆನ್ನಾಗಿದೆ, ಬ್ಯೂಟಿಫುಲ್ ವಾರ. ಗುರುವು ಲಾಭ, ಕುಜ ಭಾಗ್ಯಸ್ಥಾನ, ರಿಯಲ್ ಎಸ್ಟೇಟು, ವೈನು, ಲಿಕ್ಕರು, ಈ ಥರ ತಯಾರಿಸ್ತಕ್ಕಂಥದ್ದು, ನಾನ್ ವೆಜ್ ವಸ್ತುಗಳು ಮಾರಾಟ, ಮೀನು, ಮೊಟ್ಟೆ, ಚಿಕನ್ನು, ಈ ಥರದ್ದು ಒಂದು ಮಾರಾಟ. ಟೆಕ್ನಿಕಲ್ ಲೈನಲ್ಲಿದ್ದೀರಾ, ಮುತ್ತು ಮಾಣಿಕ್ಯಗಳ ವ್ಯಾಪಾರದಲ್ಲಿದ್ದೀರಾ, ರಾಜಕೀಯದಲ್ಲಿದ್ದೀರಾ, ಕಲಾ ಮಾಧ್ಯಮದಲ್ಲಿದ್ದೀರಾ, ಅದ್ಭುತ ಪ್ರಗತಿಯಾದಂಥ ವಾರ. ಸಿಂಹರಾಶಿ ಸೂರ್ಯ ಬಲವಾಗಿದ್ದಾನೆ ಭಾಗ್ಯಸ್ಥಾನದಲ್ಲಿ, ಗುರು ಕೇಂದ್ರದಲ್ಲಿದ್ದಾನೆ, ಅವನು ಸೂರ್ಯನ ಸ್ಥಾನದಲ್ಲಿದ್ದಾನೆ. ಒಂದೇ ಕುಜ ಅಷ್ಟಮದಲ್ಲಿ ದುಡುಕಿನ ಮಾತು, ದುಡುಕಿನ ಕೆಲಸ, ದುಡುಕಿನ ವ್ಯವಹಾರ. ಪೊಲೀಸ್ ಅಧಿಕಾರಿಗಳಿಗೆ ಭರ್ಜರಿ ಬೇಟೆ, ನಿಮಗೂ ಪೆಟ್ಟುಂಟು, ಹುಷಾರು. ಈ ಟೆರರಿಸ್ಟ್ಗಳ ಕಾಟ, ಬ್ಲಾಸ್ಟ್ಗಳ ಕಾಟ, ಆ ಥರದ ಇಲಾಖೆಯಲ್ಲಿರೋರು ತುಂಬ ಹುಷಾರು. ಪ್ರಾಕೃತಿಕ ವಿಕೋಪ ಕೇಂದ್ರದಲ್ಲಿರೋರು ಹುಷಾರು. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು, ಮಿಲಿಟರಿ ಅವ್ರಿಗೆ ತಲೆನೋವು ತಪ್ಪಿದ್ದಲ್ಲ, ಈ ಥರದ್ದೆಲ್ಲ ಇದೆ. ಈ ಒಂದು ಕೆಮಿಕಲ್ ಫ್ಯಾಕ್ಟ್ರಿಗಳು ಹುಷಾರು. ನೋಡಿ ಬಂದಿದೆ ಹೊಸ ಕತೆ. ವ್ಯಾಕ್ಸಿನೇಷನ್. ಇವತ್ತು ಯುವ ಜನಾಂಗಕ್ಕೆ ಅತಿ ಮುಖ್ಯವಾಗಿ ಹೃದಯಾಘಾತಗಳು ಮೇಲಿನ ಮೇಲೆ ನಡೆದು ಹೋಗಲಿಕ್ಕೆ ಇದೇ ಒಂದು ಕಾರಣ ಅನ್ನುವಷ್ಟರ ಮಟ್ಟಕ್ಕೆ. ಈಗ ನಾವು ಯಾರನ್ನು ದೂಷಿಸ್ಬೇಕು, ಯಾವ ಕಂಪನಿನ ದೂಷಿಸ್ಬೇಕು? ಅದ್ರಲ್ಲಿ ಕೆಲವ್ರು ಹೇಳ್ತಾರೆ 1 ಲಕ್ಷದಲ್ಲಿ ಒಬ್ರು. ಯಾಕೆ ನಿಮ್ಮ ಮನೇಲಿ ಹೋಗಿದ್ರೆ ಗೊತ್ತಾಗ್ತಿತ್ತು. ನನ್ನ ಸ್ನೇಹಿತ ನಾನು ಕಳ್ಕೊಬಿಟ್ಟೆ, ನನಗೆ ಗೊತ್ತಿದೆ. ದೊಡ್ಡ ಮೆಡಿಕಲ್ ಆಫೀಸರ್ ಪತ್ನಿ, ನನ್ನ ಸ್ನೇಹಿತ, ಗಟ್ಟುಮುಟ್ಟಾಗಿದ್ದ ಅವನು. ಯಾವ ದುಶ್ಚಟ ದುರಭ್ಯಾಸ ಯಾವುದೂ ಇರಲಿಲ್ಲ. ಅವನಂತ ಪುಣ್ಯಾತ್ಮ ನಾನು ನೋಡಿಲ್ಲ ನಮ್ಮ ಫ್ರೆಂಡ್ ಸರ್ಕಲಲ್ಲಿ. ತಾನು ತಿನ್ನೋದಕ್ಕಿಂತ ಇನ್ನೊಬ್ಬನ ಬದುಕಿಸೋ ಒಂದು ಉದ್ದೇಶ, ಒಂದು ಬೇಕ್ರಿ ಮಾಡಿದ್ದ ಆತ. ಆ ಬೇಕ್ರಿನ ಇಮಿಡಿಯೇಟ್ ಮಾಡಿದ ತಕ್ಷಣ ನಮ್ಮನ್ನೆಲ್ಲ ಕರೆದ್ರೆ, ನಿಂಗೆ ಬೇಕನ್ನೋ ಬಿಟ್ಕೊಡ್ತೀನಿ ತಗೊಳ್ಳೋನು. ದಿನಕ್ಕೆ ಕಡಿಮೆ ಅಂದ್ರೆ 5,000 ರೂಪಾಯಿ ವರಮಾನ ಬರುತ್ತೆ, ತಗೊಳ್ಳೋ, ಬಾಡಿಗೆ ಕಟ್ಕೊಂಡು ನೀನಿರೋ, ನೀನು ಚೆನ್ನಾಗಿರೋ ಶಂಕರ ಅಂತ. ಅಂಥ ಪುಣ್ಯಾತ್ಮ ನೋಡೋ, ನಿನ್ ಕಣ್ ಮುಂದ್ಗಡೆ ಗಲ್ಲನಲ್ಲಿ 1 ಸಾವಿರ ಮಾಡಿದ್ದೀನಿ ಕಣ, ಇಲ್ಲಿ ನೋಡೋ, ತಗೊಳಕ್ಕೇನ್ರು? ಯಾವುದೋ 20,000 30,000 ರೂಪಾಯಿ ಕೆಲ್ಸಕ್ಕೆ ಹೋಗ್ತಿದ್ದೀರಾ, ಬೆಳಗ್ಗೆ 6 ಗಂಟೆಗೆ ಟೆನ್ಷನ್ ಇಟ್ಕೊಂಡು ಈಗಲೇ ಛೈ ಅಂತ ಬೈತಿದ್ದ. ಪುಣ್ಯಾತ್ಮ ಹೋಗ್ಬಿಟ್ಟಾರಿ. 1 ಲಕ್ಷ ಜನದಲ್ಲಿ ಯಾರೋ 3 ಜನ 5 ಜನಕ್ಕಂತೆ. ಯಾವ್ದು ಸತ್ಯ ಯಾವ್ದು ಸುಳ್ಳು? ನಾನು ಹೇಳ್ತಿದ್ದೀನಲ್ವಾ, ದೊರೆಯೇ ಹೀಗೆ ನಿಂತು ಬಿಟ್ರೆ ಯಾರಪ್ಪ ನಾವು ಕೇಳೋದು? ಇವರೇನಾದ್ರೂ ಅದಕ್ಕೋಸ್ಕರ ಒಂದು ಫಂಡು, ಇನ್ನೊಂದು ಇಟ್ಟು ಈ ಥರದ್ದು ಆಗಿರ್ತಾರೆ. ಎಷ್ಟು ಲಕ್ಷ ಜನ ಹೋಗಿದಾರೋ? ಭಾರತದಲ್ಲಿ ಕಡಿಮೆ ಅಂದ್ರೂ 5 ಲಕ್ಷ ಜನ ಅಂದಿದ್ರೆ ಅದಕ್ಕೆ 4 ಪಟ್ಟು ಹೋಗಿರ್ತಾರೆ. ಕೆಲವೊಂದು ಸೀಕ್ರೆಸಿ ಕೋಡ್ಸ್ ಇದಾವೆ, ಗವರ್ಮೆಂಟ್ ಸರ್ವಿಸ್ ಸೀಕ್ರೆಸಿ ಕೋಡ್ಸ್ ಅಂತ. ಇದನ್ನೆಲ್ಲ ರಿವೀಲ್ ಮಾಡೋಕ್ಕಾಗಲ್ಲ, ಕೊಡಲ್ಲ, ಹೇಳಲ್ಲ, ಮುಚ್ಚಾಕ್ಬಿಟ್ಟಿರ್ತಾರೆ.
ಊಟ ಹಾಕ್ಬಿಟ್ಟಿರ್ತಾರೆ. ರಾಮನಿಗೆ ಗೊತ್ತು ನೋಡಿ, ಆ ಥರದ್ದು ಯಾವುದೋ ಒಂದು ಭರ್ಜರಿ ಬೇಟೆ, ಭರ್ಜರಿ ವಿಚಾರಗಳು, ಭರ್ಜರಿ ಹೊರಗಡೆ ಬರ್ತವೆ. ಜಾಗ್ರತೆ. ಆ ಥರದ ಭರ್ಜರಿ ಸ್ಥಾನದ ಕೆಲಸ ಕಾರ್ಯಗಳಲ್ಲಿರೋರಿಗೆ ನಿಮಗೆ ಟೆನ್ಷನ್ ಇರ್ತವೆ. ಎಚ್ಚರಿಕೆ. ಲೀಗಲ್ ಸಿಸ್ಟಮ್, ಪೊಲೀಸ್ ಸಿಸ್ಟಮ್, ಕೆಮಿಕಲ್ ಫ್ಯಾಕ್ಟ್ರಿಗಳು, ಈ ಥರ ಉನ್ಮಾದ ವಸ್ತುಗಳು, ಮಾದಕ ದ್ರವ್ಯಗಳು, ಪೊಲೀಸ್ ಇಲಾಖೆ, ಇದೆಲ್ಲವೂ ಇದೆ. ಟೆರರಿಸ್ಟ್ಗಳಿಗೂ ಕಷ್ಟ, ಪೊಲೀಸವ್ರಿಗೂ ಕಷ್ಟ, ಕೆಟ್ಟವನಿಗೂ ಕಷ್ಟ, ಒಳ್ಳೆಯವನಿಗೂ ಕಷ್ಟ. ಜೋರಾಗಿ ಮಳೆ ಬಂತು ಅಂದ್ರೆ ಒಳ್ಳೆಯವನಿಗೂ ಓಡಿಯೋದೇ ಅಲ್ವಾ, ಕೆಟ್ಟವನಿಗೂ ಹೊಡೆಯೋದೆ. ಆ ರೀತಿ ಇರುತ್ತೆ. ಅಕಾಲಿಕ ಬಿರುಗಾಳಿಗಳುಂಟು. ಎಚ್ಚರಿಕೆ. ಅಕಾಲಿಕ ಮಳೆ, ಅಕಾಲಿಕ ಫ್ಲಡ್, ಅಕಾಲಿಕ ಮನೆಗಳು ಬೀಳೋದು, ಗಾಡಿಗಳು ಬ್ಲಾಸ್ಟ್ ಆಗ್ತಕ್ಕಂಥ ಸೂಚನೆಗಳುಂಟು. ತುಂಬಾ ಹುಷಾರು. ಜಾಗ್ರತೆ. ನಿಮ್ಮ ಜೀವಕ್ಕೆ ನೀವೇ ನೋಡ್ಕೋಬೇಕು. ಹುಷಾರು ಮಕ್ಕಳು. ಗುರು ವೃಷಭದಲ್ಲಿ ಬಂದಿದ್ದಾನೆ. ಇನ್ಶೂರೆನ್ಸ್ ಒಂದು ತೆಗೆದಿಟ್ಕೊಂಡ್ಬಿಡಿ. ನಾನು ನೇರ ಹೇಳ್ತಾನೆ, ಒಂದು 3 ತಿಂಗಳ ಕಂತಿಗೆ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ನಂಬಬೇಡಿ. ಹುಷಾರು. ಇನ್ನು ಕನ್ಯಾ ರಾಶಿ ವಿಶೇಷವಾಗಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಶುಕ್ರ ಅಷ್ಟಮ, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಸೂರ್ಯ ಏನಾದ್ರೂ ಟ್ಯಾಕ್ಸು, ಸುತ್ತಾಟ, ಹೆಡ್ಡೇಕು, ಓಡಾಟ ಇವುಗಳು ಬಳಲಿಕೆ ಮಾಡಿಸ್ತಕ್ಕಂಥದ್ದಾಗುತ್ತೆ. ಭೂಮಿ ವಿಚಾರದಲ್ಲಿ ಸ್ವಲ್ಪ ಒತ್ತಡ. ಅಷ್ಟಮಾಧಿಪತಿ ಸಪ್ತಮದಲ್ಲಿರೋದ್ರಿಂದ ಸ್ವಲ್ಪ ಸಂಗಾತಿಯ ಆರೋಗ್ಯ, ಓಡಾಟ, ಕೆಲಸ ಕಾರ್ಯ, ಪಾಲುದಾರಿಕೆ, ದಿಢೀರ್ ದುಡ್ಡು, ದಿಢೀರ್ ಲಾಭ, ಇನ್ನೊಂದು ಫ್ಲೋರು, ಇನ್ನೊಂದು ಮನೆ, ಇನ್ನೊಂದು ಗಾಡಿ, ಇನ್ನೊಂದು ಬಿಸ್ನೆಸ್ಸು, ಇನ್ನೊಂದು ವ್ಯವಹಾರ, ಇನ್ನೊಂದು ವ್ಯಾಪಾರ, ಇನ್ನೊಂದು ಕೆಲಸ, ಈ ಥರದ್ದು ದುಡುಕಿನ ವ್ಯವಹಾರಗಳಿಗೆ ಹೋಗದೇ ಇದ್ದರೆ ಕನ್ಯಾ ರಾಶಿಯವರು ಉತ್ತಮ. ಇನ್ನು ವಿಶೇಷವಾಗಿ ತುಲಾ ರಾಶಿ. ಶುಕ್ರ ಪ್ರಬಲವಾಗಿದ್ದಾನೆ, ಬ್ಯೂಟಿಫುಲ್. ಬುಧನು ಪ್ರಬಲವಾಗಿದ್ದಾನೆ. ಮೇಕಪ್ಪು, ಬ್ಯೂಟಿ ಪಾರ್ಲರು, ಅಲಂಕಾರ, ಬೋಟಿಕ್ಕು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಬೇಕರಿ, ಸ್ವೀಟ್ಸು, ಜ್ಯೂಸಸ್ಸು, ಹಣ್ಣು, ಸಿಹಿ ಪದಾರ್ಥಗಳು, ರಸಭರಿತ ಪದಾರ್ಥಗಳು, ಅಲಂಕಾರಗಳು, ಮೇಕಪ್ಪುಗಳು, ಈ ಒಂದು ಕೂದಲಿಗೆ ಸಂಬಂಧಪಟ್ಟಂತ ಕೇಶಾಲಂಕಾರ, ಆಮೇಲೆ ಸ್ತ್ರೀಯರಿಗೆ ಸಂಬಂಧಿತ ಸೌಂದರ್ಯ ವಸ್ತುಗಳು, ಅಲಂಕಾರಿಕ ವಸ್ತುಗಳು, ಫರ್ನಿಚರ್ಸು, ಇಂಟೀರಿಯರ್ಸು, ಈ ರೀತಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ ಅದ್ಭುತ ಪ್ರಗತಿ ಕಾಣತಕ್ಕಂಥ ವಾರ. ಇನ್ನು ವೃಶ್ಚಿಕ ರಾಶಿ. ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆ ಇಲ್ಲ. ಸ್ವಲ್ಪ ಪಾದಗಳಲ್ಲಿ ನೋವು, ಮಂಡಿಗಳಲ್ಲಿ ನೋವು, ಕೀಲುಗಳಲ್ಲಿ ನೋವು, ಸ್ವಲ್ಪ ಆರೋಗ್ಯದ ಕಡೆ ಒಂದು ನೋಡ್ಕೊಂಡ್ರೆ ಸಾಕು. ಮಿಕ್ಕಂತೆ ಬ್ಯೂಟಿಫುಲ್. ಅಗಣಿತ ಆನಂದ, ಅಗಣಿತ ಖುಷಿ, ಅಗಣಿತ ಅಭಿವೃದ್ಧಿಯನ್ನ ನೋಡತಕ್ಕಂಥ ಅದ್ಭುತವಾದಂಥ ಒಂದು ದಿನವಾಗಿ ನಿಲ್ಲತಕ್ಕಂಥ ಒಂದು ದಿನ ವೃಶ್ಚಿಕ ರಾಶಿಗೆ ಈ ವಾರ. ಅದರಲ್ಲೂ ಕಲಾ ಮಾಧ್ಯಮದಲ್ಲಿದ್ದೀರಾ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಸಿವಿಲ್ ಇಂಜಿನಿಯರ್ ಆಗಿದ್ದೀರಾ, ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದೀರಾ, ಕನ್ಸ್ಟ್ರಕ್ಷನ್ ಇಂಜಿನಿಯರ್ ಆಗಿದ್ದೀರಾ, ಕೆಮಿಕಲ್ ಇಂಜಿನಿಯರ್ ಆಗಿದ್ದೀರಾ, ಮೆಷಿನಿಸ್ಟ್ಗಳಾಗಿದ್ದೀರಾ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಸಿಮೆಂಟ್ಸು, ಕಬ್ಬಿಣ, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಆಯಿಲು, ಫುಡ್ ಇಂಡಸ್ಟ್ರಿ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರ. ಕಲಾವಿದರಿಗೆ ಸ್ವಲ್ಪ ಒತ್ತಡ, ಅವಮಾನಗಳ ಪ್ರಸಂಗ. ಇನ್ನು ಧನಸ್ಸು ರಾಶಿ. ಸುಖ ಭಾವದಲ್ಲಿ ಸುಖಕಾರಕ. ಗುರು ಸೂರ್ಯನ ಸಾರದಲ್ಲಿ ಅದ್ಭುತವಾಗಿ ನಿಂತಿರ್ತಕ್ಕಂಥ ಒಂದು ಪ್ರಭಾವ. ಸೂರ್ಯ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾನೆ. ಅಧಿಕಾರಂ ತುಂಬಾ ಚೆನ್ನಾಗಿದೆ. ದೂರ ಪ್ರಯಾಣ ಬೇಡ. ಕಾಂಟ್ರವರ್ಷಿಯಲ್ ವ್ಯವಹಾರಗಳು ಮಾಡ್ತಕ್ಕಂಥದ್ದು ಹೋಗ್ಬೇಡಿ. ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ವ್ಯಕ್ತಿಗಳು. ಸಪ್ತಮಾಧಿಪತಿ ನೀಚ, ದಶಮಾಧಿಪತಿ ನೀಚ, ಎಚ್ಚರಿಕೆ. ಅದ್ರ ಜೊತೆಲಿ ಕುಜರಾಹು. ಯಾರು ತಲೆ ಕೆಡಿಸಿ ಈ ದುಡ್ಡು ಇಟ್ಕೊಂಡಿರಿ, ಎಲೆಕ್ಷನ್ ಗೊತ್ತಿಲ್ಲ, ಯಾರೋ ರೈಡಿಗೆ ಬರ್ತಾರೆ, ಯಾಕೆ ಬೇಕು, ನಿಮ್ಮ ಅಕೌಂಟಲ್ಲಿ ಇಟ್ಕೊಂಡಿರಿ, ಬೇಡ, ಎಚ್ಚರಿಕೆ. ಎಡವಟ್ಟಿನ ವ್ಯವಹಾರ, ಎಡವಟ್ಟಿನ ವ್ಯಾಪಾರ, ಎಡವಟ್ಟಿನ ಉದ್ಯೋಗ, ಗೊತ್ತಿಲ್ಲದ್ದು, ಇನ್ಯಾರೋ ಹೇಳಿದ್ರು, ಇನ್ಯಾರೋ ತಲೆ ಕಟ್ಸೋರು, ಶಾರ್ಟ್ಕಟ್ ದುಡ್ಡು. ಗೊತ್ತಿಲ್ಲದ ಸೈಟ್ಗಳಲ್ಲಿ ಏನೂ ತಗೋಬೇಡಿ. ಈ ಆನ್ಲೈನ್ ಸೈಟ್ಗಳು ಬಂದ್ಬಿಟ್ಟಿದ್ದಾರೆ. ಗೊತ್ತಿರೋ ಪ್ರೂವ್ ಆಗಿರೋ ಒಂದು 5 ವರ್ಷ 10 ವರ್ಷದಿಂದ ಇರತಕ್ಕಂಥವು ಪ್ರಾಡಕ್ಟ್ ರಿಟರ್ನ್ ತಗೊಳ್ತಕ್ಕಂಥವು, ಆ ಥರದ್ರಲ್ಲಿ ಮಾತ್ರ ತಗೊಳ್ಳಿ, ದಯಮಾಡಿ ಹೇಳ್ತಾನೆ. ಯಾವ್ದಾವುದೋ ನಿಮ್ಗೆ ಆನ್ಲೈನ್ ಓಪನ್ ಮಾಡಿದ್ದೆ, ಮೊಬೈಲ್ ನಿಮ್ಗೆ 10,000 ಅಂತಾನೆ ನೆನ್ಪಿಟ್ಕೊಳ್ಳಿ. 50,000 ಫೋನು, 20,000 ಫೋನ್ ಆಫ್ ರೇಟು ಅಂತಾನೆ, ಆಪಲ್ ಫೋನು ಅಂತಾನೆ ಕಲ್ಲೇ ಕೊಡೋದವನು. ಅಯ್ಯೋಯ್ಯೋ, ಇವತ್ತು ಡೂಪ್ಲಿಕೇಟ್ಗಳು ಮಾರ್ಕೆಟಲ್ಲಿ ಹೆಂಗಿದೆ ಅಂದ್ರೆ ನಂಬರ್ 1 ಬರೀ ಒಂದೇ ಒಂದು ಶೂ ಚಪ್ಪಲಿಯ ಡೂಪ್ಲಿಕೇಟ್ ಮಾರ್ಕೆಟ್ ಇವತ್ತು ಎಷ್ಟಿದೆ ಅಂದ್ರೆ ನೀವು ನಂಬುತ್ತೀರಾ? ಕಡಿಮೆ ಅಂದರೂ 600 ಕೋಟಿಯ ವ್ಯವಹಾರ ಬರೀ ಒಂದು ಚಪ್ಪಲಿ ಬ್ರ್ಯಾಂಡ್ದು. ಇನ್ನು ಎಷ್ಟು ಒಂದು ಪ್ಯಾರಾಶೂಟ್ ಎಣ್ಣೆ,
ಒಂದು ಸೋಪು, ನಮ್ಮ ಮೈಸೂರು ಸ್ಯಾಂಡಲ್ ಸೋಪನ್ನ ಡೂಪ್ಲಿಕೇಟ್ ಮಾಡಿ ಮಾರ್ತಿದ್ದಾರೆ. ಎಷ್ಟು ಅನ್ಕೊಂಡಿದೀರಾ? ಕಡಿಮೆ ಅಂದ್ರು 600-800 ಕೋಟಿ ಆನ್ಲೈನ್ ಅಲ್ಲೇ ಮಾರ್ತಿದ್ದಾರೆ. ಅವ್ರ ಹತ್ರ ಡಿಸ್ಟ್ರಿಬ್ಯೂಟರ್ ತಗೊಂಡು ಅವ್ರು ತಗೊಳ್ಳೋದು 10 ಬಾಕ್ಸ್, ಇಲ್ಲಿ ಮಾರೋದು 1000 ಬಾಕ್ಸ್ ಡೂಪ್ಲಿಕೇಟ್ ಹೆಸರಲ್ಲಿ, ಡೂಪ್ಲಿಕೇಟ್ ನಾವು ಒರಿಜಿನಲ್ ಹೆಸರಲ್ಲಿ. ಹೌದು, ವಾಚ್ಗಳು ಒಬ್ಬೊಬ್ಬ ನಿಮಗೆ ಗೊತ್ತೇ ಆಗಲ್ಲ ಯಾವ್ದು ಡೂಪ್ಲಿಕೇಟು ಯಾವ್ದು ಒರಿಜಿನಲ್ ಪಕ್ಕದಲ್ಲಿ ಇಟ್ರೆ ಹಿಂಗ್ ಮಾಡ್ತಿದ್ದಾರೆ. ಹುಷಾರು. ಅದರಿಂದ ಗೊತ್ತಿಲ್ಲದ ಅಂಗಡಿ, ಗೊತ್ತಿಲ್ಲದ ವ್ಯಕ್ತಿ, ಗೊತ್ತಿಲ್ಲದ ವ್ಯಾಪಾರ, ಯಾರೋ ಬಂದ ಹೋಟೆಲ್ ಫ್ರಾಂಚೈಸಿಯಿಂದ, ಯಾರೋ ಬಂದ ಇನ್ಯಾವುದೋ ರಿಟೇಲ್ ಫ್ರಾಂಚೈಸಿಯಿಂದ, ಗೊತ್ತೇ ಇಲ್ಲ ಮಕ್ಳು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಗೊತ್ತಿಲ್ಲ, ಕುತ್ಕೊಂಡು ಆರಾಮ್ಸೆ ಇರ್ತೇವೆ. ಲೆಟ್ ಹಿಮ್ ಪ್ರೂವ್. ಒಂದು 5 ವರ್ಷ 10 ವರ್ಷ ಒಂದು ಮಾರ್ಕೆಟ್ ಅಲ್ಲಿ ಇದ್ದಾನೆ, ಹೆಸರು ಮಾಡಿದ್ದಾನೆ. ಅದಕ್ಕೆ ಟಾಟಾ ಬಿಗ್ಗೆಸ್ಟ್ ಒಂದು ಬ್ರ್ಯಾಂಡ್ ಅನ್ನೋದು, ಬಿರ್ಲಾ ಬಿಗ್ಗೆಸ್ಟ್ ಬ್ರ್ಯಾಂಡ್ ಅನ್ನೋದು. ಅವ್ರು ನಿಂತ್ಕೋತಾರೆ, ಅವರು ಅಸಲಿಗೆ ನಿಂತ್ಕೋತಾರೆ. ಲಾಭ ನಷ್ಟ ಆಮೇಲೆ, ನೀವು ಹಾಕಿದ ಬಂಡವಾಳ ರಿಟರ್ನ್ ಪಕ್ಕ. 5 ಲಕ್ಷ ತಗೊಂಡಿದ್ರೆ 5 ಲಕ್ಷ ವಾಪಸ್ ಕೊಡ್ತಾರೆ. ನೋಡಪ್ಪ, ವ್ಯಾಪಾರದಲ್ಲಿ ಲಾಭ, ನಿನಗೆ ಬರೋ ಲಾಭ ನಮಗ್ ಕೊಡ್ತೀಯಾ? ಇಲ್ವಲ್ಲ. ಸೊ ನಷ್ಟಕ್ಕೆ ಇಲ್ಲ, ಹಾಕಿರೋ ದುಡ್ಡಾದ್ರೂ ರಿಟರ್ನ್. ಅದೇ ಮೊದಲ ಪಾಲಿಸಿ. ಫಸ್ಟ್ ಸೇಫ್ಟಿ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಅದರಿಂದ ಆ ತರದ್ ನೋಡ್ಕೊಂಡು ಹೆಜ್ಜೆ ಹಾಕಿ ಚೆನ್ನಾಗಿದೆ. ಇನ್ನು ಮಕರ ರಾಶಿ, ಬ್ಯೂಟಿಫುಲ್. ಶುಕ್ರ ಕೇಂದ್ರದಲ್ಲಿ ಕಲಾ ಮಾಧ್ಯಮ, ಕಲಾ ಇನ್ಸ್ಟಿಟ್ಯೂಟ್ ನಡೆಸ್ತಿದ್ದೀರಿ. ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಒಪ್ಪ, ಓರಣ, ಬೋಟಿಕು, ಬಟ್ಟೆ, ವಸ್ತ್ರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಆಮೇಲೆ ಚರ್ಮೋತ್ಪನ್ನ, ಚಪ್ಪಲಿ ಅಂಗಡಿ, ಆಂಟಿಕ್ ಅಂಗಡಿ, ತುಂಬಾ ದೊಡ್ಡ ದೊಡ್ಡ ಕಾಸ್ಟ್ಲಿ ವಸ್ತುಗಳು, ಅತ್ತರು, ಸೆಂಟು, ಡಿಸೈನರ್ ವಸ್ತ್ರಗಳು, ಈ ತರದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಒಡ ಹುಟ್ಟಿದವ್ರ ಜೊತೆ, ಆತ್ಮೀಯರ ಜೊತೆ, ಸ್ನೇಹಿತರ ಜೊತೆ ಸೇರಿ, ಸಂಗಾತಿ ಹೆಸರಿನಲ್ಲಿ ಸೇರಿ ಮಾಡ್ತಿರ್ತಕ್ಕಂಥದ್ದು ಅದ್ಭುತ ಪ್ರಗತಿ ಕೊಡತಕ್ಕಂಥ ವಾರ. ಇನ್ನು ಕುಂಭರಾಶಿ, ಭಾಗ್ಯಾಧಿಪತಿ ಪರಾಕ್ರಮ ಸ್ಥಾನದಿಂದ ಭಾಗ್ಯಸ್ಥಾನವನ್ನೇ ನೋಡ್ತಿದ್ದಾನೆ. ಚೆನ್ನಾಗಿದೆ. ಸ್ವಲ್ಪ ಚಂದ್ರ, ರಾಹು, ಕುಜ, ಬುಧ ಕೆಲವೊಂದು ವ್ಯವಹಾರಗಳು ಗಲಿಬಿಲಿ ಆಗ್ಬಹುದು. ಎಚ್ಚರಿಕೆ. ಯಾಕಂದ್ರೆ 4 ಗ್ರಹಗಳು ಸೇರಿದಾಗ ನಮ್ ಕಂಟ್ರೋಲ್ಗೆ ಸಿಗೋಲ್ಲ. ಯಾರು ಏನ್ ಮಾಡ್ತಾನೆ, ಯಾರು ಏನ್ ಕೊಡ್ತಾನೋ ಅಂತ. ಕೊಡೋನು ಕೊಡದೇ ಇರ್ಬೋದು, ಕೊಡದೇ ಇರೋನು ಕೊಡಬಹುದು. ಈ ರೀತಿಯ ಭಾವಗಳು ಆಗತಕ್ಕಂಥದ್ದಾಗುತ್ತದೆ. ಅದರಿಂದ ಸ್ವಲ್ಪ ಕುಂಭರಾಶಿಯವರು ಸ್ವಲ್ಪ ಎಚ್ಚರಿಕೆ ಇರಿ. ತಟಸ್ಥರಾಗಿಯೇ ಮೂವ್ ಮಾಡಿ. ಅವನಿದು ಹೇಳ್ದ, ಇವನಿದು ಹೇಳ್ದ, ಅದು ಮಾಡ. ಕುಜ ಮೇಷಕ್ಕೆ ಬರಲಿ, ಬುಧನು ಸ್ವಲ್ಪ ದಾಟ್ಲಿ, ಆಮೇಲೆ ಕಮಿಟ್ಮೆಂಟು ವ್ಯವಹಾರ ಅದನ್ನ ಮಾಡೋವರೆಗೂ ಸ್ವಲ್ಪ ಕಾಯೋಣಂತೆ. ಭಾಗ್ಯಾಧಿಪತಿ ಭಾಗ್ಯ ನೋಡ್ತೀನಿ. ಈ ವಾರ ಭಾಗ್ಯೋದಯ, ಮದುವೆ, ಕುಟುಂಬ, ಭೂಮಿ, ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಸ್ಥೆ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಸಣ್ಣ ಪುಟ್ಟ ಲೇವಾದೇವಿ, ಬಡ್ಡಿ ಲೇವಾದೇವಿ, ರಿಯಲ್ ಎಸ್ಟೇಟ್ ಮೇಲೆ ಸಣ್ಣದಾಗಿ ದುಡ್ಡು ಹಾಕಿದ್ದೀರಾ, ಲೇಔಟ್ ಡೆವಲಪ್ಮೆಂಟ್, ಪ್ರಾಪರ್ಟಿ ಡೆವಲಪ್ಮೆಂಟ್, ದುಡ್ಡು ಕಾಸು ನೋಡ್ತಕ್ಕಂಥದ್ದುಂಟು. ಹಾಗೆ ಸಣ್ಣ ತೂತುಗಳು ಕೂಡ ಇರತಕ್ಕಂಥದ್ದುಂಟು. ಎಚ್ಚರಿಕೆ. ಇನ್ನು ವಿಶೇಷವಾಗಿ ಮೀನರಾಶಿ, ಯೋಗಕಾರಕ, ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಸೂರ್ಯ ಬೇರೆ 2ನೇ ಮನೆ, ವಿಪರೀತ ಕೋಪ, ವಿಪರೀತ ಬಲ, ವಿಪರೀತ ಅಧಿಕಾರ, ವಿಪರೀತ ಶಕ್ತಿ, ಅದ್ಭುತವಾಗಿರತಕ್ಕಂಥ ಒಂದು ವಾರ. ಎಚ್ಚರಿಕೆ. ತುಂಬಾ ಬಲ ಇದ್ದಾಗ ಏನ್ ಮಾಡ್ತೀವಿ, ದುಡುಕ್ ಬಿಡ್ತೀವಿ. ನೋಡಿ, ಹೋಗ್ಬಿಟ್ಟು ಎಲ್ಲೋ ಈಜೋಕೆಲ್ಲ ಹೋಗ್ಬಿಟ್ಟು ಹೇಳ್ತಲೇ ಇದ್ದೇನೆ, ನೀರಿನಲ್ಲಿ ಜಲಗಂಡ ಉಂಟು. ತುಂಬಾ ಜನಕ್ಕೆ ಹೋಗ್ಲೇಬೇಡಿ. ನೀರ್ ಹತ್ರ ಇಳಿಬೇಡಿ, ನದಿಲಿ ಇಳಿಬೇಡಿ, ಹಳ್ಳಗಳಲ್ಲಿ ಇಳಿಬೇಡಿ, ಕೃಷಿ ಹೊಂಡನೂ ಇಳಿಬೇಡಿ. ಬೇಡವೇ ಬೇಡ. ಏನೋ ಸೆಲ್ಫಿ ತೆಗಿಲಿಕ್ಕೆ ಹೋದ್ರಂತೆ, ಇನ್ನೊಂದು ಮಾಡ್ಲಿಕ್ಕೆ ಹೋದ್ರಂತೆ, ಇವೆಲ್ಲ ಬೇಡವೇ ಬೇಡ. ನೋ, ಯಾರಾದ್ರೂ ಸರಿ. ಆಮೇಲೆ ಪದೇ ಪದೇ ಆಕ್ಸಿಡೆಂಟು, ಸಣ್ಣದಾಗಿ ಆಕ್ಸಿಡೆಂಟ್, ಸೈಕಲಲ್ಲಿ ಬಿದ್ದಿದ್ರು ಕೂಡ ಗಾಡಿ ಹತ್ಬೇಡಿ, 2 ವೀಲರ್ ಓಡಿಸ್ಲೇಬೇಡಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇದಾವೆ, ಬಸ್ ಇದೆ. ಇಲ್ಲ ಹಂಗೂ ದೂರಕ್ಕೆ ಹೋಗ್ಬೇಕು, ಯಾರನ್ನೋ ಡ್ರೈವರ್ನಿಟ್ಟು ಓಡಿಸಿ, ನಿಮ್ದೇ ಗಾಡಿ, ನಿಮ್ಗೆ ಓಡ್ಸೋಕೆ ಬರುತ್ತೆ. ಯಾವಾಗ ಎಲ್ಲಿಂದ ಕುಜರಾಹು ಸೇರ್ತು ಅಂದ್ರೆ, ಯಾವಾಗ ಎಲ್ಲಿಂದ ಬಂದು ಅಪ್ಪಳಿಸುತ್ತೋ ಗೊತ್ತಿಲ್ಲ. ನೋಡಿ, ಇಂಡೋನೇಷ್ಯಾನಲ್ಲಿ ಉಕ್ಕಿ ಹರಿದು ಬಿಟ್ಟಿದೆ ಜ್ವಾಲಾಮುಖಿ. ಒಂದು 20,000 ಜನರನ್ನ ಸ್ಥಳಾಂತರ ಮಾಡಿದ್ದಾರೆ ಅನ್ನತಕ್ಕಂಥ ಭಾವ. ಅದಷ್ಟೇ ಅಲ್ಲ, ವಿಶೇಷವಾಗಿ ಚೈನಾನಲ್ಲಿ ನೋಡಿ ಮತ್ತೆ ಫ್ಲಡ್, ಉಕ್ಕಿ ಹರಿದು ದಬ್ಬಾಗುತ್ತಿದ್ದಾವೆ. ಅಂಥದ್ದೊಂದು ಎಳೆದಾಟ. ಎಚ್ಚರಿಕೆ ಮಕ್ಕಳೇ. ನೋಡಿ, ಇದೆಲ್ಲ ಪ್ರಕೃತಿ ಮುನ್ಸೂಚನೆ ಕೊಡ್ತಿದೆ. ನಾವೇನ್ ಗೊತ್ತಾ, ನಾವು ಮಹಾಬಂಡ್ರು, ಪ್ರಕೃತಿಗೆ ಹೊಡಿತೇವೆ ಅಂತ ಹೋಗ್ತೇವೆ. ಪ್ರಕೃತಿ ಮುನಿಸ್ಕೊಂಡ್ರೆ ನೂಲನ್ನಷ್ಟು ಕದಲಿಸ್ಲಿಕ್ಕಾಗಲ್ಲ.
ನಮ್ಮ ಹತ್ರ ಇರೋ ಅಣುಬಾಂಬೆ ನಮಗೆ ದೊಡ್ಡದು, ನಮ್ಮ ಹತ್ರ ಇರೋ ಬೇರೆ ಏನೇನೋ ಇಟ್ಕೊಂಡಿದ್ದಾರೆ. ಅವೆಲ್ಲ ಏನಿಲ್ಲ. ಆ ಮಹಾಪ್ರಣವ ಶಕ್ತಿ ಒಂದು ಬಾರಿ ಉಕ್ಕು ಬಿಟ್ರೆ ಮುಗೀತು. ಅದರಿಂದ ಮೀನರಾಶಿ ಸ್ವಲ್ಪ ಈ ವಾರ ನಿಮ್ಮ ಬಲವೇ ನಿಮಗೆ ಶಾಪ. ಅದನ್ನು ಒಳ್ಳೇದಕ್ಕೆ ಉಪಯೋಗಿಸಿ, ಒಳ್ಳೆ ದಾರಿಗೆ ಉಪಯೋಗಿಸಿ, ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸಿ, ಒಳ್ಳೆ ಶಕ್ತಿಗೆ ಉಪಯೋಗಿಸಿ, ಒಳ್ಳೆ ಚೈತನ್ಯಕ್ಕೆ ಉಪಯೋಗಿಸಿ. ಅದ್ಭುತ ಆಗ್ತಕ್ಕಂಥದ್ದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.